ಓಕೆ, ವಾಯ್ಸ್ ಕೇಳಿಸ್ತಾ ಇದೆಯಾ? ಎಸ್. ಓಕೆ, ಹಾಗಾದ್ರೆ ನಿನ್ನೆ ಭಾರತದ ಗವರ್ನರ್ ಜನರಲ್ ಅಥವಾ ವೈಸ್ರಾಯ್ ಅಥವಾ ಗವರ್ನರ್ ಬಗ್ಗೆ ಸಂಪೂರ್ಣವಾಗಿ ನೋಡಿರ್ತೀವಿ. ಹಾಗಾದ್ರೆ ಇಲ್ಲಿ ಭಾರತದ ಗವರ್ನರ್ ಜನರಲ್ ಅನ್ನ ಗಮನಿಸಿದಾಗ್ರಿ, ಹಾಗಾದ್ರೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಅಂತ ತಿಳ್ಕೊಂಡು ನಾವು ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನ ಕರಿತೀವಿ. ಹಾಗಾದ್ರೆ ಭಾರತದ ಮೊಟ್ಟ ಮೊದಲ ಭಾರತೀಯ ಗವರ್ನರ್ ಜನರಲ್ ನೋಡಿದಾಗ ಸಿ ರಾಜಗೋಪಾಲಾಚಾರ್ಯ ಅವರಾಗಿರ್ತಾರ. ಸರ್, ಬಂಗಾಳದ ಮೊದಲ ಗವರ್ನರ್ ಅಂದ್ರ ರಾಬರ್ಟ್ ಕ್ಲೈವ್ ಆಗಿರ್ತಾನ್ರಿ. ಹಾಗಾದ್ರೆ ನಾವು ರಾಬರ್ಟ್ ಕ್ಲೈವ್ ನಿಂದ ಹಿಡ್ಕೊಂಡು ಸಂಪೂರ್ಣವಾಗಿ ಸಿ ರಾಜಗೋಪಾಲಾಚಾರ್ಯರವರ ತನಕ ನೋಡಿರ್ತೀವಿ. ಹಾಗಾದ್ರೆ ಇನ್ನ ಪ್ರಮುಖವಾಗಿ ನಮ್ಗ ಎಕ್ಸಾಮ್ ದೃಷ್ಟಿಯಿಂದ ಸ್ವಲ್ಪ ಪ್ರಾಚೀನ ಭಾರತವನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತದ್ರಿ. ಪ್ರಾಚೀನ ಭಾರತವನ್ನ ಗಮನಿಸಿದಾಗ ಹಾಗಾದ್ರೆ ಪ್ರಮುಖವಾಗಿ ಫಸ್ಟ್ ಇತಿಹಾಸದ ಮೂಲಾಧಾರಗಳನ್ನು ನೋಡ್ಬೇಕಾಗ್ತದ. ಸಿಂಧು ನಾಗರಿಕತೆ ಇರಬಹುದು. ನಂತರ ಪ್ರಮುಖವಾಗಿ ಸಿಂಧು ನಾಗರಿಕತೆ ಆದ್ಮೇಲೆ ಜೈನ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ವೈದಿಕ ನಾಗರಿಕತೆ ಇರ್ಬೋದು, ಮೌರ್ಯ ಸಾಮ್ರಾಜ್ಯ, ವರ್ಧನ ಸಾಮ್ರಾಜ್ಯ, ಹಿಂಗ ಮಹಾಜನಪದಗಳು ಒಂದಿಷ್ಟು ಟಾಪಿಕ್ಗಳು ಕಂಡು ಬರ್ತಾವ್ರಿ. ಸಂಪೂರ್ಣವಾಗಿ ಪ್ರಾಚೀನ ಭಾರತವನ್ನ ನೋಡ್ತಾ ಹೋಗೋಣಂತ. ಹಾಗಾದ್ರೆ ಇನ್ನ ಪ್ರಾಚೀನ ಭಾರತವನ್ನ ಗಮನಿಸಿದಾಗ್ರಿ, ಹಾಗಾದ್ರೆ ಪ್ರಮುಖವಾಗಿ ಸಾಹಿತ್ಯಿಕ ಮೂಲಧಾರೆಗಳಿರ್ಬೋದು, ಪ್ರಾಕ್ತನ ಮೂಲಧಾರೆಗಳಿರ್ಬೋದು, ಮೂಲ ಆಧಾರಗಳಿರ್ಬೋದು, ಇದ್ರ ಮೇಲೆ ನಮಗ ಇತಿಹಾಸವನ್ನ ನಮ್ಗೆ ಅಧ್ಯಯನ ಮಾಡಕ್ ಏನಾಗ್ತದ್ರಿ, ಈಸಿ ಆಗಿರ್ತದ. ಹಾಗಾದ್ರೆ ಸಾಹಿತ್ಯಿಕ ಮೂಲಧಾರಗಳು ನೋಡ್ಬೇಕಾಗ್ತದ್ರಿ. ನಂತರ ಪ್ರಾಕ್ತನ ಮೂಲಾಧಾರಗಳು ನೋಡ್ರಿ. ಹಾಗಾದ್ರೆ ಇಲ್ಲಿ ಪ್ರಾಚೀನ ಇತಿಹಾಸವನ್ನ ಗಮನಿಸಿದಾಗ್ರಿ, ಹಾಗಾದ್ರೆ ಪ್ರಾಕ್ತನ ಮೂಲಾಧಾರ ಮತ್ತು ಸಾಹಿತ್ಯಿಕ ಮೂಲಾಧಾರ ನಡ್ಕೊಂಡು ಮೌರ್ಯ ಸಾಮ್ರಾಜ್ಯ, ಹರ್ಷವರ್ಧನ ಸಾಮ್ರಾಜ್ಯ, ಕನಿಷ್ಕ ಸಾಮ್ರಾಜ್ಯ ಹಿಂಗ ನೋಡ್ಬೇಕಾಗ್ತದೆ ಇರ್ಲಿ. ಸರಿ, ಇಲ್ಲಿ ಪ್ರಾಚೀನ ಭಾರತ ಇತಿಹಾಸವನ್ನ ಗಮನಿಸಿದಾಗ ಫಸ್ಟ್ ನಮ್ಗೆ ಏನಪ್ಪಾ ಅಂದ್ರ ಇತಿಹಾಸ ಎಂಬ ಪದದ ಬಗ್ಗೆ ನಿಮ್ಗೆ ಗೊತ್ತದ. ಇತಿಹಾಸ ಎಂಬ ಪದವು ಹೆಂಗ್ ಸೃಷ್ಟಿಯಾಗ್ಯದ, ಹಿಸ್ಟರಿ ಎಂಬ ಪದ ಹೆಂಗ್ ಸೃಷ್ಟಿಯಾಗ್ಯದ. ಹಿಸ್ಟರಿ ಎಂಬ ಪದ ಯಾವ ಭಾಷೆ ಪದ ಅಂದ್ರೆ ಇಂಗ್ಲಿಷ್ ಭಾಷೆ ಪದ ಆಗಿರ್ತದ. ಹಾಗಾದ್ರೆ ಯಾವ ಪದದಿಂದ ಬಂದದ ಅಂದ್ರೆ ಹಿಸ್ಟೋರಿಯಾ ಎಂಬ ಗ್ರೀಕ್ ಭಾಷೆಯ ಪದದಿಂದ ಬಂದದ. ಹಾಗಾದ್ರೆ ಈ ಹಿಸ್ಟರಿ ಅಂದ್ರೆ ಸಂಶೋಧನೆ ಮಾಡೋದು, ತನಿಖೆ ಮಾಡುವಂತ ಅರ್ಥ ಕೊಡ್ತದ್ರಿ. ಹಾಗಾದ್ರೆ ಜಗತ್ತಿನ ಇತಿಹಾಸದ ಪಿತಾಮಹ ನೋಡಿದಾಗ ಯಾರಾಗ್ತಾರಿ, ಹೆರೋಡೋಟಸ್ ಆಗಿರ್ತಾರೆ. ಜಗತ್ತಿನ ಇತಿಹಾಸದ ಪಿತಾಮಹ ಯಾರು, ಹೆರೋಡೋಟಸ್. ಭಾರತದ ಇತಿಹಾಸದ ಪಿತಾಮಹ ನೋಡಿದಾಗ ಕಲ್ಲಣ ಆಗಿರ್ತಾನ. ನಂತರ ಕರ್ನಾಟಕದ ಇತಿಹಾಸದ ಪಿತಾಮಹನನ್ನ ಗಮನಿಸಿದಾಗ ಇ.ಪಿ. ರೇಸ್ ಅಂತ ಕರಿತೇವೆ. ಅವರ ಹೆಸರಿ ಇ.ಪಿ. ರೇಸ್ ಅಂತ ಕರಿತೇವ್ರಿ. ಅದೇ ರೀತಿ ಕರ್ನಾಟಕದ ಶಾಸನಗಳ ಪಿತಾಮಹ ನೋಡಿದಾಗ ಬೇಲ್ ರೇಸ್ ಆಗಿರ್ತಾರ. ಭಾರತದ ಶಾಸನಗಳ ಪಿತಾಮಹನ ಗಮನಿಸಿದಾಗ ಅಶೋಕನಾಗಿರ್ತಾನ. ಹಾಗಾದ್ರೆ ಇನ್ನ ಪ್ರಮುಖವಾಗಿ ಇಷ್ಟು ನಮ್ಗೇನಂದ್ರ ಗೊತ್ತಿರ್ಬೇಕಾಗಿರ್ತದ. ಓಕೆ, ಹಾಗಾದ್ರೆ ಇತಿಹಾಸದ ಬಗ್ಗೆ ಒಂದಿಷ್ಟು ಹೇಳಿಕೆಗಳು ಕಂಡು ಬರ್ತಾವ್ರಿ. ಹಾಗಾದ್ರೆ ಇತಿಹಾಸವು ಬದಲಾಗದ ಗತಕಾಲ ಅಂತ ಹೇಳಿದವರು ಅರಿಸ್ಟಾಟಲ್ ಹೇಳ್ತಾರೆ. ಹಾಗಾದ್ರೆ ಇತಿಹಾಸವನ್ನ ಅರಿಯದವನು ಇತಿಹಾಸವನ್ನ ಸೃಷ್ಟಿಸಲಾರ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಹಾಗಾದ್ರೆ ಕಾರ್ಲ್ ಮಾರ್ಕ್ಸ್ ಅವರನ್ನ ಗಮನಿಸಿದಾಗ್ರಿ, ಅವರು ಕೂಡ ಏನ್ ಮಾಡ್ತಾರೆ, ಇತಿಹಾಸದ ಬಗ್ಗೆ ಹೇಳ್ತಾರ, ಉಲ್ಲೇಖ ಮಾಡ್ತಾರ. ಉಳ್ಳವರ ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸದವರು ಕಾರ್ಲ್ ಮಾರ್ಕ್ಸ್. ಹಿಂಗ ನಮ್ಗ ನಾನು ಹೇಳಿ ನಿಮ್ಗೆ ಫಸ್ಟ್ ಕ್ಲಾಸ್ ಹೇಳ್ಬೇಕಾದ್ರ ಸಂಪೂರ್ಣವಾಗಿ ಇತಿಹಾಸ ಎಂಬ ಪದ ಅರ್ಥ ಇರ್ಬೋದು, ಇತಿಹಾಸಕ್ಕೆ ಸಂಬಂಧಪಟ್ಟಂಗ ವ್ಯಾಖ್ಯಾನಗಳನ್ನ ನಾ ಏನ್ ಮಾಡೀನಿ ಹೇಳ್ತಾ ಹೋಗೇನ್ರಿ. ಸ್ವಲ್ಪ ನೋಡ್ರಿ, ನಿಮ್ಗ ಸಿಗ್ತದ ಅದು ನೋಡ್ರಿ ಸ್ವಲ್ಪ. ಇಲ್ಲಿ ಪ್ರಾಚೀನ ಭಾರತ ಇತಿಹಾಸವನ್ನ ಗಮನಿಸಿದಾಗ ಒಣ್ಣೆಗೆ ನಮ್ಗ ಮೂಲಾಧಾರಗಳೇನಾಗಿರ್ತವೆ, ಇಂಪಾರ್ಟೆಂಟ್ ಆಗಿರ್ತಾವ್ರಿ. ಮೂಲ ಆಧಾರಗಳು ಅಥವಾ ರಿಸೋರ್ಸಸ್ ಅಂತ ಕರಿತೀವ್ರಿ. ಮೂಲಾಧಾರಗಳು ಅಂತ ತಿಳ್ಕೊಂಡೇವ್ರಿ. ಮೂಲಾಧಾರಗಳು ನೋಡ್ರಿ, ಮೂಲಾಧಾರಗಳು ಅಂತ ಕರಿತೀವಿ. ಹಾಗಾದ್ರೆ ಮೂಲಾಧಾರಗಳನ್ನ ಗಮನಿಸಿದಾಗ ನೋಡ್ರಿ ಸರ್, ನಮ್ಗ ಇಲ್ಲೇ ಇತಿಹಾಸವನ್ನ ಅಧ್ಯಯನ ಮಾಡಕ್ರಿ ನಮ್ಗ ಸ್ವಲ್ಪ ಏನಾರ ಸ್ವಲ್ಪ ಇದು ಬೇಕಲ್ರಿ, ಕುರುಹುಗಳು ಬೇಕಾಗ್ತದಲ್ಲ. ಮೂಲಾಧಾರಗಳನ್ನು ಇತಿಹಾಸವನ್ನ ತಿಳಿಯಾಕ ನಮ್ಗ ಸಿಕ್ಕಂತ ವಸ್ತುಗಳಾಗಿರ್ತಾವ. ಸರ್, ಏನ್ರಿ ಮೂಲಾಧಾರಗಳಂದ್ರೆ ಏನು? ಸರ್, ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಸ್ತುಗಳಿರ್ಬೋದು, ಕೃತಿಗಳಿರ್ಬೋದು, ಮಹಾಕಾವ್ಯಗಳಿರ್ಬೋದು, ನಾಣ್ಯಗಳಿರ್ಬೋದು, ಹಾಗಾದ್ರೆ ಶಾಸನಗಳಿರ್ಬೋದು, ಪ್ರಾಕ್ತನ ವಸ್ತುಗಳು, ಸುಟ್ಟು ಇಟ್ಟಿಗೆಗಳಿರ್ಬೋದು. ಹಿಂಗ ನಮ್ಗೇನಪ್ಪ ಅಂದ್ರ ಇವುಗಳಿಗೆ ನಾವು ಮೂಲಾಧಾರಗಳನ್ನ ಕರಿತೀವಿ. ಮೂಲಾಧಾರಗಳು ಇರ್ಲಿ. ಸರ್, ಮೂಲಾಧಾರವನ್ನ ಗಮನಿಸಿದಾಗ ಈ ಮೂಲಾಧಾರದೊಳಗೆ ಏನಪ್ಪ ಎರಡು ಭಾಗಗಳು ಕಂಡು ಬರ್ತಾವ್ರಿ. ಎಷ್ಟಂದ್ರೆ ಎರಡು ಭಾಗಗಳು ಕಂಡು ಬರ್ತಾವ. ಅಷ್ಟು ಎರಡು ಭಾಗಗಳು ಕಂಡು ಬರ್ತಾವ. ಒಂದು ಸಾಹಿತ್ಯಿಕ ಮೂಲಾಧಾರಗಳಂತ ಒಂದು ಸಾಹಿತ್ಯಿಕ ಮೂಲಾಧಾರಗಳು ಅಂತ ಮೂಲಾಧಾರಗಳು ಅಂತ ತಿಳ್ಕೊಂಡು
ಸರಿ, ಇನ್ನೊಂದು ನೋಡಿದಾಗ ಪ್ರಾಕ್ತನ ಮೂಲಾಧಾರಗಳು ಅದ್ರಿ ಪ್ರಾಕ್ತನ ನೋಡ್ರಿ, ಪ್ರಾಕ್ತನ ಮೂಲಾಧಾರಗಳಂತ ಕರಿತೀವಿ, ಮೂಲಾಧಾರಗಳಂತ ತಿಳ್ಕೊಂಡು. ಓಕೆನಾ? ಒಂದು ಸಾಹಿತ್ಯಿಕ ಮೂಲಾಧಾರಗಳಂತ ಬರ್ತಾವ್ರಿ, ಮತ್ತೊಂದು ನೋಡಿದಾಗ ಪ್ರಾಕ್ತನ ಮೂಲಾಧಾರಗಳಂತ ಬರ್ತಾವ ನೋಡ್ರಿ. ಸೊ ಇದ್ರ ನಮ್ಗೆ ಗೊತ್ತಿರ್ಬೇಕು. ಈಗ ಮೂಲಾಧಾರಗಳನ್ನು ಗಮನಿಸಿದಾಗ ನೋಡ್ರಿ, ಇನ್ನೊಂದು ಬರ್ತೀನಿ ಇಲ್ಲಿ ಕ್ಲಿಯರ್ ಆಗಿ ನೋಡ್ರಿ. ಮೂಲಾಧಾರಗಳಾಗಿ ಮೂಲಾಧಾರಗಳನ್ನು ಗಮನಿಸಿ ಎಷ್ಟು ಭಾಗ ಬರ್ತಾವ್ರಿ? 2 ಭಾಗ ರೀ. ಈಗ ನಾವು ಮೂಲಾಧಾರಗಳಂತ ಕರಿತೇವ್ರಿ. ಸ್ವಲ್ಪ ಮೂಲಾಧಾರಗಳು ಅಂತ ಕರಿತೇವ್ರಿ. ಸರಿ, ಮೂಲಾಧಾರಗಳನ್ನು ಗಮನಿಸಿದಾಗ ಎಷ್ಟು ಭಾಗ ಅದಾವ್ರಿ? 2 ಭಾಗ ಅದಾವ. 2 ಭಾಗಗಳ ಬರ್ತಾವೆ. ಒಂದು ನೋಡಿದಾಗ ಇಲ್ಲಿ ಪ್ರಮುಖವಾಗಿ ಸಾಹಿತ್ಯಿಕ ಮೂಲಾಧಾರಗಳು, ಸಾಹಿತ್ಯಿಕ ಮೂಲಾಧಾರಗಳು ತಿಳ್ಕೊಂಡು. ಸೊ ನಂತರ ಇನ್ನೊಂದು ನೋಡಿದಾಗ ಯಾವ್ದ್ರಿ? ಯಾವುದು? ಪ್ರಾಕ್ತನ ರೀ, ಪ್ರಾಕ್ತನ ಮೂಲಾಧಾರಗಳು ಅಂತ ಕರಿತೀವಿ. ಓಕೆ, ಹಾಗಾದ್ರೆ ನಮ್ಗ ಇತಿಹಾಸವನ್ನು ಅಧ್ಯಯನ ಮಾಡಕ ಈ ಮೂಲಾಧಾರಗಳು ಏನಾಗಿರ್ತವೆ? ಇಂಪಾರ್ಟೆಂಟ್ ಆಗಿರ್ತವ್ರಿ. ಓಕೆನಾ? ಸೊ ಹಾಗಾದ್ರೆ ಸಾಹಿತ್ಯಿಕ ಮೂಲಾಧಾರಗಳನ್ನು ಗಮನಿಸಿದಾಗ ಮತ್ತೆ ಸಾಹಿತ್ಯಿಕ ಮೂಲಾಧಾರಗಳು ಮತ್ತೆ 2 ಭಾಗಗಳ ಕಂಡು ಬರ್ತಾವ್ರಿ. ಸಾಹಿತ್ಯಿಕ ಮೂಲಾಧಾರಗಳು ಮತ್ತೆ 2 ಭಾಗ ರೀ. ಅದ್ರ ಒಂದ್ ಏನಾಗಿರ್ತದೆ ನೋಡಿದಾಗಲೇ ದೇಶೀಯ ಸಾಹಿತ್ಯ, ಅದು ದೇಶೀಯ ನೋಡಿ, ದೇಶೀಯ ಸಾಹಿತ್ಯ ಅಂತ ಕರ್ತೇವ್ರಿ. ಅದೇ ರೀತಿ ಇಲ್ಲಿ ನೋಡಿದಾಗ ಯಾವ್ದು? ವಿದೇಶಿ ಸಾಹಿತ್ಯ ನೋಡ್ರಿ, ಅದು ವಿದೇಶಿ ಸಾಹಿತ್ಯ ಅಂತ ಕರ್ತೇವೆ ನೆನಪಿಟ್ಕೊಳ್ಳಿ. ಸೊ ಇದ್ರ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ಮತ್ತೆ 2 ಭಾಗವನ್ನಾಗಿ ನಾವು ಡಿವೈಡ್ ಮಾಡ್ತೀವಿ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ನೋಡಿದಾಗ ವಿದೇಶಿ ಸಾಹಿತ್ಯ. ಸರ್ ನಂತರ ಇಲ್ಲಿ ಪ್ರಾಕ್ತನ ಮೂಲಾಧಾರಗಳು ಅಂತ ಬರ್ತದೆ. ಹಾಗಾದ್ರೆ ಪ್ರಾಕ್ತನ ಮೂಲಾಧಾರದೊಳಗ 4 ಭಾಗಗಳು ಕಂಡು ಬರ್ತಾರೆ. ಪ್ರಾಕ್ತನ ಮೂಲಾಧಾರಗಳೊಳಗೆ ಯಾವ ರೀ ಪ್ರಾಕ್ತನ ಮೂಲಾಧಾರಗಳು ಅಂದ್ರೆ ಏನು ಅಂತ ಕೇಳಿದ್ರೆ, ಅದರ ಪ್ರಮುಖವಾಗಿ ಶಾಸನಗಳು ಅಂತ ಬರ್ತಾವ್ರಿ. ಹೇಗ್ರಿ? ಶಾಸನಗಳು ಅಂತ ಬರ್ತಾವ. ಓಕೆ, ಅದಾದ್ಮೇಲೆ ಸ್ಮಾರಕಗಳಂತ ಕರಿತೀವಿ, ಸ್ಮಾರಕಗಳಿರ್ಬೋದು. ನಂತರ ನಾಣ್ಯಗಳಿರ್ಬೋದು, ನಾಣ್ಯಗಳಿರ್ಬೋದು. ಸೊ ಹಾಗಾದ್ರೆ ಪ್ರಾಚ್ಯ ವಸ್ತುಗಳಿರ್ಬೋದು, ಪ್ರಾಚ್ಯ ವಸ್ತುಗಳು. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಇತಿಹಾಸದ ಮೂಲಾಧಾರಗಳನ್ನು ಗಮನಿಸಿದಾಗ 2 ಭಾಗ ರೀ, ಸಾಹಿತ್ಯಿಕ ಮೂಲಾಧಾರ ಮತ್ತು ಪ್ರಾಕ್ತನ ಮೂಲಾಧಾರಗಳನ್ನು ತಿಳ್ಕೊಂಡು. ಸರ್ ಸಾಹಿತ್ಯಿಕ ಮೂಲಾಧಾರಗಳ 2 ಭಾಗ, ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶಿ ಸಾಹಿತ್ಯ ಅಂತ ತಿಳ್ಕೊಂಡು. ಸೊ ಹಾಗಾದ್ರೆ ಪ್ರಾಕ್ತನ ಮೂಲಾಧಾರಗಳನ್ನು ಗಮನಿಸಿದಾಗ ಶಾಸನಗಳು ಅನ್ಕೊಂಡ್ ಬರ್ತಾವ್ರಿ. ಸರ್ ಸ್ಮಾರಕಗಳು ಅನ್ಕೊಂಡ್ ಬರ್ತಾವ, ನಾಣ್ಯಗಳು ಅನ್ಕೊಂಡ್ ಬರ್ತಾವ, ಇನ್ನೊಂದು ಪ್ರಾಚ್ಯ ವಸ್ತುಗಳು ಅನ್ಕೊಂಡ್ ಬರ್ತಾವ. ಸೊ ಹಾಗಾದ್ರೆ ಸಂಪೂರ್ಣವಾಗಿ ನಾವು ಇದ್ರ ಬಗ್ಗೆ ತಿಳ್ಕೊಬೇಕಾಗ್ತದೆ. ಏನ್ರಿ ಸಾಹಿತ್ಯಿಕ ಮೂಲಾಧಾರಗಳಂದ್ರೆ ಏನು? ಸೊ ಹಾಗಾದ್ರೆ ವಿದೇಶಿ ಸಾಹಿತ್ಯ ಅಂದ್ರೆ ಏನು? ಅದೇ ರೀತಿ ದೇಶೀಯ ಸಾಹಿತ್ಯ ಇರ್ಬೋದು. ಸರ್ ಇಲ್ಲಿ ನಾಣ್ಯಗಳು ಇರ್ಬೋದು, ಶಾಸನಗಳಿರ್ಬೋದು. ಸೊ ಹಾಗಾದ್ರೆ ಪ್ರಾಚ್ಯ ವಸ್ತುಗಳಂದ್ರೆ ಏನು? ಇದ್ರ ಬಗ್ಗೆ ನಾವು ಸಂಪೂರ್ಣ ತಿಳಿತು ಹೋಗ್ಬೇಕಾಗ್ತದೆ ನೋಡ್ರಿ. ಇವು ಮೂಲಾಧಾರಗಳನ್ನ ಕರಿತೀವ್ರಿ. ಫಸ್ಟ್ ನಮ್ಗೆ ಗೊತ್ತಿರ್ಬೇಕಂತ ಅಂಶ ರೀ. ಓಕೆ, ಸೊ ಅದನ್ನ ಮೂಲಾಧಾರಗಳನ್ನು ಗಮನಿಸಿದ ಫಸ್ಟ್ ನಾವೇನ್ ಮಾಡೋಣ್ರಿ? ಸಾಹಿತ್ಯಿಕ ಮೂಲಾಧಾರಗಳನ್ನ ನೋಡೋಣ್ರಿ. ಯಾವ್ದ್ರಿ? ಸಾಹಿತ್ಯಿಕ ಮೂಲಾಧಾರದ ಬಗ್ಗೆ ನೋಡೋಣ್ರಿ. ಸಾಹಿತ್ಯಿಕ ಮೂಲಾಧಾರ, ಸಾಹಿತ್ಯಿಕ ಮೂಲಾಧಾರಗಳನ್ನು ಗಮನಿಸಿದ ಯಾವ್ದ್ರಿ? ಸಾಹಿತ್ಯಿಕ ಮೂಲಾಧಾರಗಳನ್ನು ಗಮನಿಸಿದಾಗ್ರಿ, ಮೂಲಾಧಾರಗಳನ್ನು ಗಮನಿಸಿದಾಗ ಫಸ್ಟ್ ಇದ್ರೊಳಗೆ ಯಾವ್ದು ಗೊತ್ತಿರ್ಬೇಕಂದ್ರೆ ದೇಶೀಯ ಸಾಹಿತ್ಯ ಗೊತ್ತಿರ್ಬೇಕು ನೋಡ್ರಿ. ದೇಶೀಯ ಸಾಹಿತ್ಯ ರೀ, ದೇಶೀಯ ಸಾಹಿತ್ಯದ ಬಗ್ಗೆ ನೋಡ್ಬೇಕಾಗ್ತದ. ಏನ್ರಿ ದೇಶೀಯ ಸಾಹಿತ್ಯ ಅಂದ್ರೆ ಏನು? ಸೊ ಅದ್ರ ಇಲ್ಲಿ ನೋಡ್ರಿ, ಇತಿಹಾಸದ ಬಗ್ಗೆ ತಿಳಿಸಿಕೊಡುವ ನಮ್ಮ ಭಾರತದ ಸಾಹಿತ್ಯವನ್ನ ನಾವೇನ್ ಕರಿತೇವ್ರಿ? ದೇಶೀಯ ಸಾಹಿತ್ಯ ಅಂತ ಕರಿತೇವೆ ನೋಡ್ರಿ. ನಮ್ಗೆ ಇತಿಹಾಸದ ಬಗ್ಗೆ ಉಲ್ಲೇಖ ಮಾಡುವ, ಇತಿಹಾಸದ ಬಗ್ಗೆ ಮಾಹಿತಿಗಳನ್ನ ನೀಡುವ, ಇತಿಹಾಸದ ಬಗ್ಗೆ ನಮ್ಗೆ ಕುರುಹುಗಳನ್ನ ತಿಳಿಸಿಕೊಡುವ ದೇಶೀಯ ಸಾಹಿತ್ಯವನ್ನ ಅಥವಾ ಭಾರತದ ಸಾಹಿತ್ಯವನ್ನ ಅಂದ್ರೆ ಭಾರತದ ಸಾಹಿತ್ಯಗಾರರು ಬರ್ದಾರಲ್ಲ, ಇದಕ್ಕೆ ನಾವು ದೇಶಿ ಸಾಹಿತ್ಯ ಅಂತ ಕರಿತೇವೆ ನೋಡ್ರಿ. ಸೊ ಹಾಗಾದ್ರೆ ಇತಿಹಾಸದ ಬಗ್ಗೆ ಉಲ್ಲೇಖವನ್ನ ಮಾಡುವ, ಇತಿಹಾಸದ ಬಗ್ಗೆ ನಮ್ಗೆ ತಿಳಿಸುವ ಭಾರತೀಯ ಬರವಣಿಗೆಯನ್ನು ನಾವೇನ್ ಕರಿತೇವ್ರಿ? ದೇಶೀಯ ಸಾಹಿತ್ಯ ಅಂತ ಕರಿತೇವ್ರಿ. ಅದೇ ರೀತಿ ವಿದೇಶಿ ಸಾಹಿತ್ಯ ಏನಿಲ್ಲ ರೀ. ಸರ್ ಭಾರತದ ಇತಿಹಾಸದ ಬಗ್ಗೆ ಬೇರೆ ದೇಶದ ಕೃತಿಗಳನ್ನ ಕಂಡು ಬರ್ತಾವಲ್ಲ, ಬೇರೆ ದೇಶದ ಸಾಹಿತಿಗಳೇನ್ ಬರೀತಾರಲ್ಲ, ಅದಕ್ಕೆ ನಾವೇನ್ ಕರಿತೇವ್ರಿ? ವಿದೇಶಿ ಸಾಹಿತ್ಯ ಅಂತ ಕರಿತೇವ್ರಿ. ಇದು ನಮ್ಮ ದೇಶಿ ಸಾಹಿತ್ಯ, ವಿದೇಶಿ ಸಾಹಿತ್ಯ ರೀ. ಸೊ ಇದ್ರ ಇಲ್ಲಿ ದೇಶಿ ಸಾಹಿತ್ಯವನ್ನು ಗಮನಿಸಿದಾಗ ಸರ್ ದೇಶಿ ಸಾಹಿತ್ಯವನ್ನು ಗಮನಿಸಿದಾಗ ಹಲವಾರು ಕೃತಿಗಳು ನಮ್ಗೆ ಏನಾಗಿರ್ತದೆ? ಇಂಪಾರ್ಟೆಂಟ್ ಆಗಿರ್ತದ. ಸರ್ ನಿಮ್ಗೆ ಗೊತ್ತಿರ್ಲಿ, ಕೃತಿಗಳನ್ನ ಗಮನಿಸಿದಾಗ ಇಲ್ಲಿ ರಾಜ ತರಂಗಿಣಿ ಅಂತ ಬರ್ತದ್ರಿ. ರಾಜ ತರಂಗಿಣಿ ಅಂತ ಬರ್ತದ. ಸರ್ ರಾಜ ತರಂಗಿಣಿಯನ್ನು ಬರೆದವರು ಯಾರು ನೋಡಿದಾಗ ಕಲ್ಲನ ಅಂತ ಗೊತ್ತಿರ್ಲಿ, ಕಲ್ಲನ ಅಂತ ಬರ್ಕೊಂಡ್ರಿ. ಕಲ್ಲನ ಅಂತ ತಿಳ್ಕೊಂಡು ರಾಜ ತರಂಗಿಣಿ ಬರೆದವರು ಕಲ್ಲನ ಅಂತ ತಿಳ್ಕೊಂಡು. ಓಕೆ, ಸರ್ ವಿಕ್ರಮಾಂಕ ದೇವಚರಿತ ಅಂತ ಬರ್ತದ್ರಿ. ವಿಕ್ರಮಾಂಕ ದೇವಚರಿತ ಅಂತ ಬರ್ತದೆ. ವಿಕ್ರಮಾಂಕ ದೇವಚರಿತ ಅಂತ ತಿಳ್ಕೊಂಡು ಕೃತಿದು ಚರಿತ ಅಂತ ತಿಳ್ಕೊಂಡು ಏನ್ ಬರ್ದಾವ ಯಾರಂದ್ರೆ ಬಿಲ್ಲನ ಅಂತ ಬರ್ತೇವೆ ನೋಡ್ರಿ. ಬಿಲ್ಲನ ನಾವ್ ಏನ್ ಮಾಡ್ತಾನ್ರಿ? ಈ ಕೃತಿನ ಬರೀತೇವೆ. ಓಕೆ, ರಾಜತರಂಗಿಣಿ ಬರ್ದಾವ ಕಲ್ಲನ. ವಿಕ್ರಮಾಂಕ ದೇವಚರಿತ ನೋಡಿದಾಗ ಬಿಲ್ಲನ ಆಗಿರ್ತಾನ. ಸೊ ಕೃಷ್ಣ ಚರಿತೆ ಅಂತ ಬರ್ತದ್ರಿ. ಕೃಷ್ಣ ಚರಿತೆ ನೋಡ್ರಿ, ಕೃಷ್ಣ
ಚರಿತೆ ಅಂತ ಕಂಡು ಬರ್ತದೆ. ಕೃಷ್ಣ ಚರಿತೆ ಅಂತ ತಿಳ್ಕೊಂಡು ಕೃಷ್ಣ ಚರಿತೆ ಎಂಬ ಕೃತಿಯನ್ನ ಬರೆದವ್ರು ಯಾರಾಗಿರ್ತಾರೋ ಇದಾಗ ಪ್ರಮುಖವಾಗಿ ಇಲ್ಲಿ ಸಮುದ್ರಗುಪ್ತ ನೋಡ್ರಿ. ಯಾಕಂತಂದ್ರ ಸಮುದ್ರಗುಪ್ತ ನಿಂತ್ಬಿಡ್ರಿ. ಸಮುದ್ರಗುಪ್ತ ಏನ್ ಮಾಡ್ತಾನ, ಕೃಷ್ಣ ಚರಿತೆ ಎಂಬ ಕೃತಿಯನ್ನು ಬರೀತಾನ ಸಮುದ್ರಗುಪ್ತ. ಅದೇ ರೀತಿ ಪ್ರಮುಖವಾಗಿ ಇಲ್ಲಿ ಕವಿರಾಜ ಮಾರ್ಗ ಅಂತ ಬರ್ತದೆ. ಕವಿರಾಜ ಮಾರ್ಗ ಅಂತ ಕುರಿತುಕೊಂಡು ಬರ್ತಾರೆ. ಹಾಗಾಗಿ ಕವಿರಾಜ ಮಾರ್ಗವನ್ನ ಬರೆದಂತ ವ್ಯಕ್ತಿಯನ್ನು ಗಮನಿಸಿದಾಗ ಶ್ರೀ ವಿಜಯ ಅಂತ ಬರ್ತಾರೆ. ಶ್ರೀ ವಿಜಯ ಅಂತ ತಿಳ್ಕೊಂಡು ಅದರ ನಂತರ ಪ್ರಮುಖವಾಗಿ ಪ್ರಶ್ನೋತ್ತರ ಮಾಲಿಕೆ ಅಂತ ಬರ್ತಾನೆ ಕೃತಿ ಅದ್ರಿ. ಪ್ರಶ್ನೋತ್ತರ ನೋಡ್ರಿ, ಪ್ರಶ್ನೋತ್ತರ ಮಾಲಿಕೆ ಅಂತ ಬರೋದು. ಪ್ರಶ್ನೋತ್ತರ ಮಾಲಿಕೆ ಅಂತ ತಿಳ್ಕೊಂಡು ಪ್ರಶ್ನೋತ್ತರ ಮಾಲಿಕೆ ಎಂಬ ಕೃತಿಯನ್ನು ಬರೆದು ಯಾರಂದ್ರ ಅಮೋಘ ವರ್ಷ ನೋಡ್ರಿ. ಯಾರಂದ್ರ ಅಮೋಘ ವರ್ಷ ನೃಪತುಂಗ ಅಂತ ನೆನಪಿರ್ಲಿ. ಪ್ರಶ್ನೋತ್ತರ ಮಾಲಿಕೆ ಬರದವ ಆಯ್ತಾ ಸರ್. ಅದ ನಂತರ ಪಾಣಿನಿ ಅಂತ ಬರ್ತಾನ್ರಿ. ಅಷ್ಟಾಧ್ಯಾಯ ನೋಡ್ರಿ. ಅದಂದ್ರ ಅಷ್ಟಾಧ್ಯಾಯ ಅಂತ ಬರ್ತಾರೆ. ಅಷ್ಟಾಧ್ಯಾಯ ಸರ್ ಬರದವ್ರ ಅಂದ್ರ ಪಾಣಿನಿ ಅಂತ ಓಕೆ. ಪಾಣಿನಿ ಅಷ್ಟಾಧ್ಯಾಯ ಸರ್. ನಂತರ ಪ್ರಮುಖವಾಗಿ ಸರ್ ನೋಡ್ರಿ, ಇಲ್ಲಿ ಗಮನಿಸಿದಾಗ ರಾಜತರಂಗಿ ನಿಂತ್ಕೊಂಡು ಬರ್ತಾನ. ಬರ್ದವ್ರ ಅಂದ್ರ ಕಲ್ಲನಾಥ್. ಸದರ ವಿಕ್ರಮಾಂಕ ದೇವ ಚರಿತ ಪಿಲ್ಲನ ಎಂಬ ಇತಿಹಾಸಕಾರ ಬರೆದಿರ್ತಾನ. ಅದೇ ರೀತಿ ಕೃಷ್ಣ ಚರಿತೆಯನ್ನು ಗಮನಿಸಿದಾಗ ಸಮುದ್ರಗುಪ್ತರಿ. ಕವಿರಾಜ ಮಾರ್ಗವನ್ನು ಗಮನಿಸಿದಾಗ ಶ್ರೀ ವಿಜಯ ಅಂತ ಕಂಡು ಬರ್ತಾನ. ನಂತರ ಇಲ್ಲಿ ಪ್ರಶ್ನೋತ್ತರ ಮಾಲಿಕೆ ಬರೆದವರು ಅಮೋಘ ವರ್ಷರಿ. ಅಷ್ಟಾಧ್ಯಾಯ ನೋಡಿದಾಗ ಪಾಣಿನಿ ಅಷ್ಟಾಧ್ಯಾಯ ಅಂತ ಕರಿತೀವ್ರಿ. ಹಾಗಾದ್ರೆ ಮೃಚ್ಛ ಕಟಿಕ ಅಂತ ಒಂದು ಕೃತಿಕೊಂಡು ಬರ್ತೇವೆ. ಅದ್ರ ಮೃಚ್ಛ ಕಟಿಕ ನೋಡ್ರಿ. ಮೃಚ್ಛ ಕಟಿಕ ಬರದ ಅಂದ್ರ ಮೃಚ್ಛ ಕಟಿಕ ನೋಡ್ರಿ. ಕಟಿಕ ಕೃತಿ ಬರದ ಅಂದ್ರ ಶೂದ್ರಕ ಅಂತ ಅಂತೀವಿ ನಾವು. ಅದ್ರಿ ಶೂದ್ರಕ ಅಂತ ಅಂತೀವಿ. ಓಕೆನಾ ಸರ್. ನಂತರ ಪ್ರಮುಖವಾಗಿ ಮತ್ತೇನ್ ಗೊತ್ತಿರ್ಬೇಕಂದ್ರ ಇಲ್ಲಿ ನೋಡ್ರಿ ಶಿಲಪ್ಪಾದಿಗಾರಂ ಅಂತ ಬರ್ತದ್ರಿ. ಶಿಲಪ್ಪಾದಿಗಾರಂ ಅಂತ ಕುರ್ಸಿಕೊಂಡು ಬರ್ತದ. ಶಿಲಪ್ಪಾದಿಗಾರಂ ಅಂತ ತಿಳ್ಕೊಂಡು ಆಯ್ತಾ. ಇನ್ ಬರ್ತಾವ ಇಳಂಗು ಅಡಿಗಲ್ ಅಂತ ಬರ್ತಾವ. ಇಳಂಗು ಅಡಿಗಲ್ ಅಂತ ಕಂಡು ಬರ್ತಾನ್ರಿ. ಶಿಲಪ್ಪಾದಿಗಾರಂ ಇರ್ಬೋದು. ಓಕೆ ಸದೇವ್ರ ಇನ್ನೂ ಅನೇಕ ಕೃತಿಗಳು ನಮ್ಗ ದೇಶ ಸಾಹಿತ್ಯದಲ್ಲಿ ಕಂಡು ಬರ್ತಾವ. ಅದರ ಪ್ರಮುಖವಾಗಿ ನೋಡ್ರಿ ಸದೇವ್ರ ನಾವು ಪ್ರಮುಖವಾಗಿ ಇಲ್ಲಿ ಇನ್ನೂ ಅನೇಕ ಕೃತಿಗಳನ್ನು ದುರ್ವಿನೀತನ ಶಬ್ದಾವತಾರ ಇರ್ಬೋದು. ಯಾವ್ದ್ರಿ ಶಬ್ದಾವತಾರ ಅಂತ ಕೃತಿಗಳು ಬರ್ತಾರೆ. ಬರ್ದಿವ ಅಂದ್ರ ದುರ್ವಿನೀತರಿ. ಅದ್ರಿ ದುರ್ವಿನೀತ ಅಂತ ಬರ್ತಾನೆ. ಓಕೆ ಸರ್. ಕಿರಾತಾರ್ಜುನಿ ಅಂತ ಕೃತಿ ಬರ್ತದೆ. ಅದು ಕಿರಾತಾರ್ಜುನಿ ಅಂತ ತಿಳ್ಕೊಂಡು ಬರ್ದ ಅಂದ್ರ ಭಾರವೇಣಿ. ಅದ್ರಿ ಭಾರವೇಣಿ ಬರ್ತದೆ. ಭಾರವೇಣ. ಓಕೆ ಇದೇ ರೀತಿ ಗಾಥಾ ಸಪ್ತಸತಿ ಅಂದ್ಕೊಂಡು ಬರ್ತದ್ರಿ. ಗಾಥಾ ಸಪ್ತಸತಿ ಅನ್ಕೊಂಡ್ ಬರ್ತದೆ. ಬರ್ದವ ಅಂದ್ರ ಹಾಲ ಅಂತ ಬರ್ತಲ್ರಿ. ಚಾವುಂಡರಾಯ ಪುರಾಣ ಅಂದ್ರಿ. ಚಾವುಂಡರಾಯ ಪುರಾಣ ಅನ್ಕೊಂಡ್ ಬರ್ತದೆ. ಚಾವುಂಡರಾಯ ಪುರಾಣ ಅಂತ ತಿಳ್ಕೊಂಡು ಈ ಚಾವುಂಡರಾಯ ಪುರಾಣ ಕೃತಿಯಲ್ಲಿ ಬರ್ದವಾರ ಅಂದ್ರ ಚಾವುಂಡರಾಯ ಅಂತ ತಿಳ್ಕೊಂಡು. ಓಕೆನಾ ಸರ್. ಇನ್ನೂ ಅನೇಕ ಕೃತಿಗಳು ಕಂಡು ಬರ್ತಾವ್ರಿ ಸರ್. ನೋಡ್ರಿ ಸರ್ ಪಟ ನಾ ಹೇಳ್ಕೊಂಡು ಹೋಗ್ತೀನಿ, ಬರ್ಕೊಂತವ್ರಿ ಹಂಗ ಸರ್. ನೋಡ್ರಿ ರಾಜತರಂಗಿಣಿ ಕಲ್ಲನರಿ. ವಿಕ್ರಮಾಂಕ ದೇವ ಚರಿತ ಪಿಲ್ಲನ ಬರದಾನ. ಕೃಷ್ಣ ಚರಿತೆಯನ್ನು ಗಮನಿಸಿದಾಗ ಸಮುದ್ರಗುಪ್ತ ನೋಡ್ರಿ. ಕೃಷ್ಣ ಚರಿತೆಯನ್ನು ಬರದಾವ ಸಮುದ್ರಗುಪ್ತ ಆಗಿರ್ತಾನ. ಓಕೆ ಸರ್. ಕವಿರಾಜ ಮಾರ್ಗ ಅಂದ್ರೆ ಶ್ರೀ ವಿಜಯ. ಪ್ರಶ್ನೋತ್ತರ ಮಾಲಿಕೆ ಅಮೋಘ ವರ್ಷ ನೃಪತುಂಗ. ಅಷ್ಟಾಧ್ಯಾಯ ನೋಡಿದಾಗ ಪಾಣಿನಿ. ಮೃಚ್ಛಕಟಿಕವನ್ನು ಗಮನಿಸಿದಾಗ ಶೂದ್ರಕ. ಶಿಲಪ್ಪಾದಿಗಾರಂ ಅಂದ್ರೆ ಇಳಂಗು ಅಡಿಗಲ್ಲ. ಶಬ್ದಾವತಾರ ನೋಡಿದಾಗ ದುರ್ವಿನೀತ. ಕಿರಾತಾರ್ಜುನ ನೋಡಿದಾಗ ಭಾರವೇಗಿರ್ತಾನ. ಇನ್ನ ಗಾಥಾ ಸಪ್ತಸತಿ ಅಂದ್ರೆ ಹಾಲರಿ. ಚಾವುಂಡರಾಯನ ಗಮನಿಸಿದಾಗ ಚಾವುಂಡರಾಯ ಪುರಾಣ. ಸಗದ್ರ ಮಾನಸೋಲ್ಲಾಸನ ಬರ್ತದ್ರಿ. ಮಾನಸೋಲ್ಲಾಸನ ಅಂತ ತಿಳ್ಕೊಂಡು ಈ ಮಾನಸೋಲ್ಲಾಸ ಕೃತಿಯನ್ನು ಬರೆದಾಗ ಯಾರು ಗೊತ್ತಿರ್ಬೇಕಾಗ್ತದೆ ನಮ್ಗೆ. ಮೂರನೇ ಸೋಮೇಶ್ವರ ಅಂತ ಮಾನಸೋಲ್ಲಾಸ ಅಂದ್ರೆ ಮೂರನೇ ಸೋಮೇಶ್ವರ ಅನ್ಕೊಂಡ್ ಬರ್ತಾನ. ನೆನ್ಪಿಟ್ಕೊರಿ ಸರ್. ಮಧುರಾ ವಿಜಯಂ ಅಂತ ಬರ್ತದ್ರಿ. ಮಧುರಾ ವಿಜಯಂ ಅಂತ ತಿಳ್ಕೊಂಡ್ ಬರ್ತದೆ. ಮಧುರಾ ವಿಜಯಂ ಬರ್ದಾಗ ಯಾವ್ದ್ರ ಗಂಗಾದೇವಿ. ಯಾವ್ದೇವ್ರಿ ಗಂಗಾದೇವಿ. ಮಧುರಾ ವಿಜಯಂ ಬರ್ತಾವ ಗಂಗಾದೇವಿ ನೆನ್ಪಿಟ್ಕೊರಿ ಸರ್. ಪ್ರಮುಖವಾಗಿ ಕೌಟಿಲ್ಯ ರೀ. ಅದ್ರಿ ಕೌಟಿಲ್ಯ ಅರ್ಥಶಾಸ್ತ್ರ ಅಂತ ಬರ್ತದೆ. ಅರ್ಥಶಾಸ್ತ್ರ ನೋಡ್ರಿ. ಅರ್ಥಶಾಸ್ತ್ರ ಬರ್ದವ್ರ ಕೌಟಿಲ್ಯ ಅಂತ ಕರಿತೇವ್ರಿ ಸರ್. ಶ್ರೀ ವಿಜಯ ದುರ್ವಿನೀತ ಆಗೈತಿ. ಶ್ರೀ ಪುರುಷನ ಗಜಶಾಸ್ತ್ರ ಆಗೈತ್ರಿ. ನೋಡ್ರಿ ಶ್ರೀ ಪುರುಷನ ಗಜಶಾಸ್ತ್ರ ಅಂತ ಬರ್ದವ ಅಂದ್ರ ಸ್ತ್ರೀ ಪುರುಷ ಅಂತ ತಿಳ್ಕೊಂಡು ಸರ್. ಗಜಾಷ್ಟಕ ಅಂತ ಬರ್ತದ್ರಿ. ಗಜಾಷ್ಟಕ ಅಂತ ತಿಳ್ಕೊಂಡು ಇನ್ನ ಸೈಗೊಟ್ಟ ಶಿವಮಾರ ಬರ್ತಾನೆ. ಸೈಗೊಟ್ಟ ಶಿವಮಾರನ ಬರ್ತಾನೆ. ಓಕೆ ಸರ್. ಪ್ರಮುಖವಾಗಿ ಇದು ನಮ್ಗೆ ಗೊತ್ತಿರಬೇಕಾಗಿರ್ತದೆ. ಅದೇ ರೀತಿ ಪ್ರಮುಖವಾಗಿ ಚರಕ ಬರ್ತಾರೆ. ಚರಕ ಸಂಹಿತೆ ಅಂತ ತಿಳ್ಕೊಂಡು ಅದ್ರಿ ಚರಕ ಸಂಹಿತೆ ನೋಡ್ರಿ. ಚರಕ
ಸಂಹಿತೆ ಅಂತ ಬರ್ದವಾರ ಅಂದ್ರ ಚರಕರಿ, ಚರಕ ಅನ್ನೋ ಬರ್ತೇನೆ. ಚರಕ ಸಂಹಿತೆ ಬರ್ದವಾರು ಚರಕ ಇರಬಹುದು. ಪಂಚತಂತ್ರ ನೋಡ್ರಿ, ಪಂಚತಂತ್ರ ಯಾವ ತಂತ್ರ ರೀ? ಪಂಚತಂತ್ರ ಅಂತ ಕರಿತೀವಿ. ಪಂಚತಂತ್ರ ತಂತ್ರ ಅಂತ ಕರಿತೀವಿ. ವಿಷ್ಣು ಶರ್ಮಾ ರೀ. ಯಾವ ಶರ್ಮಾ ಅಂದ್ರ ವಿಷ್ಣು ಶರ್ಮಾ ಅಂತ ಹುಡುಗರು, ವಿಷ್ಣು ಶರ್ಮಾ ಅಂತ ಹುಡುಗರಿ. ಶಾಖದತ್ತನ ಮುದ್ರಾ ರಾಕ್ಷಸ ರೀ. ನೋಡ್ರಿ ಮುದ್ರಾ ರಾಕ್ಷಸ ಅಂತ ಬರ್ತಂದ್ರಿ, ಮುದ್ರಾ ರಾಕ್ಷಸ ರೀ. ನೋಡಿದಾಗ ಮುದ್ರಾ ರಾಕ್ಷಸ, ಓಕೆ. ಶಾಖ ದತ್ತ ಅಂತ ಮುದ್ರಾ ರಾಕ್ಷಸ ಯಾರು? ಶಾಖದತ್ತ ಅಂತ ಕರಿತೀವ್ರಿ. ಸೊ ಅದೇ ರೀತಿ ಪ್ರಮುಖವಾಗಿ ಪಂಚತಂತ್ರ ಅಂತ ಬರ್ತದ್ರಿ. ಪಂಚತಂತ್ರ ರೀ, ಪಂಚತಂತ್ರ ಅಂತ ಬರ್ತಾ ಬರ್ದವಾರ ದುರ್ಗಸಿಂಹ ರೀ. ಅಂದ್ರ ದುರ್ಗಸಿಂಹ ರೀ. ಕನ್ನಡ ಪಂಚತಂತ್ರ ದುರ್ಗಸಿಂಹ ಅಂತ ನೆನ್ಪಿಡ್ಕೋರಿ. ಅದೇ ರೀತಿ ಪ್ರಮುಖವಾಗಿ ಇಲ್ಲಿ ದುರ್ಗಸಿಂಹ ವಿಷ್ಣು ಶರ್ಮ ಆಗೈತಿ. ಪತಂಜಲಿಯ ಮಹಾಭಾಷ್ಯ, ಪತಂಜಲಿ ನೋಡ್ರಿ ಮಹಾಭಾಷ್ಯ ಬರೋ ಪತಂಜಲಿ ರೀ. ಯಾರಾಗಿರ್ತಾರ? ಪತಂಜಲಿ ಅನ್ನೋರಿ, ಪತಂಜಲಿ ಅನ್ನೋರಿರ್ತಾನೆ ನೆನ್ಪಿಡ್ಕೋರಿ. ಅದನ್ನ ಪ್ರಮುಖವಾಗಿ ಅಭಿಜ್ಞಾನ ಶಾಕುಂತಲ ಇರಬಹುದು, ಅನೇಕ ಕೃತಿಗಳ ಬರ್ತಾವ ನೆನಪಿರ್ಲಿ. ಪತಂಜಲಿದು ಮಹಾಭಾಷ್ಯ, ಮಹಾಭಾಷ್ಯ ಪತಂಜಲಿದು ಮಹಾಭಾಷ್ಯ ಇರ್ತದೆ. ಇನ್ನು ಅನೇಕ ಕೃತಿಗಳು ನಮ್ಗೆ ನೆನಪು ಬರ್ತಾವ. ಕಾಳಿದಾಸಂದು ಅಭಿಜ್ಞಾನ ಶಾಕುಂತಲ ಇರಬಹುದು, ಋತು ಸಂಹಾರ ಇರಬಹುದು. ನಂತರ ಇಷ್ಟು ಕೃತಿಗಳು ಸ್ವಲ್ಪ ಗೊತ್ತಿರ್ಲಿ. ದಂಡಿಯ ದಶಕುಮಾರ ಚರಿತೆ, ದಂಡಿಯ ದಶಕುಮಾರ ಚರಿತೆ, ದಂಡಿ ದಶಕುಮಾರ ಚರಿತೆ, ದಂಡಿ ದಶಕುಮಾರ ಚರಿತೆ ನೆನಪಿಡುವರಿ. ನಂತರ ಬಾಣಭಟ್ಟನ ಹರ್ಷ ಚರಿತೆ, ಬಾಣಭಟ್ಟ ಅಂತ ಸಾಹಿತ್ಯ ಹರ್ಷ ಚರಿತೆ ನೋಡ್ರಿ. ಹರ್ಷ ಚರಿತೆ ನೆನಪಿಡುವ, ಹರ್ಷ ಚರಿತೆ ಅಂತ ತಿಳ್ಕೊಂಡು ಓಕೆನಾ. ದೀಪವಂಶ ಮಹಾವಂಶ ಅಂತ ಬರ್ತಾವ ಇಲ್ಲಿ. ಒಟ್ಟಾರೆಯಾಗಿ ನಮ್ಗ ದೇಸಿ ಸಾಹಿತ್ಯವನ್ನು ಗಮನಿಸಿದ ನೋಡ್ರಿ. ದೇಸಿ ಸಾಹಿತ್ಯವನ್ನು ಗಮನಿಸಿದಾಗ ಇಲ್ಲಿ ಪ್ರಮುಖವಾಗಿ ಸ್ವಲ್ಪ ನಮ್ಮ ದೇಶದ ಸಾಹಿತ್ಯಕಾರರಿಂದ ರಚನೆಗಳು ನಮ್ಗೆ ಗೊತ್ತಿರ್ಬೇಕು ನೋಡ್ರಿ. ಇನ್ನು ನಮ್ಗೆ ಅನೇಕ ಕೃತಿಗಳು ಸಿಗ್ತಾವ, ಸ್ವಲ್ಪ ನೆನಪಿಡುವ ಸಾಕಿಷ್ಟು. ನೋಡ್ರಿ ಇನ್ನು ಪಂಚತಂತ್ರ ಅಂತದ ರೀ. ಪಂಚತಂತ್ರ ನೋಡ್ರಿ, ಪಂಚತಂತ್ರ ಅಂತ ಬರ್ದಾವ ವಿಷ್ಣು ಶರ್ಮಾ ರೀ, ವಿಷ್ಣು ಶರ್ಮಾ. ಓಕೆ, ಇಲ್ಲೊಂದು ಪಂಚತಂತ್ರ ಬರ್ದೇನ, ಇದಕ್ಕೆ ನಾವೇನ್ ಕರಿತೀವಿ? ಕನ್ನಡದ ಪಂಚತಂತ್ರ ಅಂದ್ರೆ ದುರ್ಗಸಿಂಹ ರೀ. ಓಕೆ, ಸಂಸ್ಕೃತದೊಳಗ ಪಂಚತಂತ್ರ ಅಂತ ಬರ್ತದ, ಅದಕ್ಕೆ ಬರ್ದಾಗ ವಿಷ್ಣು ಶರ್ಮಾ ನೋಡ್ರಿ. ಸರ್ ಇಲ್ಲಿ ರಾಜತರಂಗಿಣಿ ಕಲ್ಲನ ರೀ, ಕ್ರಮಾಂಕದ ವಿಚರಿತ ಬೆಲ್ಲನ, ಕೃಷ್ಣಚರಿತ ಸಮುದ್ರಗುಪ್ತ ರೀ, ಕವಿರಾಜ ಮಾರ್ಗ ಶ್ರೀ ವಿಜಯ, ಪ್ರಶ್ನೋತ್ತರ ಮಾಲಿಕೆ ಅಂದ್ರೆ ಅಮೋಘ ವರ್ಷ ರೀ, ಅಷ್ಟೋದಯ ನೋಡಿದಾಗ ಪಾಣಿನಿ, ಮುಚ್ಚಕಟ್ಟಿಗೆ ಬರ್ದವ ಶೂದ್ರಕ ಅಂತ ತಿಳ್ಕೊಂಡು ನೋಡ್ರಿ. ಚರಕ ಸಾಹಿತ್ಯ ಬರ್ದವ ಯಾರು? ಚರಕ. ಮಧುರಾ ವಿಜಯ ಬರ್ದವರು ಗಂಗಾದೇವಿ, ಮಾನಸೋಲ್ಲಾಸ ಬರ್ದವರು ಪೂರ್ಣಿ ಸೋಮೇಶ್ವರ, ಶಿಲಪ್ಪಾಧಿಕಾರ ಅಂದ್ರೆ ಇಳಂಗು ಅಡಿಗಲ್ ಅನ್ನವ. ಸರ್ ಶಬ್ದಾವತಾರ ಅಂದ್ರ ದುರ್ವಿಣಿತ ರೀ. ಸರ್ ಕಿರಾತಾರ್ಜುನೀಯ ಅಂದ್ರ ಭಾರವಿ ಅನ್ಕೊಂಡ್ ಬರ್ತಾನ. ಕಿರಾತಾರ್ಜುನಿ ಅಂದ್ರ ಭಾರವಿ. ಸರ್ ಗಾತ ಸಪ್ತಸಿದ್ಧ ಅಂದ್ರ ಹಾಲಾಗಿರ್ತಾನ. ಚಾವುಂಡರಾಯ ಪುರಾಣ ಅಂದ್ರೆ ಚಾವುಂಡರಾಯ. ಅದೇ ರೀತಿ ಅರ್ಥಶಾಸ್ತ್ರ ಅಂದ್ರೆ ಕೌಟಿಲ್ಯ ರೀ. ಗಜಶಾಸ್ತ್ರ ನೋಡಿದಾಗ ಶ್ರೀ ಪುರುಷ ಅನ್ಕೊಂಡ್ ಬರ್ತಾನ. ಗಜಾಷ್ಟಕ ಗಮನಿಸಿದಾಗ ಸೈಗುಟ್ಟ ಶಿವಮಾರ. ಇನ್ನ ಮುದ್ರಾ ರಾಕ್ಷಸ ನೋಡಿದಾಗ ವಿಶಾಖದತ್ತ ರೀ. ಕನ್ನಡದ ಪಂಚತಂತ್ರ ದುರ್ಗಸಿಂಹ ರೀ. ಮಹಾಭಾಷ್ಯ ಬರ್ದಾವ ಪತಂಜಲಿ. ಇನ್ನ ದಂಡಿ ಏನಲ್ಲ ಇವ್ ಕೃತಿ ಅಂದ್ರೆ ದಶಕುಮಾರ ಚರಿತೆ ನೋಡ್ರಿ. ದಶಕುಮಾರ ಚರಿತೆ ಬರ್ದಾವ ದಂಡಿ ಆಗಿರ್ತಾನ. ಹರ್ಷ ಚರಿತೆ ಬರ್ದಾವ ಬಾಣಭಟ್ಟ ನೋಡ್ರಿ. ಸರಿ ಈ ಕಡೆ ದಿನ ನೋಡೋಣ. ಚರಕ ಸಾಹಿತ್ಯ ಚರಕರಿ, ಮಧುರಾಜನ್ ಗಂಗಾದೇವಿ, ಮಾನಸೋಲ್ಲಾಸ ಮೂರನೇ ಸೋಮೇಶ್ವರ, ಶಿಲಪ್ಪಾಧಿಕಾರ ಇಳಂಗೋಡಿಗಲ್ಲ, ಶಬ್ದಾವತಾರ ದುರ್ವಿಣಿತ, ಕಿರಾತಾರ್ಜುನಿಯ ಭಾರವಿ, ಗಾದಾ ಸಪ್ತಸಿಂಧರ ಹಾಲಾಗಿರ್ತಾನ. ಚಾವುಂಡರಾಯ ಪುರಾಣ ಇರಬಹುದು, ಸರ್ ಅರ್ಥಶಾಸ್ತ್ರ ಇರಬಹುದು, ಗಜಶಾಸ್ತ್ರ ಇರಬಹುದು. ಸರ್ ಗಜಾಷ್ಟಕ ಬರ್ದವಾರಂದ್ರ ಸೈಗೊಟ್ಟ ಶಿವಮಾರ ರೀ. ಸರ್ ಗಜಶಾಸ್ತ್ರ ಬರ್ದವ ಶ್ರೀ ಪುರುಷ ರೀ. ಸರ್ ನೋಡ್ರಿ ಮುದ್ರಾ ರಾಕ್ಷಸ, ವಿಶಾಖದತ್ತ, ಕನ್ನಡ ಪಂಚತಂತ್ರ ದುರ್ಗಸಿಂಹ ರೀ. ಮಹಾಭಾಷ್ಯದ ಪತಂಜಲಿ. ದಶಕುಮಾರ ಚರಿತೆ ಬರ್ದವ ದಂಡಿ, ಹರ್ಷ ಚರಿತೆ ಬರ್ದವಾರಂದ್ರ ಬಾಣಭಟ್ಟ ನೋಡ್ರಿ. ಸುಮ್ಕ ನಮ್ಗೆ ಮಿನಿಮಮ್ ಆಗಿ ಒಂದಿಷ್ಟು ಸಾಹಿತ್ಯಗಳ ಕೃತಿಗಳು ಗೊತ್ತಿರ್ಬೇಕಾಗ್ತದೆ ನಮ್ಗೆ ಎಕ್ಸಾಮ್ ಒಳಗ್ರಿ. ಕೃತಿಗಳ ಮೇಲೆ ಜಾಸ್ತಿ ಕ್ವಶನ್ಗಳನ್ನ ಕೇಳ್ತಿರ್ತಾನ. ಮುಂದ ನಮ್ಗ ಏನಪ್ಪಾ ಬರ್ತಾರಿ, ರಾಜ ಆಸ್ಥಾನದಲ್ಲಿ ಆಸನ ಪಡ್ಕೊಂಡಿರ್ತಾರ. ರನ್ನ ಇರ್ಬೋದು, ಪೊನ್ನ ಇರ್ಬೋದು, ಅವರೆಲ್ಲ ಕರ್ನಾಟಕ ಇತಿಹಾಸದೊಳಗೆ ಬಂದೋಗಿರ್ತಾರ. ಇನ್ನ ಇಲ್ಲಿ ಪ್ರಮುಖವಾಗಿ ಕಾಳಿದಾಸ ಅಂತ ಕಂಡು ಬರ್ತಾನ ರೀ. ಇಲ್ಲಿ ನಮ್ಗ ಸಮುದ್ರಗುಪ್ತ ಅಂತ ಒಬ್ಬ ಸಾಹಿತಿನ ಹೌದು, ರಾಜನ ಕಂಡು ಬರ್ತಾನ. ಹರ್ಷವರ್ಧನ್ ಆಸ್ಥಾನದಲ್ಲಿರೋ ಬಾಣಭಟ್ಟ ಇರ್ಬೋದು, ವೈನ್ ಸಾಂಗ್ ಇರ್ಬೋದು,
ಮೇಲಿನ ನಾವೇನು ಅನೇಕ ಕೃತಿಗಳು ಬರ್ತಾವ ನೋಡ್ತಾವ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡೆ ಕ್ಲಿಯರ್ ಬರ್ಕೊಂಡ್ರೆ ಅಂತ ಅನ್ಕೊಂತೀನಿ. ಇದು ದೇಶೀಯ ಸಾಹಿತ್ಯ ನೋಡ್ರಿ ಮೂಲಾಧಾರಗಳು ಎಷ್ಟು ಭಾಗ ರೀ? 2 ಭಾಗ ಅದಾವ. ಒಂದು ಸಾಹಿತ್ಯಿಕ ಮೂಲಾಧಾರ, ಇನ್ನೊಂದು ಪ್ರಾಕ್ತನ ಮೂಲಾಧಾರಗಳು. ಅದ್ರೊಳಗ ಸಾಹಿತ್ಯಿಕ ಮೂಲಾಧಾರಗಳನ್ನ ಗಮನಿಸಿದಾಗ ಅದ್ರೊಳಗೆ 2 ಭಾಗ ರೀ. ಒಂದು ದೇಶಿ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ. ಓಕೆನಾ ಸರ? ನೋಡ್ರಿ ಆ ಪ್ರಾಕ್ತನ ಮೂಲಾಧಾರಗಳು 4 ಭಾಗ. ಒಂದು ಶಾಸನಗಳಿರ್ಬಹುದು, ನಾಣ್ಯಗಳಿರ್ಬಹುದು, ಪ್ರಾಚ್ಯ ವಸ್ತುಗಳಿರ್ಬಹುದು. ಓಕೆ, ಅದು ಗೊತ್ತಿರ್ಬೇಕಂತ ನೋಡೋಣ. ಸರ್ ನಾವೀಗ ಸಂಪೂರ್ಣವಾಗಿ ದೇಶಿ ಸಾಹಿತ್ಯ ಬಗ್ಗೆ ಕೃತಿಗಳನ್ನ ತಿಳ್ಕೊಂಡ್ರಿ. ಸರ್ ಇನ್ನೊಂದು ಭಾಗ ಯಾವ್ದಾಗಿರ್ತದೆ ಇಲ್ಲಿ ಸಾಹಿತ್ಯಿಕ ಮೂಲಾಧಾರದೊಳಗ್ರಿ? ವಿದೇಶಿ ಸಾಹಿತ್ಯ. ಯಾವ ಸಾಹಿತ್ಯ ಇದು? ವಿದೇಶಿ ಸಾಹಿತ್ಯ ಅಂತ ಗೊತ್ತಿರ್ಬೇಕಾಗ್ತದೆ. ವಿದೇಶಿ ಸಾಹಿತ್ಯ ನೋಡಿ, ವಿದೇಶಿ ಸಾಹಿತ್ಯ ಅಂತ ಕರಿತೀವ್ರಿ. ಸರ್ ವಿದೇಶಿ ಸಾಹಿತ್ಯವನ್ನು ಗಮನಿಸಿದಾಗ ನೋಡ್ರಿ, ವಿದೇಶಿ ಸಾಹಿತ್ಯ ಅಂದ್ರೆ ಏನಿಲ್ಲ ರೀ, ಭಾರತದ ಇತಿಹಾಸದ ಬಗ್ಗೆ ತಿಳಿಸ್ಕೊಡುವ ಬೇರೆ ದೇಶದ ಸಾಹಿತ್ಯವನ್ನ ನಾವೇನ್ ಕರಿತೀವಿ? ವಿದೇಶಿ ಸಾಹಿತ್ಯ ಅಂತ ಕರಿತೀವ್ರಿ. ಭಾರತ ದೇಶದ ಇತಿಹಾಸದ ಬಗ್ಗೆ ತಿಳಿಸಿಕೊಡುವ ಬೇರೆ ದೇಶದ ಸಾಹಿತ್ಯವನ್ನ ನಾವು ದೇಶಿ ಸಾಹಿತ್ಯ ಅಂತ ಕರಿತೀವ್ರಿ. ಮರಿಬೇಡ್ರಿ ಸರ್. ವಿದೇಶಿ ಸಾಹಿತ್ಯವನ್ನು ಗಮನಿಸಿದಾಗ್ರಿ ಸರ್ ಕೃತಿಗಳ ಕಂಡು ಒಂದಿಷ್ಟು ಕೃತಿಗಳು. ಸರ್ ಯಾವ್ಯಾವ ಕೃತಿಗಳು ಅದಾವ್ರಿ ವಿದೇಶಿ ಸಾಹಿತ್ಯವನ್ನು ಗಮನಿಸಿದಾಗ? ನಿಮ್ಗೆ ಗೊತ್ತದನ್ರಿ, ಇಲ್ಲಿ ಮೆಗಾಸ್ತನಿಸ್ ಅಂತ ಕಂಡು ಬರ್ತಾನೆ. ಯಾರು ನೋಡ್ರಿ? ಮೆಗಾಸ್ತನಿಸ್ ನೋಡ್ರಿ, ಮೆಗಾಸ್ತನಿಸ್ ಅಂತ ಕಂಡು ಬರ್ತಾನೆ. ಮೆಗಾಸ್ತನಿಸ್ ಅಂತ ತಿಳ್ಕೊಂಡು ಹುಡುಗರು ಫಸ್ಟ್ ಸಾಹಿತ್ಯ ಬರ್ಕೋರಿ. ಮೆಗಾಸ್ತನಿಸ್ ಇರ್ಬೋದು. ಸರ್ ಅದ್ರ ಪಾಹಿಯನ್ನ ನೋಡ್ರಿ, ಯಾರಿ ಪಾಹಿಯಾನ ಅಂತ ಬರ್ತಾನ. ಅದೇ ರೀತಿ ನಮ್ಗೆ ಹುಯೆನ್ ಸಾಂಗ್ ಅಂತ ಬರ್ತಾವ ನೋಡ್ರಿ. ಯಾರಿ ಹುಯೆನ್ ಸಾಂಗ್ ಅಂತ ಬರ್ತಾವ. ಹುಯೆನ್ ಸಾಂಗ್ ಅಂತ ತಿಳ್ಕೊಂಡು ಓಕೆ, ಹುಯೆನ್ ಸಾಂಗ್ ಇರ್ಬೋದು. ನಂತರ ಅದೇ ರೀತಿ ಪ್ರಮುಖವಾಗಿ ಇಲ್ಲಿ ಹೆರೋಡಟಸ್ ಅಂತ ಬರ್ತಾವ ನೋಡ್ರಿ. ಹೆರೋಡಟಸ್ ಅಂತ ಕರೆದ. ಹೆರೋಡಟಸ್ ಅಂತ ತಿಳ್ಕೊಂಡು ಯಾರಂದ್ರ ಹೆರೋಡಟಸ್ ಅಂತ ಬರ್ತಾನ. ಓಕೆ ಸರ್. ನಂತರ ಅದಾದ್ಮೇಲೆ ಸಂತ ಆಗಸ್ಟೈನ್ ಅಂತ ಬರ್ತಾನ್ರಿ. ಸಂತ ಅಗಸ್ಟೈನ್ ಅಂತ ಬರ್ತಾನೆ ಅಂತಿರ್ಲಿ. ಸರ್ ಅದಾದ್ಮ್ಯಾಗ ನಮ್ಗ ಅಬ್ದುಲ್ ರಜಾಕ್ ಅಂತ ಕಂಡು ಬರ್ತಾನ ನೋಡ್ರಿ. ಅಬ್ದುಲ್ ರಜಾಕ್ ಅಂತ ಕಂಡು ಬರ್ತಾನೆ. ಅಬ್ದುಲ್ ರಜಾಕ್ ಅಂತ ತಿಳ್ಕೊಂಡು ಅದೇ ರೀತಿಯಲ್ಲಿ ಕಾರ್ಲ್ ಮಾರ್ಕ್ಸ್ ನೋಡ್ರಿ. ಕಾರ್ಲ್ ಮಾರ್ಕ್ಸ್ ಅಂತ ಕಂಡು ಬರ್ತಾನ. ಓಕೆ, ನೆನ್ಬಿಡ್ಗೋರಿ. ಇದೇ ರೀತಿ ಅರಿಸ್ಟಾಟಲ್ ಅಂತ ತಿಳ್ಕೊಂಡು ತಗೋರಿ. ನಂತರ ಪ್ಲೇಟೋ ಅಂತ ಬರ್ತಾನೆ. ಯಾರಿ ಪ್ಲೇಟೋ ಅಂತ ತಿಳ್ಕೊಂಡು ನೆನ್ಪಿಡ್ರಿ. ಓಕೆ ಸರ್. ನಂತರ ಇಲ್ಲಿ ಅರಿಸ್ಟಾಟಲ್, ಪ್ಲೇಟೋ ಇರ್ಬೋದು. ನಂತರ ದೀಪವಂಶ, ಮಹಾವಂಶ ಅಂತ ಬರ್ತಾವ್ರಿ. ಆದ್ರಿ ದೀಪವಂಶ ರೀ, ಅದು ಮಹಾವಂಶ, ದೀಪವಂಶ, ಮಹಾವಂಶ ಅಂತ ಬರ್ತಾವ. ಓಕೆ ಸರ್, ಇದು ನಮ್ಗ ವಿದೇಶಿ ಸಾಹಿತ್ಯಗಳಾಗಿರ್ತಾವ. ನಂತರ ಪ್ರಮುಖವಾಗಿ ಇಲ್ಲಿ ಅಲ್ಬೆರುನಿ ಅಂತ ಬರ್ತಾವ ನೋಡ್ರಿ. ಫಿರ್ದೌಸಿ ಇರ್ಬೋದು. ಯಾರಿ ಅಲ್ಬೆರುನಿ ಇರ್ಬೋದು. ನಂತರ ಫಿರ್ದೌಸಿ ಇರ್ಬೋದು. ಯಾರಿ ಫಿರ್ದೌಸಿ ಅಂತ ಬರ್ತಾನ. ಸರ್ ನಮ್ಗ ಗೊತ್ತಿರ್ಬೇಕಾದ ಅಂಶ ಸರಿ ಇರ್ಲಿ. ಸರಿನಾ? ಪ್ರಮುಖವಾಗಿ ಇಲ್ಲಿ ವಿದೇಶಿ ಸಾಹಿತ್ಯವನ್ನು ಗಮನಿಸಿದಾಗ್ರಿ ಸರ್, ವಿದೇಶಿ ಸಾಹಿತ್ಯವನ್ನು ಗಮನಿಸಿದಾಗ ನೇರವಾಗಿ ಕ್ವಶನ್ಗಳನ್ನು ಬಿಡ್ತಾನ. ಸರ್ ನೋಡ್ರಿ, ವಿದೇಶದಿಂದ ರೀ, ಬೇರೆ ದೇಶದಿಂದ ರಚನೆಯಾಗಲ್ಪಟ್ಟ ಸಾಹಿತ್ಯವು ಭಾರತದ ಬಗ್ಗೆ ತಿಳಿಸೋದಲ್ಲ, ಅದಕ್ಕೆ ವಿದೇಶಿ ಸಾಹಿತ್ಯಿಕ ಮೂಲಧಾರಗಳನ್ನ ಕರಿತೀವ್ರಿ. ಸರ್ ಮೆಗಾಸ್ತನಿಸ್ ಕೃತಿ ಬರ್ತಾನ್ರಿ. ಯಾವ್ದ್ರಿ? ಇಂಡಿಕಾ ಅಂತ ಹೇಳಿ ಕೃತಿ ಬರ್ತಾವ. ಇಂಡಿಕಾ ಮೆಗಾಸ್ತನಿಸ್ ಅಂದ್ರೆ ಇಂಡಿಕಾ ಅಂತ ಕೃತಿ ಬರೋದ್ರಿ. ಅದ್ರಿ ಪಾಯನಂದ ಯಾವ್ದು ಪಾಯನಂದು ಸಿವಿಕಿ ಗಕುಕಿ ಅಂತೇಳಿ ಪಾಯನ್ನ ಕೊಡ್ತೀರಿ. ಓಕೆ, ಅದೇ ರೀತಿ ವೈನ್ ಸಂಘ ನೋಡಿದಾಗ ಸಿಯುಕಿ ನೋಡಿರೋದ್ರಿ, ಸಿಯುಕಿ ಅಂತ ಬರ್ತ. ಓಕೆ, ಅದನ್ನ ನೋಡಿದಾಗ ಹಿಸ್ಟೋರಿಯಾ ಅಂತ ಬರ್ತದ್ರಿ. ಹಿಸ್ಟೋರಿಯಾ ಇರಬಹುದು. ಒಂದು ಪರ್ಷಿಯನ್ ವಾರ್ಸ್ ಅಂತ ಕರಿತೀವಿ. ಓಕೆನಾ? ಪರ್ಷಿಯನ್ ವಾರ್ಸ್ ಅಂತ ತಿಳ್ಕೊಂಡು ಸಂತ ಆಗಸ್ಟೈನ್ ಅಂತ ಕರಿತೀವಿ ನೋಡ್ರಿ. ಸಂತ ಆಗಸ್ಟೈನ್ ಕೃತಿಯನ್ನು ಗಮನಿಸಿದಾಗ್ರಿ ಸರ್ ಸಿಟಿ ಆಫ್ ಗಾರ್ಡ್ ಅಂತ ನೋಡ್ರಿ. ಸಿಟಿ ಆಫ್ ಗಾರ್ಡ್ ಅಂತ ಕರಿತೀವಿ. ಮರಿಬೇಡ್ರಿ, ಸಿಟಿ ಆಫ್ ಗಾರ್ಡ್ ಅಂತ ತಿಳ್ಕೊಂಡು. ಓಕೆ, ಅದೇ ರೀತಿ ಪ್ರಮುಖವಾಗಿ ಇಲ್ಲಿ ಅಬ್ದುಲ್ ರಜಾಕ್ ಅಂತ ಬರ್ತಾನ್ರಿ. ಅಬ್ದುಲ್ ರಜಾಕ್ ಅದೊಂದು ಹಿಸ್ಟರಿ ಆಫ್ ಪರ್ಸಿಯಾ ರೀ. ಯಾವ್ದ್ರ ಹಿಸ್ಟರಿ ನೋಡ್ರಿ, ಹಿಸ್ಟರಿ ಆಫ್ ಪರ್ಸಿಯಾ ಅನ್ನೋದೊಂದು ಕೃತಿ ಆಗಿರ್ತದೆ. ಮರಿಬೇಡ್ರಿ. ಕಾರ್ಲ್ ಮಾರ್ಕ್ಸ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ರೀ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಕರಿತೀವಿ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಕರಿತೀವಿ. ಮರಿಬೇಡ್ರಿ. ಸೊ ರಾಷ್ಟ್ರ ದಿ ಪಾಲಿಟಿಕ್ಸ್ ಅಂತ ಬರ್ತಾನ. ಅದೇ ರೀತಿ ಪ್ಲೇಟೋವನ್ನು ಗಮನಿಸಿದಾಗ ರಿಪಬ್ಲಿಕ್ ನೋಡ್ರಿ, ಅದು ರಿಪಬ್ಲಿಕ್ ಅಂತ ಬರೀತಾನ. ದೀಪವಂಶ ಗಮನಿಸಿದಾಗ ಇವು
ಶ್ರೀಲಂಕಾದ ಬೌದ್ಧ ಬೌದ್ಧ ಕೃತಿಗಳು ಶ್ರೀಲಂಕಾದ ಬೌದ್ಧ ಕೃತಿಗಳಾಗಿರ್ತವೆ. ಇನ್ನು ಅಲ್ಬರುನಿಯನ್ನು ಗಮನಿಸಿದಾಗ ತಾರಿಕ್-ಎ-ಹಿಂದ್ ಓಕೆ ತಾರಿಕ್-ಎ-ಹಿಂದ್ ಅಂತ ತಿಳ್ಕೊಂಡು ಫಿರ್ದೌಸಿಯನ್ನು ಗಮನಿಸಿದಾಗ ಶಹನಾಮ ಹೆಸರಲ್ಲಿ ಸರ್ ನೋಡ್ರಿ. ಇಲ್ಲಿ ಪ್ರಮುಖವಾಗಿ ನಮ್ಗ ಒಂದಿಷ್ಟು ವಿದೇಶಿ ಸಾಹಿತ್ಯವನ್ನು ಗಮನಿಸಿದಾಗ್ರಿ. ಹಾಗಾದ್ರೆ ಮೆಗಾಸ್ತನಿಸ್ ಅಂತ ಕಂಡು ಬರ್ತಾನೆ ನಮ್ಗೆ. ಮೆಗಾಸ್ತನಿಸ್ ಅಂತ ತಿಳ್ಕೊಂಡು ಸರ್ ಈ ಮೆಗಾಸ್ತನಿಸ್ ಅನ್ನ ಗಮನಿಸಿದಾಗ್ರಿ. ಈ ಮೆಗಾಸ್ತನಿಸ್ ಹಾಗಾದ್ರೆ ನಮ್ಗ ಭಾರತಕ್ಕೆ ಬಂದಂತ ವಿದೇಶಿಯ ಒಂದು ರಾಯಭಾರಿ ಆಗಿರ್ತಾನೆ ಇವ. ಓಕೆ ಸೆಲ್ಯೂಕಸ್ನ ರಾಯಭಾರಿಯಾಗಿ ಮೆಗಾಸ್ತನಿಸ್ ಭಾರತಕ್ಕೆ ಬಂದಿರ್ತಾನ. ನೋಡೋಣಂತ ಯಾವ ಒಂದು ಮನೆತನಕ್ಕೆ ಬಂದ, ಏನೇನ್ ಮಾಡಿದ, ಸದಾದ್ರೆ ಯಾರಿವನ್ನ ಕಳ್ಸಿರ್ತಾರ ಅಂತ ತಿಳ್ಕೊಂಡು ಇವನು ಬರೆದ ಕೃತಿ ಯಾವ್ದು ಇಂಡಿಕಾರಿ. ಹಾಗೆ ಇಂಡಿಕಾ ಎಂಬ ಕೃತಿ ನೋಡ್ರಿ ದಕ್ಷಿಣ ಭಾರತದ ಮೇಲೆ ಮೊಟ್ಟ ಮೊದಲ ಬಾರಿ ಬೆಳಕು ಚೆಲ್ಲುವ ಕೃತಿ ಅಂತ ಕರಿತೀವ್ರಿ. ಸರಿ ಇರ್ಲಿ. ಸರ್ ಪಾಯಿ ಏನಂತ ಬರ್ತಾನ, ಗಗುಕಿರಿ, ವೇಲ್ಸ್ಯಾಂಗ, ಸಿಯುಕಿ, ಹೆರೋಡೋಟಸ್ ಹಿಸ್ಟೋರಿಯಾ ಮತ್ತು ಪರ್ಷಿಯನ್ ವಾರ್ಸ್ ಅಂತ ಕರಿತೀವ್ರಿ. ಸಂತ ಆಗಸ್ಟೈನ್ ಅಂದ್ರ ಸಿಟಿ ಆಫ್ ಗಾಡ್ ಅಂತೇಳಿ. ಅಬ್ದುಲ್ ರಜಾಕ ಹಿಸ್ಟರಿ ಆಫ್ ಪರ್ಸಿಯಾ. ಇನ್ನ ಕಾರ್ಲ್ ಮಾರ್ಕ್ಸ್ ಗಮನಿಸಿದಾಗ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಕರಿತೀವಿ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಕರಿತೀವಿ. ಇನ್ನು ಅರಿಸ್ಟಾಟಲ್ ಅವರು ಗಮನಿಸಿದಾಗ ದಿ ಪಾಲಿಟಿಕ್ಸ್, ಪ್ಲೇಟೋ ಅಂದ್ರೆ ರಿಪಬ್ಲಿಕ್, ದೀಪವಂಶ ಮತ್ತು ಮಹಾವಂಶ ಅಂದ್ರೆ ಶ್ರೀಲಂಕಾದ ಬೌದ್ಧ ಕೃತಿಗಳಾಗಿರ್ತವ. ಅಲ್ಲಿ ಬರೋನಿದು ತಾರಿಕ್-ಎ-ಹಿಂದ್ ಅಥವಾ ಕಿತಾಬ್-ಎ-ಹಿಂದ್ ಅಂತ ಕರಿತೀವಿ. ಕಿತಾಬ್-ಎ-ಹಿಂದ್ ಅಂದ್ರೆ ಒಂದಾರಿ, ತಾರಿಕ್-ಎ-ಹಿಂದ್ ಅಂದ್ರೆ ಒಂದಾರಿ. ಅಲ್ಲಿ ಬರೋದು ನೋಡ್ರಿ ಕಿತಾಬ್-ಎ-ಹಿಂದ್ ಅಂದ್ರೆ ಒಂದಾರಿ, ತಾರಿಕ್-ಎ-ಹಿಂದ್ ಅಂದ್ರೆ ಒಂದಾಗಿರ್ತದೆ. ಇನ್ನ ಫಿರ್ದೌಸಿಯನ್ನು ಗಮನಿಸಿದಾಗ ಫಿರ್ದೌಸಿಯ ಪ್ರಸಿದ್ಧವಾದ ಕೃತಿ ಯಾವ್ದಂದ್ರ ಶಹನಾಮ. ಯಾವ್ದ್ರಿ ಶಹನಾಮ ಅಂತ ಬರ್ತಾ. ಇವು ನಮ್ಗ ವಿದೇಶಿ ಸಾಹಿತ್ಯಕ್ಕ ಎಕ್ಸಾಂಪಲ್ ಆಗಿ ನಾವು ಕಾಣ್ತೀವಿ. ವಿದೇಶಿ ಸಾಹಿತ್ಯಕ್ಕ ಎಕ್ಸಾಂಪಲ್ ಆಗಿರ್ತೀವ್ರಿ. ಅದ್ರ ಇದು ನಮ್ಗ ಗೊತ್ತಿರಬೇಕಾದ ಅಂಶ ಹೆಸರ್ಲಿ. ಹಾಗಾದ್ರೆ ನಾವು ಮೂಲಾಧಾರಗಳನ್ನು ಗಮನಿಸಿದಾಗ ಫಸ್ಟ್ ನಾವ್ ಏನ್ ಮಾಡಿದ್ರಿ, ಸಾಹಿತ್ಯಿಕ ಮೂಲಾಧಾರದ ಬಗ್ಗೆ ನೋಡಿವ್ರಿ. ಸರ್ ದೇಶಿ ಸಾಹಿತ್ಯದ ಬಗ್ಗೆ ನೋಡಿದ್ವಿ. ಅದೇ ರೀತಿ ವಿದೇಶಿ ಸಾಹಿತ್ಯದ ಅದ್ರ ಬಗ್ಗೆ ನೋಡಿರ್ತೀವಿ. ಹಾಗಾದ್ರೆ ನಾ ಪ್ರಾಕ್ತನ ಮೂಲಾಧಾರಗಳನ್ನು ಗಮನಿಸಬೇಕಾಗ್ತದೆ ಹೇಳ್ರಿ. ಪ್ರಾಕ್ತನ ಮೂಲಾಧಾರಗಳು ನೋಡ್ರಿ. ಪ್ರಾಕ್ತನ ಮೂಲಾಧಾರಗಳನ್ನು ಗಮನಿಸಿದ್ರೆ ನೋಡ್ರಿ ಏನಾಯ್ತ ಪ್ರಾಕ್ತನ ಮೂಲಾಧಾರಗಳಂದ್ರ ಶಾಸನಗಳು ಅನ್ಕೊಂಡ್ ಬರ್ತಾವ್ರಿ. ಅದೇ ರೀತಿ ಸ್ಮಾರಕಗಳು ಅನ್ಕೊಂಡ್ ಬರ್ತಾವ, ನಾಣ್ಯಗಳು, ಪ್ರಾಚ್ಯ ವಸ್ತುಗಳು ನೋಡ್ರಿ. ನಾವಿಲ್ಲಿ ತನಕರಿ ಇಲ್ಲಿ ನೋಡಿದ್ವಿ ಫಸ್ಟ್ ಸಾಹಿತ್ಯಿಕ ಮೂಲಾಧಾರಗಳನ್ನ ನೋಡಿವಿ. ಇದ್ರೊಳಗ ದೇಶಿ ಸಾಹಿತ್ಯ ಅನ್ನೋದು ಯಾವ್ದು, ವಿದೇಶಿ ಸಾಹಿತ್ಯ ನೋಡಿವ್ರಿ. ಹಾಗಾದ್ರೆ ಇಲ್ಲಿ ಪ್ರಾಕ್ತನ ಮೂಲಾಧಾರಗಳನ್ನು ಗಮನಿಸಿದಾಗ ಈ 4 ಅಂಶಗಳ ಬಗ್ಗೆ ನಮ್ಗ ಗೊತ್ತಿರಬೇಕಾಗ್ತದ. ನಾವು ಪ್ರಾಕ್ತನ ಮೂಲಾಧಾರಗಳನ್ನು ಕರಿತೀವಿ. ಅದು ಪ್ರಾಕ್ತನ ಮೂಲಾಧಾರಗಳು. ಪ್ರಾಕ್ತನ ಮೂಲಾಧಾರಗಳು ಅದ್ರ ಪ್ರಾಕ್ತನ ಮೂಲಾಧಾರಗಳನ್ನು ಗಮನಿಸಿದಾಗ ಫಸ್ಟ್ ನಮ್ಗೆ ಏನಪ್ಪಾ ಅಂದ್ರೆ ಇದ್ರೊಳಗೆ ಯಾವ್ದ್ರ ಬಗ್ಗೆ ನಮ್ಗೆ ಗೊತ್ತಾ ಮಾಡ್ಕೋಬೇಕಂದ್ರೆ ಶಾಸನಗಳ ಬಗ್ಗೆ ಹೇಳಿದ್ರಿ. ಶಾಸನಗಳ ಬಗ್ಗೆ ಓಕೆ ಸರ್. ಇಲ್ಲಿ ಶಾಸನಗಳನ್ನ ಗಮನಿಸಿದಾಗ ಒಂದು ಕಂಡು ಬರ್ತದೆ 13ನೇ ಬಂಡೇಗಲ್ಲು ಶಾಸನ. 13ನೇ ಬಂಡೇಗಲ್ಲು ಶಾಸನ ನೋಡ್ರಿ. ಶಾಸನ ಅಂತ ಬರ್ತದ ಒಂದು ಓಕೆ. ಅದೇ ರೀತಿ ಪ್ರಮುಖವಾಗಿ 13ನೇ ಬಂಡೇಗಲ್ಲು ಶಾಸನ ಇರ್ಬೋದು. ಹಾಗಾದ್ರ ನಮ್ ಪ್ರಮುಖವಾಗಿ ಇಲ್ಲಿ ಹಲ್ಮಿಡಿ ಶಾಸನ ಅಂತ ಬರ್ತದ್ರಿ. ಹಲ್ಮಿಡಿ ಶಾಸನ ಅಂತ ಬರ್ತದೆ. ಹಲ್ಮಿಡಿ ಶಾಸನ ಇರ್ಬೋದು. ಅದೇ ರೀತಿ ಪ್ರಮುಖವಾಗಿ ಚಂದ್ರವಳ್ಳಿ ಶಾಸನ ನೋಡ್ರಿ. ಅದು ಚಂದ್ರವಳ್ಳಿ ಶಾಸನ ಅಂತ ಬರ್ತದೆ. ಚಂದ್ರವಳ್ಳಿ ಶಾಸನ ರೀ. ಪ್ರಮುಖವಾಗಿ ತಾಳಗುಂದ ಶಾಸನ ನೋಡಿ. ತಾಳಗುಂದದ ಶಾಸನ ಇರಬಹುದು ಓಕೆ. ಬ್ರಹ್ಮಗಿರಿ ಶಾಸನ ಅದ್ರಿ. ಬ್ರಹ್ಮಗಿರಿ ಶಾಸನ ನೋಡ್ರಿ. ಬ್ರಹ್ಮಗಿರಿ ಶಾಸನ ಅಂತ ಹೇಳ್ತೀವಿ ಓಕೆನಾ. ಅದೇ ರೀತಿ ನಂತರ ಇಲ್ಲಿ ಇದು ಹಲ್ಮಿಡಿ ಶಾಸನ, ಚಂದ್ರವಳ್ಳಿ ಶಾಸನ, ತಾಳಗುಂದ ಶಾಸನ, ಬ್ರಹ್ಮಗಿರಿ ಶಾಸನ ಅಂತ ಕರಿತೀವಿ ಓಕೆ. ಅದೇ ರೀತಿ ಇಲ್ಲಿ ಸನ್ನತಿ ಶಾಸನ ನೋಡಿ. ಸನ್ನತಿ ಶಾಸನ ಅಂತ ಕರಿತೀವಿ. ಸನ್ನತಿ ಶಾಸನ. ಅದೇ ರೀತಿ ಇಲ್ಲಿ ಮಸ್ಕಿ ಶಾಸನ ನೋಡಿ. ಮಸ್ಕಿ ಶಾಸನ ಅಂತ ಕರಿತೀವಿ. ಮಸ್ಕಿ ಶಾಸನ ಓಕೆ. ಸರಿ ಪ್ರಮುಖವಾಗಿ ಅನೇಕ ಶಾಸನಗಳು ಬರ್ತಾವ ಓಕೆ ನೋಡ್ರಿ. ಜುನಾಗಢ ಶಾಸನ ಇತ್ತು. ಜುನಾಗಢ ಶಾಸನ ಅಂತ ಕರಿತೀವಿ ಓಕೆ. ಜುನಾಗಢ ಶಾಸನ ಅಂತ ಕರಿತೀವಿ. ರಮಂಡೈ ಶಾಸನ ಅಂತ ಕರಿತೀವಿ ನೋಡಿ. ರಮಂಡೈ ಶಾಸನ ಅಂತ ಕರಿತೀವಿ. ರಮಂಡೈ ಶಾಸನ ಅಂತ ಕರಿತೀವಿ. ಮಂಡೈ ಶಾಸನ ಅಂತ ತಿಳ್ಕೊಂಡವ್ರು ಓಕೆ. ಮಂಡೈಗಲ್ಲು ಶಾಸನ ಇರಬಹುದು, ಹಲ್ಮಿಡಿ ಶಾಸನ ಇರಬಹುದು, ಚಂದ್ರವಳ್ಳಿ ಶಾಸನ ಇರಬಹುದು, ತಾಳಗುಂದ ಶಾಸನ ಇರಬಹುದು ಓಕೆ. ಬ್ರಹ್ಮಗಿರಿ ಶಾಸನ ಇರಬಹುದು, ಸನ್ನತಿ ಶಾಸನ ಇರಬಹುದು, ಅದೇ ರೀತಿ ಜುನಾಗಢ ಶಾಸನ ಇರಬಹುದು, ರುಮಂಡ ಶಾಸನ ಇರಬಹುದು, ಮಸ್ಕಿ ಶಾಸನ ಇರಬಹುದು.
ಈಗ ನಾವು ಒಂದಿಷ್ಟು ಶಾಸನಗಳ ಬಗ್ಗೆ ನೋಡೋಣ. ಶಾಸನಗಳ ಬಗ್ಗೆ ನೋಡ್ತೇವ್ರಿ ಸರ್. ನಂತರ ಇಲ್ಲಿ ಕಪ್ಪೆ ಆರಭಟ ಶಾಸನ ಅಂತ ಬರ್ತೇವ್ರಿ. ಕಪ್ಪೆ ಆರಭಟ್ಟ ಶಾಸನ ರೀ. ಕಪ್ಪೆ ನೋಡ್ರಿ, ಕಪ್ಪೆ ಅರೆಭಟ್ಟ ಶಾಸನ, ಕಪ್ಪೆ ಅರೆಭಟ್ಟ ಶಾಸನ ಅಂತ. ಕಪ್ಪೆ ಅರೆಭಟ್ಟ ಶಾಸನ ಇರಬಹುದು. ನಂತರ ಪ್ರಮುಖವಾಗಿ ಐಹೊಳೆ ಶಾಸನ ಇರಬಹುದ್ರಿ. ಐಹೊಳೆ ನೋಡ್ರಿ, ಐಹೊಳೆ ಶಾಸನ ಅಂತ. ಐಹೊಳೆ ಶಾಸನ ಇರಬಹುದು ಸರ್. ಅಲಹಾಬಾದ್ ಸ್ತಂಭ ಶಾಸನ ನೋಡ್ರಿ, ಅದ್ರಿ ಅಲಹಾಬಾದ್ ಸ್ತಂಭ ಶಾಸನ ರೀ. ಅಲಹಾಬಾದ ಸ್ತಂಭ ಶಾಸನ ಅಂತ ಕರಿತೀವ್ರಿ ಸರ್. ಸಂಜಾನ ತಾಮ್ರಪಟ ಶಾಸನ ರೀ, ಯಾವ್ದ್ರಿ ಸಂಜಾನ ನೋಡ್ರಿ, ಸಂಜಾನ ತಾಮ್ರಪಟ ಶಾಸನ, ತಾಮ್ರ ಪಟ ಶಾಸನ ಅಂತ ಕರಿತೀವಿ. ಸಂಜಾನ ತಾಮ್ರಪಟ ಶಾಸನ ಅಂತ ಕರಿತೀವಿ. ಓಕೆನಾ? ಇದಿಷ್ಟು ನಮ್ಗ ಸ್ವಲ್ಪ ಶಾಸನಗಳ ಬಗ್ಗೆ ಗೊತ್ತಿರಬೇಕಾಗ್ತದೆ. ನಂತರ ಪ್ರಮುಖವಾಗಿ ಗಿರ್ನಾರ್ ಶಾಸನ ಅಥವಾ ಜುನಾಗಢ ಶಾಸನ ಅಂತ ಕರಿತೀವ್ರಿ ಸರ್. ಇದು ನಮ್ಗ ಗೊತ್ತಿರ್ಬೇಕಾಗ್ತದ್ರಿ ಸರಿ ಸರ್. ಈಗ ನಮ್ಗ ಏನ್ ಇಂಪಾರ್ಟೆಂಟ್ ರೀ, ಒಂದಿಷ್ಟು ವಿಶೇಷತೆಗಳು ನಮ್ಗೆ ಏನಾಗಿರ್ತವೆ, ಇಂಪಾರ್ಟೆಂಟ್ ಆಗಿರ್ತವೆ ಶಾಸನಗಳ ಬಗ್ಗೆ ಗಮನಿಸಿದಾಗ. ಓಕೆ, ನಮ್ಗಿಲ್ಲಿ ಫಸ್ಟ್ 13ನೇ ಬಂಡೆಗಲ್ಲು ಶಾಸನ ಅಂತ ಕರಿತೇವೆ ನಾವು. ಹಾಗಾದ್ರೆ ಭಾರತ ಒಟ್ಟಾರೆಯಾಗಿ ಭಾರತದೊಳಗ ನೋಡ್ರಿ, ಯಾರನ್ನ ನಾವು ಶಾಸನಗಳ ಪಿತಾಮಹ ಅಂತ ಕರಿತೀವಿ ಅಂದ್ರೆ ಅಶೋಕನ ನಾವು ಶಾಸನಗಳ ಪಿತಾಮಹ ಅಂತ ಕರಿತೀವ್ರಿ. ಅಶೋಕನ ನಾವು ಶಾಸನಗಳ ಪಿತಾಮಹ ಅಂತ ಕರಿತೀವ್ರಿ. ಆದ್ರೆ ಅಶೋಕನ ನಾವು ಯಾವ ಕಾರಣಕ್ಕಾಗಿ ಶಾಸನಗಳ ಪಿತಾಮಹ ಅಂತ ಕರಿತೀವಿ ಅಂದ್ರೆ, ಹಾಗಾದ್ರೆ ಭಾರತದೊಳಗ ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನ ಹೊರಡಿಸಾಕ ಪ್ರಾರಂಭ ಮಾಡಿದ ವ್ಯಕ್ತಿ ಯಾರಂದ್ರೆ ಅಶೋಕ ಆಗಿರ್ತಾನ್ರಿ. ಭಾರತದೊಳಗ ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನ ಹೊರಡಿಸಾಕ ಪ್ರಾರಂಭ ಮಾಡಿದ ವ್ಯಕ್ತಿ ಯಾರಂದ್ರೆ ಅಶೋಕ ರೀ. ಓಕೆ, ಹಾಗಾದ್ರೆ ಒಟ್ಟಾರೆಯಾಗಿ ಅಶೋಕ್ ಏನ್ ಮಾಡ್ತಾನ್ರಿ, ಒಟ್ಟಾರೆ ಎಷ್ಟು ಶಾಸನಗಳನ್ನ ಹೊರಡಿಸ್ತಾನಂದ್ರ ಇಡೀ ಭಾರತದಾದ್ಯಂತ 53 ಶಾಸನಗಳನ್ನ ಹೊರಡಿಸ್ತಾನ ಅಶೋಕ. ಇಡೀ ಭಾರತದಾದ್ಯಂತ 53 ಶಾಸನಗಳನ್ನ ಹೊರಡಿಸಿರ್ತಾನ. ಅದ್ರೊಳಗೆ ನಮ್ಮ ಕರ್ನಾಟಕದೊಳಗ 14 ಶಾಸನಗಳ ಕಂಡು ಬರ್ತಾವ್ರಿ. ನಮ್ಮ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳ ಸಂಖ್ಯೆ ಎಷ್ಟು? 14 ಶಾಸನಗಳ ಕಂಡು ಬರ್ತಾವ. 14 ಶಾಸನಗಳನ್ನ ಗಮನಿಸಿದಾಗ 5 ಜಿಲ್ಲೆ 9 ಸ್ಥಳಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ 14 ಶಾಸನ ಅದಾವ್ರಿ. ಇರ್ಲಿ ಸರ್, ಇಲ್ಲಿ ನಮ್ಗ ಶಾಸನಗಳ ವಿಶೇಷತೆಗಳನ್ನ ಗಮನಿಸಿದಾಗ್ರಿ ಒಂದು 13ನೇ ಬಂಡೆಗಲ್ಲು ಶಾಸನ ಅನ್ಕೊಂಡ್ ಬರ್ತದ. 13ನೇ ಬಂಡೆಗಲ್ಲು ಶಾಸನ ಸರಿ. 13ನೇ ಬಂಡೆಗಲ್ಲು ಶಾಸನ ಏನಪ್ಪಾ ಅಂದ್ರೆ ನೋಡ್ರಿ, ಅಶೋಕನ ಯಾವ್ದ್ರಿ ಅಶೋಕ ನೋಡ್ರಿ, ಅಶೋಕನ ಅತಿ ದೊಡ್ಡ ಶಾಸನ ಇದು. ಇಂಥ ಶಾಸನ ಅತಿ ದೊಡ್ಡ ಶಾಸನ ನೋಡ್ರಿ, ಅತಿ ದೊಡ್ಡ ಶಾಸನ ಅಂತದ. ಹಾಗಾದ್ರೆ ಭಾರತದೊಳಗ ಅಶೋಕನ ಶಾಸನ ಒಟ್ಟಾರೆಯಾಗಿ 53 ಶಾಸನಗಳು ಕಂಡು ಬರ್ತಾವ. ಆದ್ರೆ ಅಶೋಕನ 53 ಶಾಸನಗಳನ್ನು ಗಮನಿಸಿದಾಗ ಅದ್ರೊಳಗೆ ಅತ್ಯಂತ ದೊಡ್ಡದಾದ ಶಾಸನ ನೋಡಿದಾಗ 13ನೇ ಬಂಡೆಗಲ್ಲು ಶಾಸನ ಇದು. 13ನೇ ಬಂಡೆಗಲ್ಲು ಶಾಸನ ಅತ್ಯಂತ ದೊಡ್ಡದಾದ ಶಾಸನ ಆಗಿರ್ತದ, ಮರಿಬೇಡ್ರಿ. ಆದ್ರೆ 13ನೇ ಬಂಡೆಗಲ್ಲು ಶಾಸನ ಅದ್ರ ಯಾವ ಕದನದ ಬಗ್ಗೆ ನಮ್ಗೆ ತಿಳಿಸ್ಕೊಡುತ್ತೆ ನೋಡಿದಾಗ ಕಳಿಂಗ ಯುದ್ಧದ ಬಗ್ಗೆ ಅದ್ರಿ. ಕಳಿಂಗ ಯುದ್ಧದ ಬಗ್ಗೆ ತಿಳಿಸ್ಕೊಡುತ್ತೆ. ಕಳಿಂಗ ಯುದ್ಧದ ಬಗ್ಗೆ ತಿಳಿಸ್ಕೊಡುತ್ತೆ ನೋಡ್ರಿ. ನಮ್ ಕ್ವಶನ್ ಕೇಳ್ತಾನ. ಹಾಗಾದ್ರ ಕಳಿಂಗ ಯುದ್ಧದ ಬಗ್ಗೆ ತಿಳಿಸಿಕೊಡುವ ಶಾಸನ ಯಾವಂದ್ರೆ 13ನೇ ಬಂಡೆಗಲ್ಲು ಶಾಸನ ಮತ್ತು ಅಶೋಕನ ಅತ್ಯಂತ ದೊಡ್ಡದಾದ ಶಾಸನ ಆಗಿರ್ತದ, ಮರಿಬೇಡ್ರಿ. ಸರಿ, ಹಲ್ಮಿಡಿ ಶಾಸನವನ್ನ ಗಮನಿಸಿದಾಗ ನೋಡ್ರಿ, ಹಲ್ಮಿಡಿ ಶಾಸನವನ್ನು ಗಮನಿಸಿದಾಗ ಇದಕ್ಕೆ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಕರಿತೀವ್ರಿ. ಕನ್ನಡದ ಮೊದಲ ಶಾಸನ ನೋಡ್ರಿ, ಕನ್ನಡದ ಮೊದಲ ಶಾಸನ ಅಂತ ಕರಿತೀವಿ. ಕನ್ನಡ ಮೊದಲ ಶಾಸನವನ್ನ ಹೊರಡಿಸಿದ ವ್ಯಕ್ತಿ ಯಾರು ನೋಡಿದ ಕಾಕುತ್ಸ ವರ್ಮ ನೋಡ್ರಿ. ಕಾಕುತ್ಸ ವರ್ಮರಿ. ಕಾಕುತ್ಸ ವರ್ಮ ಏನ್ ಮಾಡ್ತಾನೆ ಹೊರಡಿಸ್ತಾನ ಸರ್. ಕನ್ನಡದ ಮೊಟ್ಟ ಮೊದಲ ಶಾಸನವನ್ನು ಗಮನಿಸಿದಾಗ ಹಲ್ಮಿಡಿ ಶಾಸನ ರೀ, ಕನ್ನಡದ ಮೊಟ್ಟ ಮೊದಲ ಶಾಸನ ರೀ. ಹಾಗಾದ್ರೆ ಕನ್ನಡ ಭಾಷೆಯನ್ನ ಬಳಸಿಕೊಂಡು ನಮ್ಮ ಕರ್ನಾಟಕದಲ್ಲಿ ಸೃಷ್ಟಿಗೊಂಡ ಮೊದಲ ಶಾಸನ ಇದು ಹಲ್ಮಿಡಿ ಶಾಸನ ಅಂತ ತಿಳ್ಕೊಂಡು ಈ ಹಲ್ಮಿಡಿ ಎಂಬ ಶಾಸನವನ್ನು ಗಮನಿಸಿದಾಗ ಇಂದಿನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದೊಳಗೆ ಕಂಡು ಬರ್ತದ್ರಿ. ಹಲ್ಮಿಡಿ ಶಾಸನವನ್ನು ಗಮನಿಸಿದಾಗ ಎಲ್ಲಿ ಕಂಡು ಬರ್ತಾವ ಅಂದ್ರ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದೊಳಗೆ ಕಂಡು ಬರ್ತದ. ಇದನ್ನು ಕೂಡ ಮರಿಬೇಡ್ರಿ ನೀವು. ಸರಿನ ಚಂದ್ರವಳ್ಳಿ ಶಾಸನ ಅಂತ ಬರ್ತದ, ಚಂದ್ರವಳ್ಳಿ ಶಾಸನ ಇದು. ಹಾಗಾದ್ರೆ ಚಂದ್ರವಳ್ಳಿ ಶಾಸನವನ್ನ ಗಮನಿಸಿದಾಗ ಏನ್ ಇಂಪಾರ್ಟೆಂಟ್ ಇದು ನೋಡ್ರಿ, ಕದಂಬರ ಮೊದಲ ಶಾಸನ ಇದು ಏನ್ರಿ, ಕದಂಬರ ಮೊದಲ ಶಾಸನ ರೀ. ಇದನ್ನ ಹೊರಡಿಸಿದ ವ್ಯಕ್ತಿ ನೋಡಿದಾಗ ಕದಂಬರ ಮೊಟ್ಟ ಮೊದಲ ಅರಸನಾದಂತ ಯಾರಂದ್ರ ಮಯೂರ ವರ್ಮರಿ. ಯಾರಿ? ಮಯೂರ ವರ್ಮರಿ. ಸರ್, ಇಲ್ಲಿ ಏನ್ ಮಾಡ್ತದೆ ಇದು ಈ ಶಾಸನ ರೀ. ಈ ಕದಂಬರ ಮೊದಲ ಶಾಸನ ಏನದ ಇದು ಚಂದ್ರವಳ್ಳಿ ಶಾಸನ ಏನ್ ತಿಳಿಸ್ಕೊಡ್ತದ ಅಂದ್ರೆ ನೋಡಿದಾಗ ನೋಡ್ರಿ, ಮಯೂರ ವರ್ಮನು ಯಾವ ಕೆರೆ ನಿರ್ಮಿಸ್ತಾನ್ರಿ? ಚಂದ್ರವಳ್ಳಿ ನೋಡಿ, ಚಂದ್ರವಳ್ಳಿ ಕೆರೆ ರೀ. ಚಂದ್ರವಳ್ಳಿ ಕೆರೆಯನ್ನು ನಿರ್ಮಾಣ ಮಾಡಿ ಅಂತ ತಿಳ್ಕೊಂಡು ಚಂದ್ರವಳ್ಳಿ ಶಾಸನ ಹೇಳ್ಕೊಡ್ತದ ನಮ್ಗೆ. ಓಕೆನಾ ಸರ್? ಚಂದ್ರವಳ್ಳಿ ಶಾಸನವನ್ನ ಗಮನಿಸಿದಾಗ್ರಿ ಕದಂಬರ ಮೊದಲ ಶಾಸನ ಆಗಿರ್ತದ. ಹಾಗಾದ್ರೆ ಚಂದ್ರವಳ್ಳಿ ಕೆರೆಯನ್ನ ಮಯೂರವರ್ಮ ನಿರ್ಮಾಣ ಮಾಡಿ ಅಂತ ತಿಳಿಸ್ಕೊಡ್ತದ. ಒಟ್ಟಾರೆಯಾಗಿ ಇದು ಕದಂಬರ ಮೊದಲ ಶಾಸನ ರೀ. ಕನ್ನಡದ ಮೊದಲ ಶಾಸನ ಅಂದ್ರೆ ಹಲ್ಮಿಡಿ, ಕದಂಬರ ಮೊದಲ ಶಾಸನ ಅಂದ್ರೆ ಚಂದ್ರವಳ್ಳಿ ಶಾಸನ ಆಗಿರ್ತದೆ. ಇನ್ನ ಶಾಂತಿ ನೋಡ್ರಿ, ಯಾವ್ದು ತಾಳಗುಂದ ಶಾಸನ ಅಂತ ಕರಿತೀವಿ. ತಾಳಗುಂದ ಶಾಸನ ರೀ. ಸರಿ, ತಾಳಗುಂದ ಶಾಸನವನ್ನು ಗಮನಿಸಿದಾಗ
ಇನ್ನು ಮೇನ್ ಇಂಪಾರ್ಟೆಂಟ್ ಅಂದ್ರೆ ನೋಡಿ ತಾಳಗುಂದ ಶಾಸನವನ್ನು ಗಮನಿಸಿದಾಗ ಇದೇನಪ್ಪ ಸಂಸ್ಕೃತ ಅದ್ರಿ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಇದೆ. ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಅಂತ ಕರಿತೀವಿ. ಕರ್ನಾಟಕದ ಎದ್ರಿ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಇದೆ. ಆದ್ರೆ ಇದನ್ನು ಹೊರಡಿಸಿದ ವ್ಯಕ್ತಿ ನೋಡಿದಾಗ ಶಾಂತಿವರ್ಮ. ಯಾವ ವರ್ಮ ಅಂದ್ರ ಶಾಂತಿವರ್ಮ. ಯಾರ ಬಗ್ಗೆ ನಮಗೆ ತಿಳಿಸ್ಕೊಡ್ತದ ಅಂದ್ರೆ ಇದು ನೋಡ್ರಿ ಯಾರಿ ಕಾಕುತ್ಸ ವರ್ಮನ ಸಾಧನೆಗಳ ಬಗ್ಗೆ ನೋಡ್ರಿ. ಕಾಕುತ್ಸ ವರ್ಮನ ಸಾಧನೆಗಳ ಬಗ್ಗೆ ತಿಳಿಸ್ತದೆ. ಓಕೆ ಸರ್, ನಮ್ಗೆ ಗೊತ್ತಿರಲಿ ತಾಳಗುಂದ ಶಾಸನವನ್ನು ನಾವು ಕರ್ನಾಟಕದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಅಂತ ಕರಿತೀವ್ರಿ. ತಾಳಗುಂದ ಶಾಸನವನ್ನು ಗಮನಿಸಿದಾಗ ಕರ್ನಾಟಕದ ಮೊಟ್ಟ ಮೊದಲ ಸಂಸ್ಕೃತ ಶಾಸನವಾಗಿರ್ತದ. ಹಾಗೇನ್ ತಿಳಿಸ್ಕೊಡ್ತದೆ ಇದು ಸರ್ ನೋಡ್ರಿ. ಕಾಕುತ್ಸ ವರ್ಮನ ಶಾಸನದ ಬಗ್ಗೆ ನೋಡ್ರಿ. ಇಲ್ಲಿ ಶಾಂತಿ ವರ್ಮ ಅನ್ನವ ಕಾಕುತ್ಸ ವರ್ಮನ ಮಗ ಇವ. ಸರ್ ತನ್ನ ತಂದೆಯ ಸವಿನೆನಪಿಗಾಗಿ ಶಾಂತಿ ವರ್ಮ ಏನ್ ಮಾಡ್ತಾನಂದ್ರ ಕಾಕುತ್ಸ ವರ್ಮನ ಶಾಸನ ಸಾಧನೆಗಳನ್ನ ತಿಳುವಂಗ ಒಂದು ಶಾಸನ ನಾವು ಚಂದ್ರವಳ್ಳಿ ಶಾಸನ ಅಂತ ಕರಿತೀವಿ ನೋಡ್ರಿ. ನೆನಪಿರ್ಲಿ ತಾಳಗುಂದ ಶಾಸನ ನೋಡ್ರಿ. ಚಂದ್ರವಳ್ಳಿ ಶಾಸನ ಅದಲ್ಲ, ಇದ್ರ ಇಂಪಾರ್ಟೆಂಟ್ ಇನ್ನೊಂದು ನೋಡ್ರಿ. ಇದು ಕನ್ನಡ ಮೊಟ್ಟ ಮೊದಲ ತಾಮ್ರಪಟ ಶಾಸನ ನೋಡ್ರಿ. ಕರ್ನಾಟಕದ ಮೊಟ್ಟ ಮೊದಲ ತಾಮ್ರಪಟ ಶಾಸನ ಯಾವ್ದು? ಚಂದ್ರವಳ್ಳಿ ಶಾಸನ ರೀ. ಕರ್ನಾಟಕದ ಮೊಟ್ಟ ಮೊದಲ ತಾಮ್ರಪಟ ಶಾಸನ ಅಂದ್ರ ಚಂದ್ರವಳ್ಳಿ ಶಾಸನ ರೀ. ಹಾಗಾದ್ರೆ ನಂತರ ಬ್ರಹ್ಮಗಿರಿ ಶಾಸನವನ್ನು ಗಮನಿಸಿದಾಗ್ರಿ. ಹಾಗಾದ್ರೆ ಕರ್ನಾಟಕದ ಮೊದಲ ಶಾಸನ ಇದೆ ನೋಡ್ರಿ. ಕರ್ನಾಟಕದ ಮೊದಲ ಶಾಸನ ಅಂತ ಕರಿತೀವಿ. ಕರ್ನಾಟಕದಲ್ಲಿ ನಿರ್ಮಾಣವನ್ನು ನೋಡ್ರಿ. ಏನ್ಬಿಟ್ರಿ ನಿಮ್ಗ ಕರ್ನಾಟಕದಲ್ಲಿ ನಿರ್ಮಾಣಗೊಂಡ ಮೊದಲ ಶಾಸನ ಇದೆ. ಮೊದಲ ಶಾಸನ ನೋಡ್ರಿ. ಹಾಗಾದ್ರೆ ಕರ್ನಾಟಕದ ಮೊದಲ ಶಾಸನ ಅಂದ್ರೆ ಕರ್ನಾಟಕದಲ್ಲಿ ನಿರ್ಮಾಣಗೊಂಡಂತ ಮೊದಲ ಶಾಸನ ಬ್ರಹ್ಮಗಿರಿ ಶಾಸನ ರೀ. ಸರ್ ಕನ್ನಡದ ಮೊದಲ ಶಾಸನ ನೋಡಿದಾಗಲಿ ಹಲ್ಮಿಡಿ ಶಾಸನ ಇರ್ತದ. ಓಕೆ, ಈ ವಿಶೇಷತೆ ಇದು ಬ್ರಹ್ಮಗಿರಿ ಶಾಸನ ಅಂತ ನೋಡ್ರಿ. ಸರ್ ಇದ್ರೊಳಗ ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಪದವಾದಂತ ಇಸಿಲ ಎಂಬ ಪದ ಏನಪ್ಪ ಕಂಡು ಬರ್ತ ನೋಡ್ರಿ. ಇಸಿಲ ಎಂಬ. ಹಾಗಾದ್ರೆ ಕನ್ನಡದ ಮೊಟ್ಟ ಮೊದಲ ಪದ ಯಾವ ಶಾಸನ ಒಳಗಂದ್ರ ಬ್ರಹ್ಮಗಿರಿ ಶಾಸನದೊಳಗ್ರಿ. ಸರ್ ಯಾವ್ದು ಕನ್ನಡದ ಮೊದಲ ಪದ? ಇಸಿಲ ಎಂಬ ಕನ್ನಡದ ಮೊದಲ ಪದ ನೋಡ್ರಿ. ಇಸಿಲ ಎಂಬ ಪದ ಕನ್ನಡದ ಮೊದಲ ಪದವಾಗಿರ್ತದ, ಮರಿಬೇಡ್ರಿ. ಇನ್ನು ನಂತರ ಈ ಬ್ರಹ್ಮಗಿರಿ ಶಾಸನವನ್ನ ಹೊರಡಿಸಿದ ವ್ಯಕ್ತಿ ಯಾರಂದ್ರ ಅಶೋಕರಿ. ಕರ್ನಾಟಕದೊಳಗ ಅಶೋಕನ ನಿರ್ಮಿಸಿದಂತ ಮೊದಲ ಶಾಸನ ಯಾವ್ದು? ಬ್ರಹ್ಮಗಿರಿ ಶಾಸನ ಆಗಿರ್ತದ. ಸರ್ ಕನ್ನಡದ ಇಸ್ಲಾ ಎಂಬ ಪದವನ್ನು ಒಳಗೊಂಡದ. ಹಾಗಾದ್ರೆ ಸನ್ನತಿ ಶಾಸನವನ್ನು ಗಮನಿಸಿದಾಗ ಯಾರಿಗೆ ಸಂಬಂಧಪಟ್ಟದ್ದು ಪ್ರಮುಖವಾಗೋದ್ರಲ್ಲಿ ಯಾರಿಗೆ ಸಂಬಂಧಪಟ್ಟದ ನೋಡಿದಾಗ ಈ ಸನ್ನತಿ ಶಾಸನ ನೋಡ್ರಿ. ಯಾರಿಗೆ ಸಂಬಂಧಪಟ್ಟದ ನೋಡಿದಾಗ ನಮ್ಗೆ ಯಾರಂದ್ರೆ ಅಶೋಕನಿಗೆ ನೋಡ್ರಿ. ಯಾರಿಗೆ? ಅಶೋಕನಿಗೆ ಸಂಬಂಧಪಟ್ಟದ. ಅಶೋಕನಿಗೆ ಸಂಬಂಧಪಟ್ಟದ ನೋಡ್ರಿ. ಅಶೋಕನ ಏನ್ ಕರಿತು ಗೊತ್ತೇಳಿದು? ದೇವನಾಮ ರೀ. ದೇವನಾಮ ಪ್ರಿಯ ಅಂತ. ದೇವನಾಮ ಪ್ರಿಯ ರೀ. ಸರ್ ಅಶೋಕನನ್ನ ದೇವನಾಮ ಪ್ರಿಯ ನೋಡ್ರಿ. ಅಶೋಕನನ್ನ ದೇವನಾಮ ಪ್ರಿಯ ಅಶೋಕ ಅಂತೇಳಿ ಕರೆದಿದ್ದ ಯಾವ್ದಂದ್ರ ಸನ್ನತಿ ಶಾಸನ ರೀ. ಓಕೆ, ನಮ್ಮ ಕರ್ನಾಟಕದೊಳಗ ನೋಡ್ರಿ. ಕರ್ನಾಟಕದೊಳಗ ಅಶೋಕನ ಅತ್ಯಂತ ಚಿಕ್ಕದಾದ ಶಾಸನ ಆಗಿರ್ತದೆ, ನೆನ್ಪಿಟ್ಕೋರಿ. ಸರ್ ದೊಡ್ಡದಾದ ಶಾಸನ ರೀ. ಸರ್ ಮಸ್ಕಿ ಶಾಸನವನ್ನು ಗಮನಿಸಿದ ಇದು ಕೂಡ ಅಶೋಕನಿಗೆ ಸಂಬಂಧಪಟ್ಟ ನೋಡ್ರಿ. ಸರಿ, ಅಶೋಕನ ಅತ್ಯಂತ ದೊಡ್ಡ ಶಾಸನ ಇದು. ದೊಡ್ಡ ಶಾಸನ ಆಗಿರ್ತದೆ ಎಲ್ಲಿ? ನಮ್ಮ ಕರ್ನಾಟಕದೊಳಗ ನೋಡ್ರಿ. ಅಶೋಕನ ಟೋಟಲ್ ಆಗಿ ದೊಡ್ಡದಾದ್ರಿ ಬಂಡುಗಲ್ಲು ಶಾಸನ. ನಮ್ಮ ಕರ್ನಾಟಕದೊಳಗ ದೊಡ್ಡ ಶಾಸನ ಯಾವ್ದಂದ್ರೆ ಸನ್ನತಿ ಶಾಸನ ರೀ. ಸರ್ ಅಶೋಕನ ಹೆಸರನ್ನು ದೇವನಾಮ ಪ್ರಿಯ ನೋಡ್ರಿ. ದೇವನಾಮ ಪ್ರಿಯ ರೀ. ದೇವನಾಮ ಪ್ರಿಯ ಎಂಬ ಹೆಸರನ್ನು ನೀಡಿದ ಶಾಸನವನ್ನು ಗಮನಿಸಿದಾಗ ಮಸ್ಕಿ ಶಾಸನವಾಗಿರ್ತದೆ, ಮರಿಬೇಡ್ರಿ. ಸರಿನ ಜುನಾಗಢ ಶಾಸನವನ್ನು ಗಮನಿಸಿದಾಗ ಸನ್ನತಿ ಶಾಸನ ರೀ. ಅಶೋಕನ ಅತ್ಯಂತ ದೊಡ್ಡದಾದ ಶಾಸನ ಇದು. ಸರಿ ಹೇಳಲ್ಲ ರೀ, ಮಸ್ಕಿ ಶಾಸನ ಸನ್ನತಿ ಅಲ್ಲ, ಮಸ್ಕಿ ಶಾಸನ. ದೇವನಾಮ ಪ್ರಿಯ ಅಂತ ಕರೆದ್ರಿ ಮಸ್ಕಿ ಶಾಸನ. ಇದು ಅಶೋಕನ ದೊಡ್ಡ ಶಾಸನ ಆದ್ರೆ ಸನ್ನತಿ ಶಾಸನ ನಮ್ಮ ಕರ್ನಾಟಕದೊಳಗೆ. ಹಾಗಾದ್ರೆ ನೋಡಿ ಜುನಾಗಢ ಶಾಸನ ನಾವು ಮತ್ತೇನ್ ಕರಿಬೇಕಂದ್ರೆ ಗಿರ್ನಾರ ಶಾಸನ ಅಂತ ಕರಿತೀವಿ ನೋಡ್ರಿ. ಗಿರ್ನಾರ ಶಾಸನ ರೀ. ಸರಿ, ಜುನಾಗಢ ಶಾಸನವನ್ನು ಗಮನಿಸಿದಾಗ ಗಿರ್ನಾರ ಶಾಸನ ಅಂತ ಕಂಡುಬರ್ತೀವ್ರಿ. ಓಕೆನಾ? ಇದು ನೋಡಿಸ್ತೇವೆ ನೋಡ್ರಿ. ಶಕರ ಅರಸ ಒಂದನೇ ರುದ್ರಧಾಮ ರೀ. ರುದ್ರಧಾಮ ಅಂತ ಹೇಳ್ಕೊಂಡು ರುದ್ರಧಾಮ ಅಂತ ಹೇಳ್ಕೊಂಡು ನೋಡ್ರಿ. ಸರ್ ನೆನ್ಪಿಟ್ಕೋರಿ. ಸರ್ ಕನ್ನಡದ ಭಾರತದ ಮೊಟ್ಟ ಮೊದಲ ಎಂತ ಶಾಸನ ಅಂದ್ರೆ ಸಂಸ್ಕೃತ ಶಾಸನ ನೋಡ್ರಿ. ಭಾರತದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಇದೆ. ಓಕೆ, ನೆನ್ಪಿರ್ಲಿ ನಿಮ್ಗ. ಸರ್ ಇಲ್ಲಿ ಜುನಾಗಢ ಶಾಸನ ಅಂತ ಬರ್ತದೆ ಅಥವಾ ಗಿರ್ನಾರ್ ಶಾಸನ ಅಂತ ಬರ್ತದೆ. ಜುನಾಗಢ ಶಾಸನ ಅಥವಾ ಗಿರ್ನಾರ್ ಶಾಸನವನ್ನ ಗಮನಿಸಿದಾಗ್ರಿ ಸರ್ ಇದು ಭಾರತದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ. ಇದು ಭಾರತದ ಮೊದಲ ಸಂಸ್ಕೃತ ಶಾಸನ ಆಗಿರ್ತದ. ಇದನ್ನ ಹೊರಡಿಸಿದ ಅರಸ ಅಂದ್ರೆ ಶಕರ ಅರಸ ನೋಡ್ರಿ. ಯಾರೀ? ಶಕರ ಅರಸ ರುದ್ರಧಾಮ ನೋಡ್ರಿ. ಈ ಶಕರ ಅರಸ ರುದ್ರಧಾಮ ರೀ. ಅದ್ರ ಎದ್ರ ಬಗ್ಗೆ ತಿಳಿಸ್ಕೊಡ್ತದ ನೋಡ್ರಿ. ಸುದರ್ಶನ ಕೆರೆಯ ಬಗ್ಗೆ ಅದ್ರಿ. ಸುದರ್ಶನ ಅಂದ್ರೆ ಸುದರ್ಶನ
ಕೆರೆಯ ಬಗ್ಗೆ ತಿಳಿಸ್ಕೊಡ್ತದೆ ಹುಡುಗರು. ಯಾವಂದ್ರ ಈ ಒಂದು 1ನೇ ರುದ್ರಧಾಮನ ಹೊರಡಿಸಿದ ಶಾಸನ ಜುನಾಗಢ ಶಾಸನ ಅಥವಾ ಗಿರ್ನಾರ್ ಶಾಸನ ರೀ. ಎಲ್ಲಿ ಕಂಡು ಬರ್ತದ್ರಿ? ಇದು ಗುಜರಾತ್ ನೊಳಗ ಕಂಡು ಬರ್ತದೆ ನೋಡ್ರಿ. ಗುಜರಾತ್ ನೊಳಗ ಕಂಡು ಬರುವ ಶಾಸನ. ಓಕೆ, ಸರ್ ರುಮಂಡೈ ಶಾಸನ ಅಂತ ಕಂಡು ಬರ್ತದ್ರಿ. ಇದು ನೇಪಾಳದೊಳಗ ಅದರಿ. ನೇಪಾಳದೊಳಗ ರುಮಂಡೈ ಶಾಸನ ಎಲ್ಲಿ ಕಂಡು ಬರ್ತದ್ರಿ? ನೇಪಾಳದೊಳಗ್ರಿ. ಸರ್ ಇದು ರುಮಂಡೈ ಶಾಸನವನ್ನ ಗಮನಿಸಿದಾಗ್ರಿ ಯಾರ ಜನನ ಬಗ್ಗೆ ತಿಳಿಸ್ಕೊಡ್ತಂದ್ರ ಬುದ್ಧನ ಜನನದ ಬಗ್ಗೆ ನೋಡ್ರಿ. ಬುದ್ಧನ ಜನನದ ಬಗ್ಗೆ ರೀ. ಯಾರ ಬಗ್ಗೆ ರೀ? ಬುದ್ಧನ ಜನನದ ಬಗ್ಗೆ ತಿಳಿಸ್ಕೊಡುವ ಶಾಸನ ಯಾವ್ದಂದ್ರ ರುಮಂಡೈ ಶಾಸನ ರೀ. ಬುದ್ಧನ ಜನನದ ಬಗ್ಗೆ ತಿಳಿಸ್ಕೊಡುವ ಶಾಸನ ಯಾವ್ದಂದ್ರ ರುಮಂಡೈ ಶಾಸನ. ಈ ಶಾಸನ ಎಲ್ಲಿ ಕಂಡು ಬರ್ತದೆ ನೋಡಿದಾಗ ನೇಪಾಳದೊಳಗ ಕಂಡು ಬರ್ತದ, ಮರಿಬೇಡ್ರಿ. ಕಪ್ಪೆ ಅರಬಟ್ಟ ಶಾಸನ ಅಂತ ಕಂಡು ಬರ್ತದ್ರಿ. ಕಪ್ಪೆ ಅರಬಟ್ಟ ಶಾಸನ ರೀ. ಸರಿ, ಕಪ್ಪೆ ಅರಬಟ್ಟ ಶಾಸನ ಎಲ್ಲಿ ಕಂಡು ಬರ್ತದೆ? ಇದು ನೋಡ್ರಿ ಬದಾಮಿ ಕಂಡು ಬರ್ತದ. ಅದರ ಮೊಟ್ಟ ಮೊದಲ ತ್ರಿಪದಿ ಶಾಸನ ನೋಡ್ರಿ. ಕರ್ನಾಟಕದಲ್ಲಿ ಅದು ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ ಇದು. ಕರ್ನಾಟಕದೊಳಗ ನಿರ್ಮಾಣಗೊಂಡಂತ ಮೊಟ್ಟ ಮೊದಲ ತ್ರಿಪದಿ ಶಾಸನ ಅಂತ ಕರ್ತದ್ರಿ. ತ್ರಿಪದಿ ಶಾಸನ ನೋಡ್ರಿ. ಆದ್ರೆ ಕನ್ನಡಿಗರ ಒಂದು ಶೌರ್ಯವನ್ನ ತಿಳಿಸಿಕೊಡುವ ಶಾಸನ ಇದು. ಓಕೆನಾ? ಸೊ ನೋಡ್ರಿ, ಐಹೊಳೆ ಶಾಸನಕ್ಕೆ ಮತ್ತೇನ್ ಕರಿತೀವಿ ನಾವು? ಮೇಗುತಿ ಶಾಸನ ಅಂತ ಕರಿತೀವಿ. ಮೇಗುತಿ ಶಾಸನ. ಸರಿ, ಐಹೊಳೆ ಶಾಸನ, ಮೇಗುತಿ ಶಾಸನ ಯಾರ ಸಾಧನೆಗಳ ಬಗ್ಗೆ ತಿಳಿಸ್ಕೊಡ್ತಾರೆ ನೋಡಿದಾಗ ಇಮ್ಮಡಿ ಪುಲಕೇಶಿ ನೋಡ್ರಿ. ಇಮ್ಮಡಿ ಪುಲಕೇಶಿ ಸಾಧನೆ ಬಗ್ಗೆ ತಿಳಿಸ್ಕೊಡ್ರಿ. ಇಮ್ಮಡಿ ಪುಲಕೇಶಿ ಸಾಧನೆ ಬಗ್ಗೆ ತಿಳಿಸ್ಕೊಡ್ತಾವ್ರಿ. ಓಕೆನಾ? ಸರ್ ಮೇಗುತಿ ಶಾಸನ ಅಥವಾ ಐಹೊಳೆ ಶಾಸನ ಅಂತ ಕರಿತೀವಿ. ಅಲಹಾಬಾದ್ ಸ್ತಂಭ ಶಾಸನ ಇರಬಹುದು. ಸರ್ ಸಂಜಾನ ತಾಮ್ರಪಟ ಶಾಸನ ನೋಡ್ರಿ. ಓಕೆನಾ? ಅದ್ರ ಅಲಹಾಬಾದ್ ಸ್ತಂಭ ಶಾಸನವನ್ನು ಗಮನಿಸಿದಾಗ ಇದು ಸಮುದ್ರಗುಪ್ತನ ಬಗ್ಗೆ ತಿಳಿಸ್ಕೊಡೋದು ನೋಡ್ರಿ. ಅಲಹಾಬಾದ್ ಸ್ತಂಭ ಶಾಸನದ ಬಗ್ಗೆ ರೀ ಸಮುದ್ರಗುಪ್ತನ ಬಗ್ಗೆ. ಯಾರ ಬಗ್ಗೆ ಅಂದ್ರ ಸಮುದ್ರ ಗುಪ್ತನ ಬಗ್ಗೆ ತಿಳಿಸ್ಕೊಡುತ್ತೆ. ಸಮುದ್ರಗುಪ್ತನ ಬಗ್ಗೆ ಅಲಹಾಬಾದ್ ಸ್ತಂಭ ಶಾಸನ ಅಂತ ತಿಳ್ಕೊಂಡು. ಓಕೆನಾ? ಸೊ ಇದನ್ನ ಸಂಜಾನ ತಾಮ್ರಪಟ ಶಾಸನ ಹೊರಡಿಸಿದ ವ್ಯಕ್ತಿ ಯಾರಂದ್ರೆ ಅಮೋಘ ವರ್ಷ. ಯಾರಂದ್ರೆ ನೋಡಿದಾಗ್ರಿ ಅಮೋಘ ನೋಡ್ರಿ. ಅಮೋಘ ವರ್ಷ ಆಗಿರ್ತಾನ. ಈ ಅಮೋಘ ವರ್ಷನ ಹೊರಡಿಸಿದ ಶಾಸನ ಯಾರ ಬಗ್ಗೆ ತಿಳಿಸ್ಕೊಡ್ತದೆ? ಇದು ನೋಡ್ರಿ ಅಮೋಘ ವರ್ಷನ ತಂದೆ ಆದಂತ 3ನೇ ಗೋವಿಂದ ರೀ. 3ನೇ ಗೋವಿಂದನ ಬಗ್ಗೆ ತಿಳಿಸ್ಕೊಡ್ತದೆ. 3ನೇ ಗೋವಿಂದನ ಸಾಧನೆಗಳ ಬಗ್ಗೆ ತಿಳಿಸ್ಕೊಡ್ತ ನೋಡ್ರಿ. ಸೊ ನಮ್ಗ ಇಷ್ಟ ಶಾಸನಗಳ ಬಗ್ಗೆ ಸ್ವಲ್ಪ ಗೊತ್ತಿರ್ಬೇಕ್ರಿ. ನೋಡ್ರಿ, ಒಂದು 13ನೇ ಬಂಡೆಗಳು ಶಾಸನ ರೀ. ಇದು ಕಳಿಂಗ ಯುದ್ಧದ ಬಗ್ಗೆ ತಿಳಿಸ್ಕೊಡುವ ಶಾಸನ ಆಗಿರ್ತದ. ಆದ್ರೆ ಅಶೋಕನ 53 ಶಾಸನಗಳಲ್ಲಿ ಅತ್ಯಂತ ದೊಡ್ಡದಾದ ಶಾಸನ. ಓಕೆ, ಹಲ್ಮಿಡಿ ಶಾಸನ ರೀ. ಕನ್ನಡದ ಮೊಟ್ಟ ಮೊದಲ ಶಾಸನ ಇದು. ಕನ್ನಡದ ಮೊಟ್ಟ ಮೊದಲ ಶಾಸನ ಇನ್ನು ಹೊರಡಿಸಿದ ವ್ಯಕ್ತಿ ಯಾರಂದ್ರ ಕಾಕುತ್ಸ ವರ್ಮ ರೀ. ಕದಂಬರ ಅರಸ ಕಾಕುತ್ಸ ನಡೆಸ್ತಾನ. ಇನ್ನು ಚಂದ್ರವಳ್ಳಿ ಶಾಸನ ಅಂತ ಕರಿತೀವ್ರಿ. ಸರ್ ಕದಂಬರ ಮೊದಲ ಶಾಸನ ಇದು. ಕದಂಬರು ಹೊರಡಿಸಿದ ಮೊದಲ ಶಾಸನ. ಹಾಗಾದ್ರೆ ಯಾರು ಹೊರಡಿಸ್ತಾರ ಇಲ್ಲಿ? ಕದಂಬರ ಮೊದಲ ಅರಸ ಮಯೂರ ಅವ್ರನ್ನ ಹೊರಡಿಸ್ತಾನ. ಇದ್ರ ಬಗ್ಗೆ ರೀ ಚಂದ್ರವಳ್ಳಿ ಕೆರೆ ನಿರ್ಮಾಣ ಮಾಡ್ತಾನೆ ಅಂತೇಳಿ ತಿಳಿಸ್ಕೊಡ್ತದ. ಓಕೆ, ತಾಳಗುಂದದ ಶಾಸನ ರೀ. ತಾಳಗುಂದದ ಶಾಸನ ಅಂತ ಕರಿತೀವಿ. ತಾಳಗುಂದ ಶಾಸನ ಕನ್ನಡ ಮೊಟ್ಟ ಮೊದಲ ಕರ್ನಾಟಕದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ರೀ. ಸಂಸ್ಕೃತ ಭಾಷೆಯ ಶಾಸನ ಆಗಿರ್ತದೆ. ಆದ್ರೆ ಶಾಂತಿವರ್ಮ ಏನ್ ಮಾಡ್ತಾನ? ಹೊರಡಿಸ್ತಾನ. ಬಟ್ ಯಾರ ಸಾಧನೆಗಳ ಬಗ್ಗೆ ತಿಳಿಸ್ತದ? ಕಾಕುತ್ಸವರ್ಮನ ಸಾಧನೆಗಳ ಬಗ್ಗೆ ತಿಳಿಸ್ಕೊಡ್ತದ ನೋಡ್ರಿ. ಇನ್ನ ಕರ್ನಾಟಕದ ಮೊಟ್ಟ ಮೊದಲ ತಾಮ್ರಪಟ ಶಾಸನ. ತಾಮ್ರಪಟ ಶಾಸನ ಯಾವ್ದಂದ್ರ ಚಂದ್ರವಳ್ಳಿ ಶಾಸನ ರೀ, ಮರಿಬೇಡ್ರಿ. ಇನ್ನ ಬ್ರಹ್ಮಗಿರಿ ಶಾಸನವನ್ನು ಗಮನಿಸಿದಾಗ್ರಿ ಕರ್ನಾಟಕದೊಳಗ ಮೌರ್ಯರಿಂದ ನಿರ್ಮಾಣಗೊಂಡ ಮೊದಲ ಶಾಸನ ಅಥವಾ ಕರ್ನಾಟಕದೊಳಗ ನಿರ್ಮಾಣಗೊಂಡ ಮೊದಲ ಶಾಸನ ರೀ. ಇದು ನಿರ್ಮಿಸಿದವರು ಯಾರಂದ್ರ ಮೌರ್ಯರ ಅಶೋಕ ನೋಡ್ರಿ. ಕರ್ನಾಟಕದೊಳಗ ನಿರ್ಮಾಣಗೊಂಡ ಮೊದಲ ಶಾಸನ ಇದು. ಕರ್ನಾಟಕದ ಮೊದಲ ಶಾಸನ ಅಂತ ಕರಿತೀವ್ರಿ. ಕನ್ನಡದಲ್ಲ, ಕರ್ನಾಟಕದೊಳಗ ನಿರ್ಮಾಣಗೊಂಡ ಮೊದಲ ಶಾಸನ ಇದು. ಕನ್ನಡ ಭಾಷೆ ಒಳಗಿಲ್ಲ ಇದು. ಇದು ಯಾವ್ದ್ರಿ? ಪ್ರಾಕೃತ ಭಾಷೆ ಒಳಗ ಬರ್ತದೆ. ಓಕೆನಾ? ನೆನಪಿರ್ಲಿ. ಸರಿನ? ನಂತರ ಸನ್ನತಿ ಶಾಸನ ಅಂತ ಬರ್ತ ನೋಡ್ರಿ. ನಮ್ ಕರ್ನಾಟಕದೊಳಗ ಅಶೋಕನ ಶಾಸನ ಒಟ್ಟಾರೆಯಾಗಿ 14 ಶಾಸನಗಳು ನಮ್ ಕರ್ನಾಟಕದೊಳಗ ಕಂಡು ಬರ್ತಾವ ಅಶೋಕಂದು. ಅದ್ರೊಳಗ ಈ ಸನ್ನತಿ ಶಾಸನ ಏನಿತ್ತಲ್ಲ ಅತ್ಯಂತ ದೊಡ್ಡದಾದ ಶಾಸನ ಇದು. ಓಕೆನಾ? ಇನ್ನ ಮಸ್ಕಿ ಶಾಸನವನ್ನು ಗಮನಿಸಿದ್ರೆ ನೋಡ್ರಿ, ಮೊಟ್ಟ ಮೊದಲ ಬಾರಿಗೆ ಅಶೋಕನನ್ನ ಇದು ದೇವನಾಮ ಪ್ರಿಯ ಅಂತೇಳಿ ತಿಳಿಸಿಕೊಟ್ಟಂತ ಶಾಸನ ಇದು. ಮೊಟ್ಟ ಮೊದಲ ಬಾರಿಗೆ ಅಶೋಕನನ್ನ ದೇವನಾಮ ಪ್ರಿಯ ಅಂತ ತಿಳಿಸಿಕೊಡ್ತದ. ಇನ್ನ ಜುನಾಗಢ ಶಾಸನ ಅಂತ ಕರಿತೇವ್ರಿ. ಇದಕ್ಕೆ ನಾವು ಗಿರ್ನಾರ್ ಶಾಸನ ಅಂತ ಕರಿತೇವ್ರಿ. ಇದು ಕಂಡು ಬರುದಲ್ಲಂದ್ರ ಗುಜರಾತ್ ಒಳಗ ಕಂಡು ಬರ್ತದ. ಇನ್ನು ಹೊರಡಿಸಿದ ವ್ಯಕ್ತಿ ಯಾರಂದ್ರ ಶಕರ ಅರಸ 1ನೇ ರುದ್ರಧಾಮ ಅಂತ ಹೇಳ್ಕೊಂಡು. ಸರ್ ಇದಕ್ಕೆ ಏನು ವಿಶೇಷತೆ ಅಂದ್ರ ಭಾರತದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಇದು. ಭಾರತದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಅಂತ ಕರಿತೇವ್ರಿ. ಇದನ್ನ ಸುದರ್ಶನ ಕೆರೆಯನ್ನ ಪುನರುಜ್ಜೀವನಗೊಳಿಸಿದನು ನೋಡ್ರಿ. ಸುದರ್ಶನ ಕೆರೆಯನ್ನ ಈ 1ನೇ ರುದ್ರಧಾಮ ಏನ್ ಮಾಡ್ತಾನ್ರಿ? ಪುನರುಜ್ಜೀವನ ಅಂದ್ರ ಅಭಿವೃದ್ಧಿ ಮಾಡಿದರ ಬಗ್ಗೆ. ಇವಾಗ ಸ್ಥಾಪನೆ ಮಾಡಿಲ್ಲ, ಅದನ್ನ ಏನ್ ಮಾಡ್ತಾನ್ರಿ? ಪುನರುಜ್ಜೀವನಗೊಳಿಸ್ತಾನ. ಅಂದ್ರ ಅಭಿವೃದ್ಧಿ ಮಾಡ್ತಾನೆ ಮತ್ತೊಟ್ಟು. ಯಾರಂದ್ರ 1ನೇ ರುದ್ರಧಾಮ ಅಂತ ತಿಳ್ಕೊಂಡು ತಿಳಿಸ್ಕೊಡ್ತದ, ಮರಿಬೇಡ್ರಿ. ಇನ್ನ ರುಮಂಡೈ ಶಾಸನ ಅಂತ ಬರ್ತೇವೆ. ರುಮಂಡೈ ಶಾಸನ ರೀ. ಆ ರುಮಂಡೈ ಶಾಸನ ಎಲ್ಲಿ ಬರ್ತದ? ನೇಪಾಳದೊಳಗ್ರಿ. ಸರ್ ಇದೇನಪ್ಪಾ ಅಂದ್ರ ಬುದ್ಧನ ಜನನದ ಬಗ್ಗೆ ನೋಡ್ರಿ. ಸರ್ ಇಲ್ಲಿ ಈ ರುಮಂಡೈ ಶಾಸನವನ್ನು ಹೊರಡಿಸಿದ ವ್ಯಕ್ತಿಯನ್ನು ಕೂಡ ಅಶೋಕನಾಗಿರ್ತಾನ ನೋಡ್ರಿ. ಬುದ್ಧ ಎಲ್ಲಿ ಜನಿಸಿರ್ತಾನಲ್ಲ ಅಲ್ಲಿ ಹೋಗಿ ಶಾಸನವನ್ನು ಹೊರಡಿಸ್ತಾರ ಇಲ್ಲಿ ರುಮಂಡೈ ಶಾಸನ ಅಂತ ತಿಳ್ಕೊಂಡು. ಓಕೆ, ಬುದ್ಧನ ಜನನದ ಬಗ್ಗೆ.
ಇನ್ನ ನಂತರ ಕಪ್ಪೆ ಅರವಟ್ಟ ಶಾಸನ ಅಂತ ಕಾಣ್ತೀವ್ರಿ. ಬಾದಾಮಿ ಚಾಲುಕ್ಯರೊಳಗ ನಿರ್ಮಾಣಗೊಂಡಂತ ಶಾಸನ ಇದೆ ನೋಡ್ರಿ. ಇಲ್ಲಿ ಕಪ್ಪೆ ಅರವಟ್ಟ ನಾವು ಒಬ್ಬ ಸೈನಿಕ ಸೈನಿಕ ನಿರ್ಮಿಸಿದ ಶಾಸನ ಕಪ್ಪೆ ಅರವಟ್ಟ ಶಾಸನ ನೋಡ್ರಿ. ಮೂರು ಸಾಲುಗಳನ್ನು ಒಳಗೊಂಡಿರ್ತ. ಮೂರು ಸಾಲ್ರಿ, ಮ್ಯಾಗ 3 ಸಾಲು ಕೆಳಗ್ 3 ಸಾಲು ಹಿಂಗ್ರಿ. ಅಂದ್ರ ಕರ್ನಾಟಕದ ಮೊಟ್ಟ ಮೊದಲ ತ್ರಿಪದಿ ಶಾಸನ ಇದು. ಓಕೆನಾ? ನಂತರ ಐಹೊಳೆ ಶಾಸನವನ್ನು ಗಮನಿಸಿದಾಗ ನಾವು ಮೇಗುತಿ ಶಾಸನ ಅಂತ ಕರಿತೀವಿ. ಈ ಐಹೊಳೆ ಶಾಸನ ಎಲ್ಲಿ ಕಂಡು ಬರ್ತದೆ ನೋಡಿದಾಗ ಐಹೊಳೆ ಒಳಗ ಕಂಡು ಬರ್ತೀರಿ. ಐಹೊಳೆ ಒಳಗ ಸರಿ ಹೊರಡಿಸಿದ ವ್ಯಕ್ತಿ ಯಾರಂದ್ರ ನೋಡ್ರಿ ರವಿ ಕೀರ್ತಿ ಅಂತ ಕಂಡು ಬರ್ತಾನ್ರಿ. ಐಹೊಳೆ ಶಾಸನ ಹೊರಡಿಸಿದವರು ರವಿ ಕೀರ್ತಿ ಅಂತ ಕಂಡು ಬರ್ತಾ. ಓಕೆನಾ? ಈ ರವಿ ಕೀರ್ತಿ ಹೊರಡಿಸಿದಂತ ಈ ಶಾಸನವನ್ನು ಗಮನಿಸಿದಾಗ ಯಾರ ಸಾಧನೆಗಳ ಬಗ್ಗೆ ತಿಳಿಸ್ಕೊಡ್ತದಂದ್ರ ಇಮ್ಮಡಿ ಪುಲಕೇಶಿಯ ಸಾಧನೆಯ ಬಗ್ಗೆ ರೀ. ಇಮ್ಮಡಿ ಪುಲಕೇಶಿಯ ಸಾಧನೆ ಬಗ್ಗೆ ತಿಳಿಸ್ಕೊಡ್ತದ, ಮರಿಬೇಡ್ರಿ. ಇಮ್ಮಡಿ ಪುಲಕೇಶಿಯ ಸಾಧನೆಗಳ ಬಗ್ಗೆ ತಿಳಿಸ್ಕೊಡ್ತದ. ಹಾಗಾದ್ರೆ ಈ ಸಾಧನೆ ಮತ್ತ ನೋಡ್ರಿ ನರ್ಮದಾ ನದಿ ಕದನದ ಬಗ್ಗೆ ತಿಳಿಸ್ಕೊಡ್ತೀರಿ. ನರ್ಮದಾ ನದಿ ಕದನದ ಬಗ್ಗೆ ತಿಳಿಸ್ಕೊಡ್ತದ್ರಿ ಐಹೊಳೆ ಶಾಸನ ಅಥವಾ ಮೇಗುತಿ ಶಾಸನ, ಮರಿಬೇಡ್ರಿ. ಇನ್ನು ಅಲಹಾಬಾದ್ ಸ್ತಂಭ ಶಾಸನ ರೀ. ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ನೋಡ್ರಿ. ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ತಿಳಿಸಿಕೊಡುವ ಶಾಸನ ಅಂದ್ರ ಅಲಹಾಬಾದ್ ಸ್ತಂಭ ಶಾಸನ ರೀ. ಅಲಹಾಬಾದ್ ಸ್ತಂಭ ಶಾಸನ ಅಂತ ಕರಿತೇವಿ, ಮರಿಬೇಡ್ರಿ. ಇನ್ನ ಸಂಜಾನ ತಾಮ್ರಪಡ ಶಾಸನ ಅಂತ ಕರಿತೇವ್ರಿ. ಇದು ಅಮೋಘ ವರ್ಷ ನಿರ್ಮಾಣ ಮಾಡ್ತಾನ್ರಿ. ಬಟ್ ಯಾರ ಬಗ್ಗೆ ತಿಳಿಸ್ಕೊಡ್ತದಂದ್ರ ಮೂರನೇ ಗೋವಿಂದ ರೀ. ಅಮೋಘ ವರ್ಷನ ತಂದೆ ಯಾರು? ಮೂರನೇ ಗೋವಿಂದ ರೀ. ಮೂರನೇ ಗೋವಿಂದನ ದಿಗ್ವಿಜಯಗಳ ಬಗ್ಗೆ ನೋಡ್ರಿ. ಮೂರನೇ ಗೋವಿಂದ ತನ್ನ ಕುದುರೆಗಳಿಗೆ ಎಲ್ಲಿ ಅಂದ್ರೆ ಹಿಮಾಲಯದ ನೀರನ್ನು ಕುಡಿದಿರ್ಸಿರ್ತಾನಂತ ಗಂಗಾ ಪಾನವನ್ನ ಮಾಡಿಸಿರ್ತಾನ್ರಿ. ಆಯ್ತಾ? ಅಂದ್ರ ಹಿಮಾಲಯದ ನೀರನ್ನು ಕುಡಿಸಿರ್ತಾನ. ಹೊಳ್ಳಿ ಗಂಗಾ ನದಿ ಒಳಗ ತನ್ನ ಕುದುರೆಗಳಿಗೆ ಆನೆಗಳಿಗೆ ಪಾನವನ್ನ ಅಂದ್ರ ಜಳಕವನ್ನ ಮಾಡಿಸಿರ್ತಾನ, ಸ್ನಾನವನ್ನ ಮಾಡಿಸಿರ್ತಾನ ಅನ್ನಂಗ ಅಷ್ಟು ಸಾಧನೆ ಮಾಡ್ತಾನೆ ಯಾರು? ಮೂರನೇ ಗೋವಿಂದ. ಬಟ್ ಅಂತ ಮೂರನೇ ಗೋವಿಂದ ಬಗ್ಗೆ ತಿಳಿಸ್ಕೊಡೋ ಸಂಜಾನ ತಾಮ್ರಪಡ ಶಾಸನ ಇದು ಎಲ್ಲಿ ಕಂಡು ಬರ್ತಾವ? ಮಧ್ಯಪ್ರದೇಶ ಕಂಡು ಬರ್ತಾವ್ರಿ. ಸಂಜಾನ ತಾಮ್ರಪಡ ಶಾಸನ ನಮ್ಮ ಕರ್ನಾಟಕದೊಳಗೆ ಇಲ್ಲಿದು ಮಧ್ಯಪ್ರದೇಶ ಒಳಗದ್ರಿ, ಮರಿಬೇಡಿ. ಓಕೆ, ಇಷ್ಟು ನೋಡ್ರಿ. ಮಿನಿಮಮ್ ನಮ್ಗ ಸ್ವಲ್ಪ ಇಷ್ಟು ಶಾಸನಗಳ ಬಗ್ಗೆ ಗೊತ್ತಿರ್ಬೇಕಾಗ್ತದ ನೋಡ್ರಿ. ಈ ಎಲ್ಲಾ ಶಾಸನಗಳ ನಮ್ಗ ಇತಿಹಾಸವನ್ನ ರೀ ಓದಾಕ ಇತಿಹಾಸಕ್ಕ ಮೂಲಾಧಾರಗಳಾಗಿ ಕಂಡು ಬರ್ತಾವ ನೋಡ್ರಿ. ಶಾಸನಗಳಿಂದ ನಮ್ಗ ಒಂದಿಷ್ಟು ಸಾಧನೆಗಳನ್ನ ತಿಳಿತೀವ್ರಿ. ಸರ್ ಅಶೋಕ್ ಏನ್ ಮಾಡಿದ, ಸರ್ ಮಯೂರವರ್ಮ ಏನ್ ಮಾಡಿದ್ನಿಲ್ಲಿ, ಶಕರ ಸೋದನೆ ರುದ್ರಧಾಮ ಏನ್ ಮಾಡಿದ, ಇಮ್ಮಡಿ ಪುಲಕೇಶಿ ಏನ್ ಮಾಡ್ತಾನ, ಮೂರನೇ ಗೋವಿಂದ ಏನ್ ಮಾಡ್ತಾನ. ಹಿಂಗ ನಮ್ ಶಾಸನಗಳು ಏನ್ ಮಾಡ್ತಾವ್ರಿ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಕ ತಿಳಿಸಿಕೊಡುವಂತ ಮೂಲಾಧಾರಗಳಾಗಿರ್ತಾವ. ಇತಿಹಾಸದ ಬಗ್ಗೆ ನಮ್ಗ ಅಧ್ಯಯನ ಮಾಡಕ್ ಏನಾಗಿರ್ತಾವ್ರಿ ಸಹಾಯಕವಾಗಿರ್ತಾವ. ಯಾವ ಶಾಸನ ಅಂದ್ರ ನೋಡ್ರಿ ಈ ಎಲ್ಲಾ ಶಾಸನಗಳ ಮೋಸ್ಟ್ ಇಂಪಾರ್ಟೆಂಟ್ ರೀ. ಇದ್ರೊಳಗ ಪ್ರಾಕ್ತನದೊಳಗ ನಾವು ಪ್ರಮುಖವಾಗಿ ಕಂಡುಬರುವ ಆಧಾರಗಳು ಯಾವ್ದ್ರಿ? ಶಾಸನಗಳ ನೋಡ್ರಿ. ಕ್ಲಿಯರ್ ಆಗೈತೆ ಅಂತ ಅನ್ಕೊಂಡೇನಿ. ಓಕೆನಾ? ಸ್ವಲ್ಪ ಮೆಸ್ ಆಗ್ರಿ, ಕ್ಲಿಯರ್ ಆಗ್ಯದ ಇಲ್ಲ? ಸ್ವಲ್ಪ ಮೆಸ್ ಆಗ್ರಿ, ಕ್ಲಿಯರ್ ಆಗ್ಯದ ಇಲ್ಲ? ಫಟಾಫಟ್ ಮಿಸ್ ಹಾಕ್ರಿ. ಯಾರಿದ್ರಿ ಯಾರಿಲ್ಲ ನೋಡ್ರಿ. ವಿಷಯ ಸಾಹಿತ್ಯ ರೀ. ಪ್ರಿಯಾಂಕಾ ಕ್ಲಿಯರ್ ಆಗ್ಯದ? ಮನೋಜ್, ವರ್ಷ, ವಿನಯ್, ಚೈತ್ರ, ನಾಗಲಕ್ಷ್ಮಿ, ಕೆ ಸಹನಾ ಅವರ, ಭಾನುಮತಿ, ಭೂಮಿಕಾ. ಓಕೆ ರೀ, ಎಸ್ ಕ್ಲಿಯರ್? ನೋಡ್ರಿ ಅದಾದ್ಮೇಲೆ ನಮ್ಗೆ ಪ್ರಮುಖವಾಗಿ ನಮ್ಗೆ ಸ್ಮಾರಕಗಳನ್ನ ಕಂಡು ಬರ್ತಾವ್ರಿ. ಸ್ಮಾರಕಗಳು ಸರ್ ಸ್ಮಾರಕಗಳನ್ನ ಗಮನಿಸಿದಾಗ್ರಿ ಸ್ಮಾರಕಗಳನ್ನ ಗಮನಿಸಿದಾಗ ಇಲ್ಲಿ ನಮ್ಗೆ ಏನಂದ್ರ ಇತಿಹಾಸದ ಮೂಲಾಧಾರಗಳಾಗಿರ್ತವೆ ಕೂಡ ರೀ. ಸ್ಮಾರಕಗಳು ಪ್ರಾಕ್ತನ ಮೂಲಾಧಾರಗಳಾಗಿರ್ತವೆ. ಏನ್ರಿ ಸ್ಮಾರಕಗಳಂದ್ರ ನೋಡ್ರಿ ಹಾಗಾದ್ರ ನಮಗ ಇಲ್ಲೇ ಪ್ರಮುಖವಾಗಿ ಕೆಲವೊಂದಿಷ್ಟು ರಾಜ ಮನೆತನಗಳ ಬಗ್ಗೆ ತಿಳಿಸಿಕೊಡುವ ದೇವಾಲಯಗಳಿರ್ಬೋದು, ಒಂದಿಷ್ಟು ವಿಗ್ರಹಗಳಿರ್ಬೋದು, ಒಂದಿಷ್ಟು ಗುಹೆಗಳಿರ್ಬೋದು, ಇಂಥವುಗಳನ್ನ ನಾವು ಸ್ಮಾರಕಗಳಂತ ಕರಿತೀವ್ರಿ. ಸ್ಮಾರಕಗಳಂತ ಕರಿತೀವ್ರಿ. ಹಾಗಾದ್ರೆ ಪ್ರಮುಖವಾಗಿ ಸ್ಮಾರಕಗಳನ್ನ ಗಮನಿಸಿದಾಗ ನಿಮ್ಗೆ ಗೊತ್ತಿರ್ತದ್ರಿ ಯಾವ್ದ್ರಿ ಸ್ಮಾರಕ ಆದ್ರಿ. ಸ್ಮಾರಕ ಮೂಲಾಧಾರಗಳು ಯಾವ್ದ್ರಿ? ಸ್ಮಾರಕ ನೋಡ್ರಿ. ಸ್ಮಾರಕಗಳನ್ನ ಕರಿತೀವ್ರಿ. ಸ್ಮಾರಕಗಳನ್ನ ತಿಳ್ಕೊಂಡು ಅದರ ಸ್ಮಾರಕಗಳನ್ನ ಗಮನಿಸಿದಾಗ್ರಿ ಅದೇನ್ ಇಂಪಾರ್ಟೆಂಟ್ ಆಗ್ತದ ನೋಡ್ರಿ. ಯಾವ್ದು? ಅಜಂತ ಆದ್ರಿ. ಅಜಂತ ನೋಡ್ರಿ. ಅಜಂತ ಮತ್ತು ಎಲ್ಲಿಗೆ ಹೋಯ್ರಿ? ಎಲ್ಲೋರಾದ ಗುಹೆಗಳಂತ ಅಜಂತ ಮತ್ತು ಎಲ್ಲೋರಾದ ಗುಹೆ ರೀ. ಓಕೆ, ನಂತರ ಪ್ರಮುಖವಾಗಿ ನಮ್ಗ ಎಲಿಫೆಂಟಾ ಗುಹೆ ಅಂತ ಬರ್ತದ್ರಿ. ಎಲಿಫೆಂಟಾ ಗುಹೆ ರೀ. ಎಲಿಫೆಂಟಾ ಗುಹೆಗಳಂತ ಕರಿತೀವ್ರಿ. ಕರ್ನಾಟಕದ ಮೊಟ್ಟ ಮೊದಲ ದೇವಾಲಯ ಅಂದ್ರೆ ಪ್ರಣವೇಶ್ವರ ದೇವಾಲಯ. ಯಾವ್ದ್ರಿ? ಪ್ರಣವೇಶ್ವರ ದೇವಾಲಯ ಇರ್ಬೋದು. ಪ್ರಣವೇಶ್ವರ ದೇವಾಲಯ ಆಗಿರ್ಬೋದು. ಓಕೆನಾ? ಹಾಗಾದ್ರೆ ನಂತರ ಪ್ರಮುಖವಾಗಿ
ಬನವಾಸಿ ಯಾವ್ದ್ರಿ ಬನವಾಸಿ ನೋಡ್ರಿ ಬನವಾಸಿಯ ಮಧುಕೇಶ್ವರ ದೇವಾಲಯ ಮಧುಕೇಶ್ವರ ಆದ್ರಿ ಮಧುಕೇಶ್ವರ ದೇವಾಲಯ ಬನವಾಸಿ ಮಧುಕೇಶ್ವರ ದೇವಾಲಯ ಅಂತ ಕರಿತೀವಿ ಓಕೆನಾ. ಅದೇ ರೀತಿ ಪ್ರಮುಖವಾಗಿ ನಮ್ಗ ಐಹೊಳೆ ಒಳಗ ಮಲ್ಲಿಕಾರ್ಜುನ ದೇವಾಲಯ ಅದ್ರಿ ಪಟ್ಟದಕಲ್ಲು ಮಲ್ಲಿಕಾರ್ಜುನ ದೇವಾಲಯ ಇನ್ನೊಂದು ನೋಡಿದಾಗ ವಿರೂಪಾಕ್ಷ ದೇವಾಲಯ ರೀ ವಿರೂಪಾಕ್ಷ ದೇವಾಲಯ ಎರಡು ಇಲ್ಲ ಅಂದ್ರ ಪಟ್ಟದಕಲ್ಲು ನೋಡ್ರಿ ಪಟ್ಟದಕಲ್ಲು ನೆನ್ಪಿಟ್ಕೋರಿ ಓಕೆನಾ. ಅಜಂತ ಮತ್ತೆ ಎಲ್ಲೋರದ ಗುಹೆಗಳಿರ್ಬೋದು, ಎಲಿಫೆಂಟಾ ಗುಹೆಗಳಿರ್ಬೋದು, ಪ್ರಣವೇಶ್ವರ ದೇವಾಲಯ ಇರ್ಬೋದು, ಬನವಾಸಿ ಮಧುಕೇಶ್ವರ ದೇವಾಲಯ, ಮಲ್ಲಿಕಾರ್ಜುನ ಮತ್ತು ವಿರೂಪಾಕ್ಷ ದೇವಾಲಯ ಪಟ್ಟದಕಲ್ಲಿಂದ ಇರ್ಬೋದು. ಸರ್ ನಮ್ಗ ಹಂಪಿ ವಿರೂಪಾಕ್ಷ ದೇವಾಲಯ ಇರ್ಬೋದು ಅದ್ರಿ ಹಂಪಿಯ ವಿರೂಪಾಕ್ಷ ದೇವಾಲಯ ರೀ ವಿರೂಪಾಕ್ಷ ದೇವಾಲಯ ಹಂಪಿ ವಿರೂಪಾಕ್ಷ ದೇವಾಲಯ ಇರ್ಬೋದು. ಅದೇ ರೀತಿ ಪ್ರಮುಖವಾಗಿ ನಮ್ಗ ತಾಜ್ ಮಹಲ್ ಅಂತ ಹೇಳಿದ್ರಿ ತಾಜ್ ಮಹಲ್ ಇರ್ಬೋದು. ಅದೇ ರೀತಿ ಇಲ್ಲಿ ಕೆಂಪು ಕೋಟೆ ನೋಡ್ರಿ ಯಾವ ಕೋಟೆ ಇದು ಕೆಂಪು ಕೋಟೆ ರೀ ಕೆಂಪು ಕೋಟೆ ಅಂತ ಬರ್ತಾ ಕೆಂಪು ಕೋಟೆ ಇರ್ಬೋದು. ಅದೇ ರೀತಿ ನಂತರ ಇಬ್ರಾಹಿಂ ರೋಜಾ ಆದ್ರಿ ಇಬ್ರಾಹಿಂ ರೋಜಾ ಅಂತ ಕರಿತೀವಿ. ಅದೇ ರೀತಿ ನಮ್ಗೆ ಗೋಳ ಗುಮ್ಮಟ ನೋಡ್ರಿ ಅದ್ರಿ ಗೋಳ ಗುಮ್ಮಟ ಅಂತ ಕರಿತೀವಿ ಓಕೆನಾ. ಸರ್ ಪ್ರಮುಖವಾಗಿ ನಮ್ಗ ಗೋಳ ಗುಮ್ಮಟ ಆಗಿರ್ಬೋದು. ಇನ್ನ ಯಾವಂದ್ರ ಬಾಹುಬಲಿ ವಿಗ್ರಹ ಇರೋದು ಬಾಹುಬಲಿ ನೋಡ್ರಿ ಬಾಹುಬಲಿ ಅಥವಾ ಗೊಮ್ಮಟೇಶ್ವರ ವಿಗ್ರಹ ಅದ್ರಿ ಗೊಮ್ಮಟೇಶ್ವರ ಮೂರ್ತಿ ನೋಡ್ರಿ ಗೊಮ್ಮಟೇಶ್ವರ ಮೂರ್ತಿ ಅಂತ ಕಂಡು ಬರ್ತದೆ ಗೊಮ್ಮಟೇಶ್ವರ ಮೂರ್ತಿ ಇರಬಹುದು ಓಕೆನಾ. ಸರಿನಾ ಪ್ರಮುಖವಾಗಿ ಅನೇಕ ದೇವಾಲಯಗಳು ಕಂಡು ಬರ್ತಾವ ನಮ್ಗಿರ್ಲಿ ಓಕೆನಾ. ಸರ್ ಇಲ್ಲಿ ಸ್ಮಾರಕಗಳನ್ನ ಗಮನಿಸಿದಾಗ್ರಿ ಸರ್ ಇಲ್ಲಿ ಅನೇಕ ರಾಜಮನೆತನಗಳು ನೋಡ್ರಿ ಅವರ ಕಾಲದೊಳಗೆ ನಿರ್ಮಾಣಗೊಂಡಂತ ಕಟ್ಟಡಗಳನ್ನಿರ್ಬೋದು, ನಿರ್ಮಾಣಗೊಂಡಂತ ಇಷ್ಟು ಮೂರ್ತಿಗಳನ್ನಿರ್ಬೋದು. ನಾವು ಯಾವ ಮೂಲಾಧಾರದಲ್ಲಿ ನೋಡ್ಬೇಕಂದ್ರ ಸಾಹಿತ್ಯ ಯಾವ್ದಂದ್ರ ಪ್ರಾರ್ಥನಾ ಮೂಲಾಧಾರಗಳನ್ನ ಏನಂತೀವ್ರಿ ಸ್ಮಾರಕಗಳಲ್ಲಿ ನೋಡ್ತೀವ್ರಿ ಸ್ಮಾರಕಗಳಲ್ಲಿ. ಸರ್ ನೋಡ್ರಿ ಅಜಂತ ಮತ್ತು ಎಲ್ಲೋರದ ಗುಹೆಗಳು ಅಂತ ಬರ್ತಾವ್ರಿ. ಸರ್ ಅಜಂತ ಮತ್ತು ಎಲ್ಲೋರದ ಗುಹೆಗಳು ನಮಗೆ ಸುಮಾರು ಅನೇಕ ಗುಹೆಗಳು ಕಂಡು ಬರ್ತಾವ್ರಿ. ಎಲಿಫೆಂಟಾ ಗುಹೆ ಇರಬಹುದು, ಅಜಂತ ಮತ್ತು ಎಲ್ಲೋರದ ಗುಹೆ ರೀ ಎಲ್ಲಾ ಗುಹೆಗಳು ರಾಷ್ಟ್ರಕೂಟರ ಮನೆತನಕ್ಕೆ ಸಂಬಂಧಪಟ್ಟಂತ ಏನಾಗಿರ್ತಾವ ಇಲ್ಲಿ ದೇವಾಲಯಗಳನ್ನ ಕಾಣ್ತೀವ್ರಿ ಅಲ್ಲಿ ಓಕೆನಾ. ನಿಮ್ಗೆ ಕೈಲಾಸನಾಥ ದೇವಾಲಯ ಅಂತ ಕಂಡು ಬರ್ತದ್ರಿ ಓಕೆ. ಹಾಗಾದ್ರೆ ಆ ಕೈಲಾಸನಾಥ ದೇವಾಲಯಗಳಲ್ಲಿ ಕಂಡು ಎಲ್ಲಿ ಕಂಡು ಬರ್ತೀರಿ ಎಲ್ಲೋರಾದ 16ನೇ ಗುಹೆಗಳು ಕಂಡು ಬರ್ತದ್ರಿ ಕೈಲಾಸನಾಥ ದೇವಾಲಯ. ಸರ್ ನಂತರ ಪ್ರಮುಖವಾಗಿ ಎಲಿಫೆಂಟಾ ಗುಹೆಗಳು ಇರ್ಬೋದು. ಸರ್ ಪ್ರಣವೇಶ್ವರ ದೇವಾಲಯ ರೀ ಪ್ರಣವೇಶ್ವರ ದೇವಾಲಯ ಅಂದ್ರ ತಾಳಗುಂದ ನೋಡ್ರಿ ತಾಳಗುಂದದ ಪ್ರಣವೇಶ್ವರ ದೇವಾಲಯ ಇದೆ ನೋಡ್ರಿ. ತಾಳಗುಂದದ ಪ್ರಣವೇಶ್ವರ ದೇವಾಲಯವನ್ನ ದಕ್ಷಿಣ ಭಾರತದ ಮೊಟ್ಟ ಮೊದಲ ದೇವಾಲಯ ಅಂತ ಕರಿತೀವ್ರಿ. ತಾಳಗುಂದದ ಪ್ರಣವೇಶ್ವರ ದೇವಾಲಯವನ್ನ ದಕ್ಷಿಣ ಭಾರತದ ಮೊಟ್ಟ ಮೊದಲ ದೇವಾಲಯ ಅಂತ ಕರಿತೀವಿ ನೋಡ್ರಿ. ತಾಳಗುಂದದ ಪ್ರಣವೇಶ್ವರ ದೇವಾಲಯವನ್ನ ದಕ್ಷಿಣ ಭಾರತದ ಮೊಟ್ಟ ಮೊದಲ ದೇವಾಲಯ ಅಂತ ಕರಿತೀವ್ರಿ ಓಕೆನಾ. ಸರ್ ಅದೇ ರೀತಿನ ಬನವಾಸಿಯ ಮಧುಕೇಶ್ವರ ದೇವಾಲಯ ನೋಡ್ರಿ. ಹಾಗಾದ್ರೆ ಮಲ್ಲಿಕಾರ್ಜುನ ದೇವಾಲಯ ಪಟ್ಟದಕಲ್ಲು ಮಲ್ಲಿಕಾರ್ಜುನ ದೇವಾಲಯ ವಿರೂಪಾಕ್ಷ ದೇವಾಲಯ ಹಂಪಿ ವಿರೂಪಾಕ್ಷ ದೇವಾಲಯ ರೀ ತಾಜ್ ಮಹಲ್ ಕೆಂಪು ಕೋಟೆ ಇಬ್ರಾಹಿಂ ರೋಜಾ ಇರ್ಬೋದು, ಗೋಳ ಗುಂಬಜ್ ಇರ್ಬೋದು, ಗೊಮ್ಮಟೇಶ್ವರ ಮೂರ್ತಿ ರೀ ಎಲ್ಲಾ ನಮ್ಗೆ ಏನ್ ಮಾಡ್ತಾವ ಸ್ವಲ್ಪ ಇತಿಹಾಸದ ಬಗ್ಗೆ ಇರುವಂತ ಸ್ಮಾರಕಗಳಾಗಿರ್ತವೆ ನೋಡ್ರಿ. ನಿಮ್ಗೆ ಗೊತ್ತಾಗ್ತದ ಈಗ ಗೋಳಗುಂಬಟ ನೋಡಕ್ ಹೋಗ್ತೀವಿ ನಾವು. ಗೋಳಗುಂಬಜ್ ನೋಡಿದಾಗ ಇದನ್ನ ಯಾರು ನಿರ್ಮಾಣ ಮಾಡ್ಯಾರ, ಯಾವ ಕಾರಣಕ್ಕೆ ನಿರ್ಮಾಣ ಮಾಡ್ಯಾರ, ಇಲ್ಲಿ ಬಳಸಿಕೊಂಡಂತ ವಸ್ತುಗಳು ಯಾವುವು, ಯಾವ ಶೈಲಿ ಒಳಗದ ಇದು ಇತಿಹಾಸ ಇದು. ಬಟ್ ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡುವ ಸ್ಮಾರಕಗಳಾಗಿರ್ತವೆ ಓಕೆನಾ. ಇವು ಕೂಡ ಪ್ರಮುಖವಾದಂತ ಮೂಲಾಧಾರಗಳು. ಇನ್ನೂ ಅನೇಕ ದೇವಾಲಯಗಳು ಕಂಡು ಬರ್ತಾವ್ರಿ. ಇಲ್ಲೇನ್ ಬರ್ಕೋಬೇಡ್ರಿ ಸಾಕಿಷ್ಟು ಇಷ್ಟು ನಮ್ಗೆ ಗೊತ್ತಿರ್ಬೇಕಾಗ್ತದೆ ನೋಡ್ರಿ. ಇದು ಯಾವ್ದೊಂದು ಮೂಲಾಧಾರಗಳು ಪ್ರಾಕ್ತನ ಮೂಲಾಧಾರಗಳಲ್ಲಿ ಶಾಸನಗಳಾಗಿರ್ತಾವ ನೋಡ್ರಿ. ನಾವೇನ್ ನೋಡಿದ್ರಿ ಇಲ್ಲಿ ತನಕ ರೀ ಸರಿ ಸ್ಮಾರಕಗಳಾಗಿರ್ತಾವ. ಶಾಸನಗಳ ಬಗ್ಗೆ ನೋಡವ್ರಿ. ನಾವು ಎದ್ರ ಬಗ್ಗೆ ನೋಡ್ಬೇಕಿಲ್ಲ ಸ್ಮಾರಕಗಳ ಬಗ್ಗೆ ನೋಡ್ರಿ. ಸ್ಮಾರಕ ಆದ್ಮ್ಯಾಗ ನಾಣ್ಯಗಳ ಬಗ್ಗೆ ನೋಡ್ಬೇಕಂತ ಸ್ವಲ್ಪ ಓಕೆನಾ. ಸರ್ ನಾಣ್ಯಗಳನ್ನ ಗಮನಿಸಿದ್ರಿ ಯಾವ್ದು ನಾಣ್ಯಗಳು ನೋಡ್ರಿ ನಾಣ್ಯಗಳು ಅಂತ ಅಂತೀವ್ರಿ. ಸರ್ ಫಸ್ಟ್ ನಮ್ಗೆ ಗೊತ್ತಿರ್ಬೇಕಾಗ್ತದ ನಾಣ್ಯಗಳ ಅಧ್ಯಯನಕ್ಕೆ ಫಸ್ಟ್ ನಾವೇನ್ ಕರಿತೀವಿ ನ್ಯೂಮ್ಯಾಟಿಕ್ಸ್ ಅಂತ ಕರಿತೀವಿ ನೋಡ್ರಿ. ನಾಣ್ಯಗಳ ಅಧ್ಯಯನಕ್ಕೆ ಏನ್ ಕರಿಬೇಕಂದ್ರೆ ನ್ಯೂಮ್ಯಾಟಿಕ್ಸ್ ಯಾವ್ದು ನ್ಯೂಮ್ಯಾಟಿಕ್ಸ್ ನೋಡ್ರಿ ಮ್ಯಾಟಿಕ್ಸ್ ಅಂತ ಕರಿತೀವಿ ನ್ಯೂಮ್ಯಾಟಿಕ್ಸ್ ಅಂತ ತಿಳ್ಕೊಂಡು ಓಕೆನಾ. ಸೊ ಅದ್ರ ನ್ಯೂಮ್ಯಾಟಿಕ್ಸ್ ಅಂತ ಕರಿತೀವ್ರಿ. ನಾಣ್ಯಗಳ ಅಧ್ಯಯನಕ್ಕೆ ನ್ಯೂಮ್ಯಾಟಿಕ್ಸ್ ಅಂತ ಕರಿತೀವ್ರಿ. ಸೊ ಅದ್ರ ಇಲ್ಲಿ ನಾಣ್ಯಗಳನ್ನ ಗಮನಿಸಿದಾಗ್ರಿ ಸೊ ಇಲ್ಲಿ ಮೊಟ್ಟ ಮೊದಲ ಬಾರಿ ನಮ್ಮ ಭಾರತದೊಳಗ ಚಿನ್ನದ ನಾಣ್ಯವನ್ನು ನೋಡ್ರಿ ಚಿನ್ನದ ನಾಣ್ಯವನ್ನ ಹೊರಡಿಸಿದವರು ಯಾರಂದ್ರ ಕುಶಾನರು ಯಾರಿ ಕುಶಾನರು. ಸೊ ಅದ್ರ ನಮ್ಮ ಭಾರತದೊಳಗ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಹೊರಡಿಸಿದಂತ ಕೀರ್ತಿ ಯಾರಿಗೆ ಸಲ್ತದ ಕುಶಾನರಿಗೆ ಸಲ್ತದ್ರಿ. ಭಾರತದೊಳಗ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಹೊರಡಿಸಿದ ಕೀರ್ತಿ ಕುಶಾನರಿಗೆ ಸಲ್ತದ. ಇದನ್ನು ಕೂಡ ಮರಿಬೇಡ್ರಿ ಕುಶಾನರು. ಸೊ ಅದ್ರ ನಮ್ಗ ನಂತರ ಇಲ್ತುಮಿಷ್ ಅಂತ ಬರ್ತಾರಿ. ಇಲ್ತುಮಿಷ್ ಪ್ರಮುಖವಾಗಿ ನೋಡ್ರಿ ಟ್ರಂಕ್ ಯಾವ್ದು ಜೀತಲ್ ಮತ್ತು ಟ್ರಂಕ್ ನಾಣ್ಯವನ್ನು ಜಾರಿ ತರ್ತಾನೆ ಯಾವ್ದ್ರಿ ಜೀತಲ್ ಮತ್ತು ಏನಂದ್ರ
ಟಂಕ ಎಂಬ ನಾಣ್ಯವಂತ ಜಾರಿ ತರ್ತಾನ. ಯಾರಂದ್ರೆ ಇಲ್ತುತ್ಮಿಶ್ ರೀ. ಅದೇ ರೀತಿ ನಮಗೆ ಶೇರ್ಷಾ ಸೂರ್ಯನ ಬರ್ತಾನೆ ರೀ. ಶೇರ್ಷಾ ಸೂರ್ಯನ ಬರ್ತಾನೆ. ಶೇರ್ಷಾ ಸೂರ್ಯನ ಗಮನಿಸಿದಾಗ ಇವ ದಹಾಮ್ ಎಂಬ ನಾಣ್ಯವನ್ನು ಜಾರಿ ತರ್ತಾನೆ. ಅದ್ರಿ ದಹಾಮ್ ಎಂಬ ನಾಣ್ಯವನ್ನು ಜಾರಿ ತರ್ತಾನ. ಇನ್ನ ಮೊಹಮ್ಮದ್ ಬಿನ್ ತುಘಲಕ್ನ ಗಮನಿಸಿದ್ರಿ. ಅದ್ರಿ ಮೊಹಮ್ಮದ್ ಬಿನ್ ತುಘಲಕ್ ರೀ. ಮೊಹಮ್ಮದ್ ಬಿನ್ ತುಘಲಕ್ನ ಗಮನಿಸಿದಾಗ ಇವ ಏನ್ ಮಾಡ್ತಾನೆ, ನೇರವಾಗಿ ಚರ್ಮದ ನಾಣ್ಯಗಳನ್ನ ನೋಡ್ರಿ, ಚರ್ಮದ ನಾಣ್ಯಗಳನ್ನ ಅದಕ್ಕೆ ನಾವೇನ್ ಕರಿತೀವಿ, ಟೋಕನ್ ನಾಣ್ಯಗಳನ್ನ ನಾವೇನ್ ಕರಿತೀವಿ, ಚರ್ಮದ ನಾಣ್ಯ ಅಂತ ಕರಿತೀವಿ. ಮೊಹಮ್ಮದ್ ಬಿನ್ ತುಘಲಕ್ ಇರ್ಬೋದು. ಸರಿದ್ರ ಕಂಠೀರವ ಪಣ ಅಂತ ಒಂದು ನಾಣ್ಯ ಬರ್ತದ್ರಿ. ಕಂಠೀರವ ಪಣ ರೀ ನೋಡ್ರಿ. ಕಂಠೀರವ ಪಣ ರೀ. ಅದ್ರ ಕಂಠೀರವ ನರಸರಾಜ ನೋಡಿ ಯಾರು ಹೊಡಿಸ್ತಾರಲ್ಲಿ, ಕಂಠೀರವ ನರಸರಾಜ. ಓಕೆ ಸರ್. ಇನ್ನು ಅನೇಕ ಶಾಸನಗಳು ಏನ್ ಬರ್ತಾವ, ಓಕೆನಾ, ನೆನ್ಪಿಟ್ಕೋರಿ ಸರ್. ಇಲ್ಲಿ ನಮ್ಮ ಮಿಶ್ರ ಲೋಹದ ನಾಣ್ಯಗಳು ಅಂತ ಬರ್ತಾವ್ರಿ. ಸರ್ ಮಿಶ್ರ ಲೋಹದ ನಾಣ್ಯಗಳು ಹೊಡಿಸ್ತಾವ ಅಂದ್ರ ಫಿರೋಜ್ ಶಾ ತುಘಲಕ್ ಓಕೆನಾ. ಇವ ಲೋಹರಿ ಮಿಶ್ರ ಲೋಹದ ನಾಣ್ಯಗಳು. ಓಕೆ ಸರ್. ಫಸ್ಟ್ ಗೊತ್ತಿರ್ಲಿ, ನಾಣ್ಯಗಳನ್ನ ಅಧ್ಯಯನ ಮಾಡ್ಬೇಕಾದ್ರೆ ಫಸ್ಟ್ ನಮ್ಮ ನಾಣ್ಯಗಳ ಅಧ್ಯಯನಕ್ಕೆ ಏನು ಕರಿತೀವ್ರಿ, ನ್ಯೂಮ್ಯಾಟಿಕ್ಸ್ ಕರಿತೀವಿ ನೋಡ್ರಿ. ನಾಣ್ಯಗಳ ಅಧ್ಯಯನಕ್ಕೆ ನ್ಯೂಮ್ಯಾಟಿಕ್ಸ್ ಅಂತ ಕರಿತೀವ್ರಿ. ಸೊ ನಾಣ್ಯಗಳ ಅಧ್ಯಯನಕ್ಕೆ ನ್ಯೂಮ್ಯಾಟಿಕ್ಸ್ ಅಂತ ಕರಿದ್ವಿ. ಅದೇ ಏನ್ ಇಂಪಾರ್ಟೆಂಟ್ ರೀ, ಅನೇಕ ಅರಸರು ಭಾರತದೊಳಗೆ ಏನ್ ಮಾಡ್ತಾರ ಅಂದ್ರೆ ನಾಣ್ಯಗಳನ್ನ ಹೊಡಿಸ್ತಾರ. ಅನೇಕ ರಾಜಮನೆತನಗಳು ಭಾರತದೊಳಗೆ ಏನ್ ಮಾಡ್ತಾವ್ರಿ, ಇಲ್ಲಿ ನಾಣ್ಯಗಳನ್ನ ಹೊಡಿಸ್ತಾರ. ನಾಣ್ಯಗಳನ್ನ ಗಮನಿಸಿದಾಗಲೇ ನೋಡ್ರಿ, ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕ ಚಿನ್ನದ ನಾಣ್ಯವನ್ನ ಪರಿಚಯ ಮಾಡಿಕೊಟ್ಟವ್ರು ಯಾರಂದ್ರ ಕುಶಾನರ ಅಂತ ಬರ್ತಾರ. ಹಾಗಾದ್ರೆ ಈ ಕುಶಾನರು ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ತಂದ್ರ ಭಾರತದೊಳಗರಿ. ಅದೇ ರೀತಿ ಇಲ್ತುತ್ಮಿಶ್ ಅಂತ ಬರ್ತಾನ. ಇಲ್ತುತ್ಮಿಶ್ ಗಮನಿಸಿದಾಗ ನೋಡ್ರಿ, ಅರೇಬಿಯಾ ಮಾದರಿ 2 ನಾಣ್ಯಗಳನ್ನ ಜಾರಿ ತಂದ ಇಲ್ತುತ್ಮಿಶ್ ರೀ. ಅರೇಬಿಯಾ ಮಾದರಿ 2 ನಾಣ್ಯಗಳನ್ನ, ಹಾಗಾದ್ರೆ ಇಲ್ತುತ್ಮಿಶ್ ಜಾರಿಗೆ ತಂದಂತ ಅರೇಬಿಯಾ ಮಾದರಿ 2 ನಾಣ್ಯಗಳಾದಂದ್ರ ಒಂದು ಜೀತಲ, ಮತ್ತೊಂದು ಯಾವ್ದಾಗಿರ್ತದ ಟಂಕ ಆಗಿರ್ತಂತ ನಾಣ್ಯವು ಅರೇಬಿಯಾ ಮಾದರಿ ನಾಣ್ಯಗಳು. ಇನ್ನ ಶೇರ್ಷಾ ಸೂರ್ಯ ಬರ್ತಾನ ನೋಡ್ರಿ, ದಾಮ್ ಎಂಬ ನಾಣ್ಯವನ್ನ ಜಾರಿ ತಂದ್ರಿ. ಜಾರಿ ತಂದ ಈ ಕಾರಣಕ್ಕಾಗಿ ರೂಪಾಯಿಗಳ ರಾಜ ಅಂತ ಕರಿತೀವಿ. ಶೇರ್ಷಾ ಸೂರ್ಯಗಿರಿ ರೂಪಾಯಿಗಳ ರಾಜ ಅಂತ ಕರಿತೀವಿ. ಯಾಕಂದ್ರೆ ದಹಾಮ್ ಎಂಬ ನಾಣ್ಯವನ್ನ ಜಾರಿ ತಂದ ನೋಡ್ರಿ. ನಮ್ಗೆ ದಹಾಮ್ ಎಂಬ ನಾಣ್ಯವು ಎಷ್ಟು ಮೌಲ್ಯವನ್ನು ಹೊಂದಿತ್ತು ನೋಡಿದಾಗ ಇದು 100 ರೂಪಾಯಿ. ಎಷ್ಟು ರೂಪಾಯಿ ರೀ, 1 ರೂಪಾಯಿ ಅಂದ್ರೆ 100 ಪೈಸೆಯ ಮೌಲ್ಯವನ್ನು ಹೊಂದಿರ್ತದೆ ದಾಮ್ ಎಂಬ ನಾಣ್ಯ. ಓಕೆನಾ ಸರಿನಾ ನೋಡ್ರಿ. ಇನ್ನು ಮೊಹಮ್ಮದ್ ಬಿನ್ ತುಘಲಕ್ನ ಗಮನಿಸಿದಾಗ್ರಿ, ಮೊದಲಿಗೆ ಲೋಹದ ನಾಣ್ಯಗಳನ್ನ ಜಾರಿ ತಂದರಿ. ಅವ್ರ ಲೋಹದ ಕೊರತೆಗಳೆದುರಾದಾಗ ಲೋಹದ ನಾಣ್ಯಗಳನ್ನ ರದ್ದುಪಡಿಸಿ ಯಾವ ನಾಣ್ಯವನ್ನ ಜಾರಿ ತರ್ತಾನಂದಿವ, ಚರ್ಮದ ನಾಣ್ಯ ಅಥವಾ ಟೋಕನ್ ನಾಣ್ಯವನ್ನ ಜಾರಿ ತಂದಿರ್ತಾನ, ಗೊತ್ತಿರ್ಬೇಕಾಗ್ತದ. ಇನ್ನ ಕಂಠೀರವ ಪಣ ಅಂತ ನಾಣ್ಯ ಬರ್ತದ್ರಿ. ಈ ಕಂಠೀರವ ಪಣ ನಾಣ್ಯವನ್ನು ಹೊರಡಿಸ್ತವ್ರ ಅಂದ್ರ ಕಂಠೀರವ ನರಸರಾಜ ಒಡೆಯರು. ಕಂಠೀರವ ಪಣ ಎಂಬ ನಾಣ್ಯವನ್ನು ಹೊರಡಿಸ್ತಾರ. ಇನ್ನ ಮೊಟ್ಟ ಮೊದಲ ಬಾರಿಗೆ ಭಾರತದೊಳಗ ಮಿಶ್ರ ಲೋಹದ ನಾಣ್ಯಗಳನ್ನ ನೋಡ್ರಿ. ಮಿಶ್ರ ಲೋಹ ರೀ ಅಂದ್ರ 2 ಲೋಹಗಳಿಂದ ಮಾಡಲ್ಪಟ್ಟಿರ್ಬೇಕಾಗ್ತದ್ರಿ. ಮಿಶ್ರ ಲೋಹದ ನಾಣ್ಯವನ್ನು ಹೊರಡಿಸ್ತಾರ ಅಂದ್ರ ಫಿರೋಜ್ ಶಾ ತುಘಲಕ್. ಸ್ವಲ್ಪ ಇದು ನಾಣ್ಯಗಳ ಬಗ್ಗೆ ಗೊತ್ತಿರಬೇಕಾಗ್ತದ. ಓಕೆ, ನಾವು ಶಾಸನಗಳ ಬಗ್ಗೆ ತಿಳ್ಕೊಂಡ್ರಿ. ಅದೇ ರೀತಿ ಸ್ಮಾರಕಗಳ ಬಗ್ಗೆ, ನಾಣ್ಯಗಳ ಬಗ್ಗೆ. ಇನ್ನ ಪ್ರಾಚ್ಯ ವಸ್ತುಗಳಂತ ಕರಿತೀವ್ರಿ. ಪ್ರಾಚ್ಯ ವಸ್ತುಗಳು ಅಂದ್ರೆ ಏನ್ರಿ, ಇಲ್ಲಿ ಅನೇಕ ರಾಜಮನೆತನಕ್ಕೆ ಅಥವಾ ಅನೇಕ ನಾಗರಿಕತೆಗಳ ಬಗ್ಗೆ ನೋಡ್ರಿ ಎಷ್ಟೋ ವಸ್ತುಗಳು ಏನಾಗ್ಯಾವ ಅಂದ್ರ ಮಣ್ಣಲ್ಲಿ ಹುದಿ ಹೋಗ್ಯಾವ ನೋಡ್ರಿ. ಉತ್ಖನನದ ಸಂದರ್ಭದಲ್ಲಿ ದೊರೆತಂತಹ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ನಾವು ಏನಂತ ಕರಿತೀವ್ರಿ, ಪ್ರಾಚ್ಯ ವಸ್ತುಗಳನ್ನ ಕರಿತೀವ್ರಿ. ಪ್ರಾಚ್ಯ ವಸ್ತುಗಳು ಓಕೆನಾ. ಉತ್ಖನನದ ಸಂದರ್ಭದಲ್ಲಿ ದೊರೆತಂತ ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಸ್ತುಗಳೇನು ದೊರೆತವಲ್ಲ, ಇದಕ್ಕೆ ನಾವೇನ್ ಕರಿತೀವಿ ಅಂದ್ರ ಪ್ರಾಚ್ಯ ವಸ್ತುಗಳು. ನಿಮ್ಗ ಸುಟ್ಟ ಇಟ್ಟಿಗೆಗಳಿರ್ಬೋದು, ಹಾಗಾದ್ರೆ ಅನೇಕ ಮಡಿಕೆ ಕುಡಿಕೆಗಳಿರ್ಬೋದು, ಅನೇಕ ವಿಗ್ರಹಗಳು ನಮ್ಗ ಭೂಮಿಯಲ್ಲಿ ಸಿಗ್ತಾವ ನೋಡ್ರಿ. ಇತ್ತೀಚೆಗೆ ಆ ಲಕ್ಕುಂಡಿ ಒಳಗ ಚಿನ್ನ ಸಿಕ್ಕದ ಅಂತ ತಿಳ್ಕೊಂಡು ಆ ಲಕ್ಕುಂಡಿಗೆ ಏನ್ ಮಾಡಾಕಿದ್ರು, ಪೂರ್ತಿಯಾಗಿ ಲಕ್ಕುಂಡಿಯನ್ನ ಅಡ್ಡಾಕತಾರ. ಯಾಕಂದ್ರ ಅಲ್ಲಿ ಇನ್ನೂ ಕೂಡ ನಮ್ಗ ಅನೇಕ ಪ್ರಾಚ್ಯ ವಸ್ತುಗಳು ಸಿಗ್ತಾವ. ಯಾಕಂದ್ರೆ ಅಲ್ಲಿ ನೋಡ್ರಿ ಕಲ್ಯಾಣ ಚಾಲುಕ್ಯರು ಮತ್ತು ಹೊಯ್ಸಳರು ಏನ್ ಮಾಡ್ಯಾರ, ಅತಿ ದೀರ್ಘಾವಧಿಗೆ ಆಡಳಿತ ಮಾಡ್ಯಾರ. ಅಲ್ಲಿ ಕಲ್ಯಾಣದ ಚಾಲುಕ್ಯರು ಮತ್ತು ಹೊಯ್ಸಳರು ನೋಡ್ರಿ ಅವಾಗಿನ ಕಾಲದೊಳಗದು ನಾಣ್ಯ ಮುದ್ರಣ ಕೇಂದ್ರವಾಗಿರ್ತದ. ಎಲ್ಲಿ ಅದು ಯಾವ್ದ್ರಿ, ಲಕ್ಕುಂಡಿ ರೀ.
ಗದಗ ಜಿಲ್ಲೆಯ ಲಕ್ಕುಂಡೇರಿ ನಾಣ್ಯ ಮುದ್ರಣ ಕೇಂದ್ರವಾಗಿರ್ತದ. ಈ ಕಾರಣಕ್ಕಾಗಿ ಅಲ್ಲಿ ಬಂಗಾರ ನಾಣ್ಯಗಳು ಸಿಗ್ಬೋದು, ಅದೇ ರೀತಿ ನಂತರ ಅಲ್ಲಿ ಪ್ರಾಚ್ಯ ವಸ್ತುಗಳು ಸಿಗ್ಬೋದು ಅಂತ ತಿಳ್ಕೊಂಡು ನಮ್ಮ ಸರ್ಕಾರ ಏನ್ ಮಾಡ್ತದ ಅಲ್ಲೇ ಉತ್ಖನನ ಕಾರ್ಯವನ್ನ ಆರಂಭ ಮಾಡಿತ್ರಿ. ನೋಡ್ರಿ ಇಲ್ಲಿ ಅಂತವ್ ನಾವೇನ್ ಕರಿತೀವಿ ಪ್ರಾಚ್ಯ ವಸ್ತುಗಳು ಅಂತ ಕರಿತೀವಿ. ಪ್ರಾಚ್ಯ ವಸ್ತುಗಳನ್ನೇನಲ್ಲ ಉತ್ಖನನದ ಸಂದರ್ಭದಲ್ಲಿ ಸಿಗುವಂತ ವಸ್ತುಗಳನ್ನ ನಾವು ಪ್ರಾಚ್ಯ ವಸ್ತುಗಳನ್ನ ಕರಿತೀವಿ. ಓಕೆನಾ? ಇಷ್ಟು ನಮ್ಮ ನೋಡ್ರಿ ಇದು ಮೂಲಾಧಾರಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಅಂಶಗಳು ಬೇಕಾಗ್ತದೆ. ಮೂಲಾಧಾರಕ್ಕೆ ಸಂಬಂಧಪಟ್ಟಂತ ಅಂಶ ರೀ. ಓಕೆನಾ? ಸರ್ ನಂತರ ನಮ್ಗ ಇಷ್ಟು ನಮ್ಗೆ ತಿರ್ಬೇಕಾಗ್ತದೆ ನೋಡ್ರಿ. ಅದ ನಂತರ ನಾವು ಯಾವ ನಾಗರಿಕತೆ ಬಗ್ಗೆ ನೋಡೋಣ ಅಂದ್ರೆ ಯಾವ್ದ್ರಿ ಸಿಂಧೂ ನಾಗರಿಕತೆ ಬಗ್ಗೆ ನೋಡ್ಬೇಕಾಗ್ತದೆ. ಯಾವ್ದ್ರಿ ಸಿಂಧೂ ನಾಗರಿಕತೆ ಬಗ್ಗೆ. ಓಕೆನಾ? ಸರಿ, ನಮ್ಗೆ ಮೂಲಾಧಾರಗಳ ಬಗ್ಗೆ ಕ್ಲಿಯರ್ ಆಗಿದೆ ಅಂದ್ರೆ ಸ್ವಲ್ಪ ಮೆಸ್ ಹಾಕ್ರಿ. ಕ್ಲಿಯರ್ ಆಗಿದೆ ಇಲ್ಲ? ಮೂಲಾಧಾರದ ಬಗ್ಗೆ ಕ್ಲಿಯರ್ ಆಗಿದಿಲ್ಲ? ಪಟ 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 ಮಿಸ್ ಹಾಕ್ರಿ. ಓಕೆ, ಕ್ಲಿಯರ್ ಆಗ್ಯದ್ರಿ? ಎಸ್. ಓಕೆ ರೀ, ಕೇಳಿ ಸಗರ. ನಮ್ಗ ನೆಕ್ಸ್ಟ್ ಇಲ್ಲಿ ಸಿಂಧೂ ನಾಗರಿಕತೆಯನ್ನು ನೋಡಿದಾಗ್ರಿ ಅನೇಕ ಒಂದಿಷ್ಟು ಅಂಶಗಳ ಬಗ್ಗೆ ಗೊತ್ತಿರಬೇಕಾಗ್ತದ. ಓಕೆ, ಕೇಳ್ರಿ ಸರ್. ನೋಡ್ರಿ, ಹಾಗಾದ್ರೆ ನಂತರ ನಮ್ಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಸಿಂಧೂ ನಾಗರಿಕತೆ ಬಗ್ಗೆ ನೋಡ್ರಿ. ಯಾವ್ದಂದ್ರ ಸಿಂಧೂ ನಾಗರಿಕತೆ ಅಥವಾ ಇಂಡಸ್ ಸಿವಿಲೈಸೇಷನ್ ಅಂತ ಕರಿತೀವಿ. ಯಾವ್ದಿದು? ಸಿಂಧೂ ನಾಗರಿಕತೆ. ಸಿಂಧೂ ನಾಗರಿಕತೆ ಅಂತ ಕರಿತೀವಿ ಅಥವಾ ಇಂಡಸ್ ಸಿವಿಲೈಸೇಷನ್ ಅಂತ ಕರಿತೀವಿ. ಇಂಡಸ್ ಸಿವಿಲೈಸೇಷನ್ ಎಷ್ಟು ನೋಡ್ರಿ ಸರ್. ಇಲ್ಲಿ ನಮ್ಗ ಸಿಂಧೂ ನಾಗರಿಕತೆಯನ್ನ ಗಮನಿಸಿದಾಗ್ರಿ, ಇಂಡಸ್ ಸಿವಿಲೈಸೇಷನ್ ಗಮನಿಸಿದಾಗ್ರಿ ಸರ್, ಇದು ಭಾರತದ ಮೊಟ್ಟ ಮೊದಲ ಒಂದು ನಾಗರಿಕತೆ ಆಗಿರ್ತದೆ. ಭಾರತದ ಮೊಟ್ಟ ಮೊದಲ ನಾಗರಿಕತೆ ಅಂತ ಕರಿತೀವ್ರಿ ಸಿಂಧೂ ನಾಗರಿಕತೆಯನ್ನ. ಸರ್, ಸಿಂಧೂ ನಾಗರಿಕತೆಯನ್ನು ಗಮನಿಸಿದಾಗ ನಾವು ನೋಡ್ರಿ ಇಂಡಸ್ ಸಿವಿಲೈಸೇಷನ್ ಅಂತ ಕರಿತೀವಿ. ಸರ್ ನೋಡ್ರಿ, ಹಾಗಾದ್ರೆ ಈ ಸಿಂಧೂ ನಾಗರಿಕತೆಯು ನೋಡ್ರಿ ಜಗತ್ತಿನ ಇತರೆ ನಾಗರಿಕತೆಗಳಾದ ಯಾವ್ದಂದ್ರ ಈಜಿಪ್ಟಿಯನ್ ಯಾವ್ದ್ರಿ? ಈಜಿಪ್ಟ್ ನಾಗರಿಕತೆ ನೋಡ್ರಿ. ಯಾವ್ದು? ಈಜಿಪ್ಟ್ ನಾಗರಿಕತೆ. ಈಜಿಪ್ಟ್ ನಾಗರಿಕತೆ ಅಂತ ಕರಿತೀವಿ. ನಾಗರಿಕತೆ ಅಂತ ಕರಿತೀವಿ. ಓಕೆನಾ? ಅದೇ ರೀತಿ ನಂತರ ಪ್ರಮುಖವಾಗಿ ಸುಮೇರಿಯನ್ ಅಂದ್ರೆ ಸುಮೇರಿಯನ್ ನಾಗರಿಕತೆ ಇರಬಹುದು. ಓಕೆನಾ? ಸುಮೇರಿಯನ್ ನಾಗರಿಕತೆ ಇರಬಹುದು. ನಂತರ ಮೆಸೊಪೊಟಮಿಯಾ ಯಾವ್ದ್ರಿ? ಮೆಸೊಪೊಟೋಮಿಯ ನಾಗರಿಕತೆ ಇರಬಹುದು. ನೋಡ್ರಿ ನಾಗರಿಕತೆ ನೋಡ್ರಿ. ಓಕೆನಾ? ನಾಗರಿಕತೆ ನೆನ್ಪಿಟ್ಕೊಳ್ಳಿ. ಸರ್, ಇಲ್ಲಿ ಪ್ರಮುಖವಾಗಿ ಸಿಂಧೂ ನಾಗರಿಕತೆಯನ್ನು ಗಮನಿಸಿದಾಗ್ರಿ ಸರ್, ಜಗತ್ತಿನೊಳಗ ಮತ್ತೊಂದಿಷ್ಟು ಇತರೆ ನಾಗರಿಕತೆಗಳು ಕಂಡು ಬರ್ತಾವ. ಯಾವ್ದ್ರಿ? ಒಂದು ಈಜಿಪ್ಟ್ ನಾಗರಿಕತೆ ಅಂತ ಕರಿತೀವ್ರಿ, ಸುಮೇರಿಯನ್ ನಾಗರಿಕತೆ ಅಂತ ಕರಿತೀವ್ರಿ, ಮೆಸೊಪೊಟಮಿಯ ನಾಗರಿಕತೆ ಅಂತ ಕರಿತೀವಿ. ಒಂದ್ ಯಾವ್ದು? ಈಜಿಪ್ಟ್ ನಾಗರಿಕತೆ, ಸುಮೇರಿಯನ್ ನಾಗರಿಕತೆ, ಮೆಸೊಪೊಟಮಿಯ ನಾಗರಿಕತೆ ಅಂತ ಕರಿತೀವಿ. ಓಕೆ, ಇವು ನಮ್ಮ ಸಿಂಧೂ ನಾಗರಿಕತೆಯ ಕಾಲಮಾನದಲ್ಲಿ ಇದ್ದಂತ ನಾಗರಿಕತೆಗಳು ನೋಡ್ರಿ. ಹಾಗಾದ್ರೆ ನಮ್ ಕ್ವಶನ್ ಕೇಳ್ತಾನ, ಸಿಂಧೂ ನಾಗರಿಕತೆಯು ಯಾವ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆ ಆಗ್ಯದ ಅಂತ ಕೇಳ್ತಾನ. ನೆನಪಿರಲಿ ನಿಮ್ಗೆ ಯಾವುದು? ಈಜಿಪ್ಟ್ ನಾಗರಿಕತೆ ಇರಬಹುದು, ಸುಮೇರಿಯನ್ ನಾಗರಿಕತೆ ಇರಬಹುದು, ಮೆಸೊಪೊಟಮಿ ನಾಗರಿಕತೆ. ಈ ನಾಗರಿಕತೆಯ ಸಮಕಾಲೀನ ನಾಗರಿಕತೆ ನೋಡ್ರಿ ಸಿಂಧೂ ನಾಗರಿಕತೆ ಅಥವಾ ಇಂಡಸ್ ಸಿವಿಲೈಸೇಷನ್ ಅಂತ ಕರಿತೀವಿ. ಇಂಡಸ್ ಸಿವಿಲೈಸೇಷನ್. ಹಾಗಾದ್ರ ಈ ಸಿಂಧೂ ನಾಗರಿಕತೆಯನ್ನ ಗಮನಿಸಿದಾಗ್ರಿ ಏನ್ ವಿಶೇಷತೆ? ಸಿಂಧೂ ನಾಗರಿಕತೆಯ ವಿಶೇಷತೆ ಏನಂದ್ರಿ ಗಮನಿಸಿದಾಗ ನೋಡ್ರಿ, ಈ ಸಿಂಧೂ ನಾಗರಿಕತೆಯನ್ನ ನಾವು ಗಮನಿಸಿದಾಗ ಏನ್ ಕರಿತೀವ್ರಿ? ಭಾರತದ ಭಾರತದ ಮೊದಲ ನಾಗರಿಕತೆ ಅಂತ ಕರಿತೀವಿ. ಭಾರತದ ಮೊದಲ ನಾಗರಿಕತೆ ಅಂತ ಕರಿತೀವಿ ಸಿಂಧೂ ನಾಗರಿಕತೆಯನ್ನ. ಓಕೆ ಸರಿ, ಸಿಂಧೂ ನಾಗರಿಕತೆಯು ಯಾವ ದೇಶದಲ್ಲಿ ಹಂಚಿಕೆ ಆಗಿರ್ತದೆ ನೋಡಿದಾಗ ನೋಡ್ರಿ, ಪಾಕಿಸ್ತಾನ ಮತ್ತೆ ಅಂದ್ರೆ ಭಾರತ. ಪಾಕಿಸ್ತಾನ ಮತ್ತು ಭಾರತದಲ್ಲಿ
ಹಂಚಿಕೆಯಾದಂತ ನಾಗರಿಕತೆ ಹೇಗಿರ್ತದ. ಓಕೆ ಸರ್, ಅವಾಗೇನು ಭಾರತ ಇನ್ನೂ ಕೂಡ ಏನಾಗಿದ್ದಿಲ್ಲ, ಇಬ್ಬಾಗ ಹೊಂದಿದ್ದಿಲ್ಲ ರೀ. ಅಂತ ಸಂದರ್ಭದೊಳಗ ಈ ಸಿಂಧೂ ನಾಗರಿಕತೆ ಇರ್ತದ ಅಂತೇಳಿ ನಮ್ಗೆ ಗೊತ್ತಿರಬೇಕಾಗ್ತದ. ಸಿಂಧೂ ನಾಗರಿಕತೆ ಇರ್ತದ ಅಂತ ತಿಳ್ಕೊಂಡು. ಸೊ ಹಾಗಾದ್ರೆ ಸಿಂಧೂ ನಾಗರಿಕತೆಯನ್ನ ಗಮನಿಸಿದಾಗ್ರಿ, ಸೊ ಹಾಗಾದ್ರೆ ಈ ಸಿಂಧೂ ನಾಗರಿಕತೆಯು ಯಾವ ನದಿಯ ದಡದ ಮೇಲೆ ಕಂಡು ಬರ್ತದೆ ನೋಡಿದಾಗ, ಸಿಂಧೂ ನದಿಯ ದಡದ ಮೇಲೆ ನೋಡ್ರಿ. ಸಿಂಧೂ ನದಿಯ ದಡದ ಮೇಲೆ ಕಂಡು ಬರುವ ಕಾರಣಕ್ಕಾಗಿ ಈ ನಾಗರಿಕತೆಯನ್ನು ನಾವೇನ್ ಕರಿತೇವ್ರಿ, ಸಿಂಧೂ ನಾಗರಿಕತೆ ಅಂತ ಕರಿತೇವೆ ನೋಡ್ರಿ. ಸಿಂಧೂ ನಾಗರಿಕತೆ ಅಂತ ಕರಿತೇವೆ. ಓಕೆನಾ. ಈ ನಾಗರಿಕತೆಯು ಸಿಂಧೂ ನದಿಯ ದಡದ ಮೇಲೆ ಕಂಡು ಬರ್ತದೆ. ಈ ಕಾರಣಕ್ಕಾಗಿ ನಾವು ಸಿಂಧೂ ನಾಗರಿಕತೆ ಅಂತ ಕರಿತೀವಿ. ಸಿಂಧೂ ನದಿಯನ್ನ ಯಾವ ನದಿಯನ್ರಿ, ಸಿಂಧೂ ನದಿಯನ್ನ ಭಾರತದ ನಾಗರಿಕತೆಗಳ ತೊಟ್ಟಿಲು ಅಂತ ಕರಿತೀವಿ. ನಾಗರಿಕತೆಗಳ ತೊಟ್ಟಿಲು ಅಂತ ಕರಿತೀವಿ. ಭಾರತದ ನಾಗರಿಕತೆಗಳ ತೊಟ್ಟಿಲು ಅಂತ ಕರಿತೀವಿ. ನೆನಪಿಡುವುದು, ಭಾರತದ ನಾಗರಿಕತೆಗಳ ತೊಟ್ಟಿಲು ಇದೆ. ಯಾಕಂದ್ರೆ ಇಲ್ಲಿ ಅನೇಕ ನಾಗರಿಕತೆಗಳು ಸೃಷ್ಟಿ ಆಗ್ಯಾವ ಅಂತೇಳಿ ನಿಮ್ಗೆ ಗೊತ್ತಿರಿ. ಓಕೆ ಸರ್, ನೆನಪಿಡ್ಕೋರಿ. ಸಿಂಧೂ ನಾಗರಿಕತೆಯು ಈಜಿಪ್ಟ್ ನಾಗರಿಕತೆಗೆ ಸಮಕಾಲೀನ ಹೊಂದೈತಿ. ಸುಮೇರಿಯನ್ ನಾಗರಿಕತೆ ಇರುವುದು, ಮೆಸೊಪೊಟೇಮಿಯನ್ ನಾಗರಿಕತೆ. ಈ ನಾಗರಿಕತೆಗಳಿಗೆ ಸಮಕಾಲೀನ ನಾಗರಿಕತೆ ಯಾಕಂದ್ರ ಸಿಂಧೂ ನಾಗರಿಕತೆ ರೀ. ಭಾರತದ ಮೊದಲ ನಾಗರಿಕತೆ ಅಂತ ಕರಿತೇವ್ರಿ. ಈ ನಾಗರಿಕತೆಯು ಪಾಕಿಸ್ತಾನ ಮತ್ತು ಭಾರತದೊಳಗೆ ಕಂಡು ಬರ್ತಿದ್ದ ನಾಗರಿಕತೆ ಆಗೈತಿ. ಈ ನಾಗರಿಕತೆ ಸಿಂಧೂ ನದಿಯ ದಡದ ಮೇಲೆ ಕಂಡು ಬರುವ ನಾಗರಿಕತೆ ಆಗಿರ್ತದ. ಈ ಕಾರಣಕ್ಕಾಗಿ ಸಿಂಧೂ ನದಿಯನ್ನ ಭಾರತದ ನಾಗರಿಕತೆಗಳ ತೊಟ್ಟಿಲು ಅಂತ ಕರಿತೇವ್ರಿ. ಸರ್, ಈ ನಾಗರಿಕತೆ ರೀ ಕ್ರಿಸ್ತ ಪೂರ್ವ 3300ರಿಂದ ಎಲ್ಲಿ ತನಕ ಇತ್ತಂದ್ರ 1900ರವರೆಗೆ ನೋಡ್ರಿ. ಕ್ರಿಸ್ತ ಪೂರ್ವ ರೀ, ಕ್ರಿಸ್ತ ಶಕ ಅಲ್ಲ, ಕ್ರಿಸ್ತ ಪೂರ್ವ ಇದೆ ನೋಡ್ರಿ. ಕ್ರಿಸ್ತ ಪೂರ್ವ ಯಾವಾಗಿನ ಅವಧಿಯೊಳಗೆ ಕಂಡು ಬರ್ತದಂದ್ರ ಸಿಂಧೂ ನಾಗರಿಕತೆ ಕ್ರಿಸ್ತ ಪೂರ್ವ 3300ನೇ ಇಸ್ವಿಯಿಂದ 1900ನೇ ಇಸ್ವಿಯ ತನಕ ರೀ ನಮ್ಮ ಸಿಂಧೂ ನಾಗರಿಕತೆಯನ್ನ ನಾವು ಕಾಣ್ತೀವಿ. ಓಕೆನಾ. ಸರಿ, ಸಿಂಧೂ ನಾಗರಿಕತೆಯನ್ನು ಗಮನಿಸಿದಾಗ ಏನ್ ಇಂಪಾರ್ಟೆಂಟ್ ರೀ, ಈ ಸಿಂಧೂ ನಾಗರಿಕತೆಯನ್ನು ಗಮನಿಸಿದಾಗ ಒಟ್ಟಾರೆಯಾಗಿ ನೋಡ್ರಿ 12 ಲಕ್ಷ ಎಷ್ಟು ಲಕ್ಷ ರೀ, 12,99,600 ಚೆಕಿಮಿ ನೋಡ್ರಿ. 600 ಚೆಕಿಮಿ ಏನ್ ಮಾಡಿದ್ರು ವಿಸ್ತೀರ್ಣವನ್ನ ಹೊಂದಿರ್ತದೆ. ಬಿಡುಗೋರಿ ಸರ್, ಸಿಂಧೂ ನಾಗರಿಕತೆಯು ಒಟ್ಟಾರೆಯಾಗಿ 12,99,600 ಚೆಕಿಮಿ ವಿಸ್ತೀರ್ಣವನ್ನ ಹೊಂದಿತ್ತು. ಸರಿ, ಸಿಂಧೂ ನಾಗರಿಕತೆಯನ್ನ ಗಮನಿಸಿದಾಗ ನೋಡ್ರಿ, ಈ ಸಿಂಧೂ ನಾಗರಿಕತೆ ಒಟ್ಟಾರೆಯಾಗಿ ಯಾವ ಆಕಾರದೊಳಗ ಕಂಡು ಬರ್ತದೆ ನೋಡಿದಾಗ ತ್ರಿಭುಜ ಆಕಾರದೊಳಗದ್ರಿ. ತ್ರಿಭುಜ ಆಕಾರದೊಳಗ ಕಂಡು ಬರುವ ನಾಗರಿಕತೆ ಆಗಿರ್ತದ. ಅಂದ್ರ ಒಟ್ಟಾರೆಯಾಗಿ 12,99,600 ಚದರ ಕಿಲೋಮೀಟರ್ ಒಳಗೆ ಏನ್ ಮಾಡಿದ್ರಿ ವಿಸ್ತೀರ್ಣವನ್ನ ಹೊಂದ್ಯದ. ಈ ಕಾರಣಕ್ಕಾಗಿ ಈ ನಾಗರಿಕತೆ ಏನಪ್ಪಾ ಅಂದ್ರ ನೋಡ್ರಿ ತ್ರಿಭುಜ ಆಕಾರದೊಳಗ ಕಂಡು ಬರ್ತದೆ. ತ್ರಿಭುಜ ಆಕಾರದೊಳಗ ನಮ್ಮ ಕ್ವಶನ್ ಗಳನ್ನ ಕೇಳಬಹುದು. ಸರ್, ಸಿಂಧೂ ನಾಗರಿಕತೆಯು ಯಾವ ಆಕಾರದೊಳಗೆ ಕಂಡು ಬರ್ತದ ಅಂದ್ರ ತ್ರಿಕೋನ ಆಕೃತಿ ಅಥವಾ ತ್ರಿಭುಜ ಆಕೃತಿಯಲ್ಲಿ ಕಂಡು ಬರುವ ನಾಗರಿಕತೆ ಆಗಿರ್ತದ. ಸರ್, ಈ ಒಂದು ನಾಗರಿಕತೆಯನ್ನ ಗಮನಿಸಿದಾಗ್ರಿ ಸರ್ ನಮ್ ಕ್ವಶನ್ ಕೇಳ್ತಾನ, ಸಿಂಧೂ ನಾಗರಿಕತೆಯ ಪೂರ್ವದ ತುದಿ ಯಾವ್ದು ಕೇಳ್ತಾನ ನಮ್ಗ. ಸಿಂಧೂ ನಾಗರಿಕತೆಯ ಪೂರ್ವದ ತುದಿ ಯಾವ್ದು ನೋಡ್ರಿ. ಸಿಂಧೂ ನಾಗರಿಕತೆಯ ಪೂರ್ವದ ತುದಿ ಯಾವ್ದು ಕೇಳ್ತಾನ ನಮಗ. ಓಕೆ, ಸಿಂಧೂ ನಾಗರಿಕತೆಯ ಉತ್ತರದ ತುದಿ ಯಾವ್ದು ಕೇಳ್ತಾನ. ಸಿಂಧೂ ನಾಗರಿಕತೆಯ ದಕ್ಷಿಣ ತುತ್ತ ತುದಿ ಯಾವ್ದು ಕೇಳ್ತಾನ ನೋಡ್ರಿ. ಹಾಗಾದ್ರೆ ಪೂರ್ವದ ತುತ್ತ ತುದಿಯನ್ನು ಗಮನಿಸಿದಾಗ ನೋಡ್ರಿ ಉತ್ತರ ಪ್ರದೇಶದ ಅಲಂಗೀರ್ಪುರ ಯಾವ್ದ್ರಿ, ಅಲಂಗೀರ್ಪುರ ಅಂತ ಬರ್ತಾ. ಅಲಂಗೀರ್ಪುರ ಅಂತ ತಿಳ್ಕೊಂಡು ನೆನಪಿರ್ಲಿ. ಹಾಗಾದ್ರ ಉತ್ತರ ಪ್ರದೇಶದ ಅಲಂಗೀರ್ಪುರ ಅನ್ನೋದು ಏನಾಗ್ತದ್ರಿ ಸಿಂಧೂ ನಾಗರಿಕತೆಯ ಪೂರ್ವದ ತುದಿ ಆಗಿರ್ತದ. ನೆನಪಿಡುವರಿ ನಿಮಗ. ಸರ್, ನಂತರ ಪಶ್ಚಿಮ ತುದಿಯನ್ನು ಗಮನಿಸಿದಾಗ್ರಿ ನೋಡ್ರಿ ಬಲೂಚಿಸ್ತಾನದ ಸ್ಥಾನದ ಸೂಕ್ತ ಜೆಂಡಾ ಎಂಬ ಪ್ರದೇಶ. ಸೂಕ್ತ ಜೆಂಡಾ ಅಂತ ತಿಳ್ಕೊಂಡು. ಓಕೆನಾ. ಸರ್, ಕಾಶ್ಮೀರದ ಮಾಂಡೋ ಅನ್ನೋದು ಉತ್ತರದ ಕೊನೆಯ ತುತ್ತ ತುದಿ. ದಕ್ಷಿಣ ಕನ್ನಡ ಮಹಾರಾಷ್ಟ್ರದ ದೈಮ ಭಾಗ ಅಂತ ಓಕೆನಾ, ನೆನ್ಪಿಡ್ಕೋರಿ. ಸರ್, ಕ್ವಶನ್ ಕೇಳ್ತನ್ರಿ, ಆಗ ಸಿಂಧೂ ನಾಗರಿಕತೆಯು ಒಟ್ಟಾರೆಯಾಗಿ ಯಾವ ಆಕೃತಿಯಲ್ಲಿ ನಿರ್ಮಾಣಗೊಂಡದಂದ್ರ ತ್ರಿಭುಜ ಆಕೃತಿಯೊಳಗೆ ನಿರ್ಮಾಣಗೊಂಡದ್ರಿ. ಸರ್, ಸಿಂಧೂ ನಾಗರಿಕತೆ 12,99,600 ಚೆಕಿಮಿ ವಿಸ್ತೀರ್ಣ ಹೊಂದೈತಿ. ಸರ್, ನಮ್ ನೇರವಾಗಿ ಕ್ವಶನ್ ಕೇಳ್ತಾನ. ಸರ್, ಸಿಂಧೂ ನಾಗರಿಕತೆಯು ಒಟ್ಟಾರೆಯಾಗಿ ಯಾವ ಆಕಾರದೊಳಗೆ ಕಂಡು ಬರ್ತದೆ, ತ್ರಿಕೋನ ಆಕಾರದೊಳಗೆ ಕಂಡು ಬರ್ತದೆ. ಅವಾಗದ್ರ ತುತ್ತ ತುದಿಗಳನ್ನ ಕೇಳ್ತಾನ್ರಿ. ಹಾಗಾದ್ರ ಆ ಸಿಂಧೂ ನಾಗರಿಕತೆಯ ಪಶ್ಚಿಮದ ತುತ್ತ ತುದಿ ಯಾವ್ದಾಗಿತ್ತು,
ಆದ್ರೆ ಉತ್ತರದ ಕೊನೆಯ ಪ್ರದೇಶ ಯಾವ್ದಾಗಿರ್ತದ, ದಕ್ಷಿಣದ ಕೊನೆಯ ಪ್ರದೇಶ ಯಾವ್ದಾಗಿರ್ತದ, ಇನ್ನ ಪೂರ್ವದ ಕೊನೆಯ ಪ್ರದೇಶ ಯಾವ್ದನ್ನ ಕೇಳ್ತಾನೆ ನೋಡ್ರಿ. ಸಿಂಧೂ ನಾಗರಿಕತೆಯ ಪೂರ್ವದ ಕೊನೆಯ ಪ್ರದೇಶ ಯಾವ್ದಂದ್ರ ಉತ್ತರ ಪ್ರದೇಶದ ಅಲಂಗೀರ್ ಪೂರ್ರಿ. ಅದೇ ರೀತಿ ಸಿಂಧೂ ನಾಗರಿಕತೆಯ ಪಶ್ಚಿಮದ ಕೊನೆಯ ಪ್ರದೇಶ ಯಾವ್ದಾಗಿರ್ತದ, ಬಲ್ಚಿಸ್ತಾನ ನೋಡ್ರಿ. ಬಲ್ಚಿಸ್ತಾನದ ಸೂಕ್ತ ಜಂಡ ರೀ. ಬಲ್ಚಿಸ್ತಾನದ ಸೂಕ್ತ ಜಂಡ ಅಂತ ನೆನ್ಬಿಟ್ಕೋರಿ. ಸಿಂಧೂ ನಾಗರಿಕತೆಯ ಉತ್ತರ ದಿಕ್ಕಿನ ಕೊನೆಯ ಪ್ರದೇಶ ಯಾವ್ದಂದ್ರ ಕಾಶ್ಮೀರದ ಮಾಂಡೋರಿ. ಯಾವ್ದು ಕಾಶ್ಮೀರದ ಮಾಂಡೋ ಆಗಿರ್ತದ. ಇನ್ನ ಸಿಂಧೂ ನಾಗರಿಕತೆಯ ದಕ್ಷಿಣದ ಕೊನೆಯ ಪ್ರದೇಶವನ್ನು ಗಮನಿಸಿದಾಗ ಮಹಾರಾಷ್ಟ್ರದ ದೈಮಾಬಾದ್ ನೋಡ್ರಿ. ಮಹಾರಾಷ್ಟ್ರದ ದೈಮಾಬಾದ್ ಏನಾಗಿರ್ತದ, ಕೊನೆಯ ಪ್ರದೇಶ ಆಗಿರ್ತದ, ನೆನಪಿರ್ಲಿ. ಓಕೆ ಸರ್, ಈ ಸಿಂಧೂ ನಾಗರಿಕತೆಯನ್ನ ಗಮನಿಸಿದಾಗ್ರಿ ಸರ್ ಇಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ತಾಣಗಳ ಕಂಡು ಬರ್ತಾವ ನೋಡ್ರಿ. ಸಿಂಧೂ ನಾಗರಿಕತೆಯು ಒಟ್ಟಾರೆಗೆ 1000ಕ್ಕಿಂತ ಹೆಚ್ಚು ತಾಣಗಳನ್ನು ಒಳಗೊಂಡಿತ್ತು. ಹೆಚ್ಚು ತಾಣಗಳನ್ನು ಒಳಗೊಂಡಿರ್ತದೆ ನೆನ್ಪಿಟ್ಕೋರಿ. ಸಿಂಧೂ ನಾಗರಿಕತೆ ಒಳಗ ಒಟ್ಟಾರೆಯಾಗಿ ಎಷ್ಟು ತಾಣಗಳು ಕಂಡು ಬರ್ತಾವ ಅಂತ ಕೇಳ್ತಾನ್ರಿ. ಎಷ್ಟಪ್ಪ, ಒಂದು 1000ಕ್ಕಿಂತ ಹೆಚ್ಚು ತಾಣಗಳನ್ನು ಒಳಗೊಂಡಿರ್ತದೆ. ಆದ್ರೆ ಸಿಂಧೂ ನಾಗರಿಕತೆ ನೋಡ್ರಿ ಸರ್ ಅದ್ರ ಪೂರ್ವ ಪಶ್ಚಿಮವಾಗಿ ಎಷ್ಟು ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರ್ತದೆ ನೋಡಿದಾಗ ನೋಡ್ರಿ 1600 km ಏನ್ ಮಾಡಿರ್ತದೆ, ವಿಸ್ತೀರ್ಣ ಹೊಂದಿರ್ತದೆ ನೋಡ್ರಿ. ಪೂರ್ವ ಪಶ್ಚಿಮವಾಗಿ ಇದು 1600 km. ಅದ ನಮ್ಗ ಉತ್ತರ ದಕ್ಷಿಣವಾಗಿ ಕೇಳ್ತಾನ್ರಿ. ಉತ್ತರ ಮತ್ತು ದಕ್ಷಿಣವಾಗಿ ಕೇಳ್ತಾನೆ ಇದೆ. ಆದ್ರೆ ಉತ್ತರ ದಕ್ಷಿಣವಾಗಿ ಎಷ್ಟು ಕಿಲೋಮೀಟರ್ ಅಂದ್ರೆ ಸುಮಾರು 1100 ಕಿಲೋಮೀಟರ್ ಏನ್ ಮಾಡಿರ್ತದೆ, ಹೊಂದಿರ್ತದೆ. ಓಕೆನಾ ಸರ್, ನಮ್ಗೆ ಗೊತ್ತಿರಬೇಕಾಗ್ತದ ಸಿಂಧೂ ನಾಗರಿಕತೆಯು ಒಟ್ಟಾರೆಯಾಗಿ ಎಷ್ಟು ಪೂರ್ವ ಪಶ್ಚಿಮವಾಗಿ ಎಷ್ಟು ವಿಸ್ತೀರ್ಣವನ್ನ ಹೊಂದದ, ನಂತರ ದಕ್ಷಿಣ ಉತ್ತರವಾಗಿ ಎಷ್ಟು ವಿಸ್ತೀರ್ಣವನ್ನ ಹೊಂದದ ಅಂತ ನಮ್ಗ ನೇರವಾಗಿ ಕೇಳ್ತಿರ್ತಾನ, ಮರಿಬೇಡ್ರಿ. ಅದೇ ಇದು ನಮ್ಗ ಇಂಪಾರ್ಟೆಂಟ್ ಆದಂತ ಅಂಶ ರೀ. ಓಕೆನಾ ಸರ್, ನೋಡ್ರಿ ಸಿಂಧೂ ನಾಗರಿಕತೆ ರೀ ಪೂರ್ವ ಪಶ್ಚಿಮವಾಗಿ ಅಂದ್ರೆ 1600 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ರಿ. ಓಕೆನಾ. ಇನ್ನ ಉತ್ತರ ಮತ್ತು ದಕ್ಷಿಣವಾಗಿ 1100 ಕಿಲೋಮೀಟರ್ ಒಳಗೊಂಡದ. ಓಕೆ ಸರ್, ಸಿಂಧೂ ನಾಗರಿಕತೆಯನ್ನ ಗಮನಿಸಿದಾಗ ಮತ್ತೇನಂತ ಕರಿತೀವಿ, ಮತ್ತೆ ಸಿಂಧೂ ನಾಗರಿಕತೆಯನ್ನ ಮತ್ತೆ ಯಾವ ನಾಗರಿಕತೆ ಅಂತ ಕರಿತೀವಿ ಅಂದ್ರೆ ಯಾವ್ದ್ರಿ, ಹರಪ್ಪ ನಾಗರಿಕತೆ ಅಂತ ಕರಿತೀವಿ ನೋಡ್ರಿ. ಹರಪ್ಪ ನಾಗರಿಕತೆ ಅಂತ ಕರಿತೀವಿ. ಸಿಂಧೂ ನಾಗರಿಕತೆಯನ್ನ ಹರಪ್ಪ ನಾಗರಿಕತೆ ಅಂತ ಕರಿತೀವಿ ನೆನ್ಪಿಟ್ಕೊಡಿ. ಸಿಂಧೂ ನಾಗರಿಕತೆ ಏನಂದ ಹೆಸರು ಯಾವ್ದಂದ್ರ ಹರಪ್ಪ ನಾಗರಿಕತೆ. ಸರ್, ಯಾಕೆ ನಾವಿಲ್ಲಿ ಹರಪ್ಪ ನಾಗರಿಕತೆ ಅಂತ ಕರೆದು ನೋಡಿದಾಗ ನೋಡ್ರಿ ಏನಾಗಿರ್ತದ, ಮೊದಲಿಗೆ ಏನ್ ಅನ್ಕೊಂಡಿರ್ತಾರ ಇತಿಹಾಸಕಾರರು ಅಥವಾ ಸಂಶೋಧನೆಕಾರ ಅನ್ಕೊಂಡಿರ್ತಾರ. ಹಾಗಾದ್ರೆ ಈ ನಾಗರಿಕತೆ ನೋಡ್ರಿ ಸಂಪೂರ್ಣವಾಗಿ ಸಿಂಧೂ ನದಿ ಮತ್ತು ಸಿಂಧೂ ನದಿಯ ಉಪನದಿಗಳ ದಡದಲ್ಲಿ ನಿರ್ಮಾಣಗೊಂಡದ ಅಂತೇಳಿ ತಿಳ್ಕೊಂಡಿದ್ರು ನೋಡ್ರಿ. ಸಿಂಧೂ ನಾಗರಿಕತೆಯು ಕೇವಲ ಸಿಂಧೂ ನದಿ ಮತ್ತು ಸಿಂಧೂ ನದಿಯ ಉಪನದಿಯ ದಡದಲ್ಲಿ ನಿರ್ಮಾಣಗೊಂಡದ ಅಂತ ತಿಳ್ಕೊಂಡಿರ್ತಾರೆ. ಈ ಕಾರಣಕ್ಕಾಗಿ ಕೇವಲ ಸಿಂಧೂ ನಾಗರಿಕತೆ ಅಂತ ಕರೆದ್ರು. ಹಾಗಾದ್ರೆ ಸಂಶೋಧನೆ ಮಾಡ್ಕೊಂಡ್ ಸುಮಾರು ನೋಡ್ರಿ 1000ಕ್ಕಿಂತ ಹೆಚ್ಚು ತಾಣಗಳು ಕಂಡು ಬರ್ತಾವ ಅಂತೇಳಿ ನಾನು ಸರ್ 1000ಕ್ಕಿಂತ ಹೆಚ್ಚು ತಾಣಗಳನ್ನ ಗಮನಿಸಿದಾಗ ನೋಡ್ರಿ ಸರ್ ಹಾಗಾದ್ರೆ ಏನಂತ ಕರಿತೀವಿ ಇಲ್ಲಿ ನೋಡ್ರಿ. ಇಲ್ಲಿ ಮಹಾರಾಷ್ಟ್ರದ ದೈಮಾಬಾದ್ ತನಕ ಪ್ರದೇಶಗಳು ಕಂಡು ಬರ್ತಾವ್ರಿ. ಆ ಕಡೆ ಕಾಶ್ಮೀರದ ಮಾಂಡೋವರೆಗೆ, ಈ ಕಡೆ ಬಲ್ಚಿಸ್ತಾನದ ಸೂಕ್ತ ಜಂಡ, ಈ ಕಡೆ ನೋಡಿದಾಗ ಅಲಂಗೀರ್ ಪೂರಿ. ಈ ಕಾರಣಕ್ಕಾಗಿ ಮತ್ತೇನಪ್ಪಾ ಅಂದ್ರ ಸಿಂಧೂ ನಾಗರಿಕತೆ ಕರೆದಿಲ್ಲ, ಹರಪ್ಪ ನಾಗರಿಕತೆ ಅಂತ ಕರಿತಾರೆ. ಯಾಕೆ ಇಲ್ಲಿ ಹರಪ್ಪ ನಾಗರಿಕತೆ ಅಂತ ಕರಿತಾರೆ ಅಂದ್ರ ನೋಡ್ರಿ ಸಿಂಧೂ ನಾಗರಿಕತೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಶೋಧನೆಗೆ ಒಳಗೊಂಡಂತ ನಗರ ನೋಡ್ರಿ. ಸಿಂಧೂ ನಾಗರಿಕತೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಶೋಧನೆಗೆ ಒಳಗಾದಂತ ನಗರ ಅಂದ್ರೆ ಹರಪ್ಪ ನಾಗರಿಕತೆ. ಈ ಕಾರಣಕ್ಕಾಗಿ ಸಿಂಧೂ ನಾಗರಿಕತೆಯನ್ನ ಮತ್ತೆ ನಾವು ಹರಪ್ಪ ನಾಗರಿಕತೆ ಅಂತಾನು ಕೂಡ ಕರಿತೀವಿ ನೋಡ್ರಿ. ಸಿಂಧೂ ನಾಗರಿಕತೆಯನ್ನ ಹರಪ್ಪ ನಾಗರಿಕತೆ ಅಂತಾನು ಕರಿತೀವಿ, ಮರಿಬೇಡ್ರಿ. ಸಿಂಧೂ ನಾಗರಿಕತೆಯನ್ನ ಹರಪ್ಪ ನಾಗರಿಕತೆ ಅಂತ ಕರಿಬೇಕಾಗ್ತದ, ಮರಿಬೇಡ್ರಿ. ಒಟ್ಟಾರೆಯಾಗಿ ಇಷ್ಟು ನಮ್ಗ ಗೊತ್ತಿರಬೇಕಾದಂತ ಅಂಶ, ಮೊದಲಿಗೆ ಗೊತ್ತಿರಬೇಕಾದ ಅಂಶ ನೋಡ್ರಿ. ಅದರಲ್ಲಿ ಈ ಸುತ್ತಮುತ್ತಲಿನ ಪ್ರದೇಶಗಳನ್ನು ಮರೆಯಾಕ್ ಹೋಗ್ಬೇಡ್ರಿ. ಏನೇನ್ ಆಗ್ತದ ಅಂತ ಇಷ್ಟು ಗೊತ್ತಿರ್ಲಿ. ಅದ್ರಲ್ಲಿ ನಮ್ಗ ಹೆಂಗ್ ಗೊತ್ತಾಗ್ತದ್ರಿ ಈ ಒಂದು ನಾಗರಿಕತೆಗಳ ಬಗ್ಗೆ ನಮ್ಗೆ ಹೆಂಗ್ ಗೊತ್ತಾಯ್ತು ನೋಡಿದಾಗ ಸರ್ ನೋಡ್ರಿ ನಮ್ಮ ಭಾರತದೊಳಗ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂದ್ರ ನಾನ್ ನಿಮ್ಗೆ ಹೇಳಿನಿ, ಮೊನ್ನೆ ಹೇಳಿ ನಾನು ನೋಡ್ರಿ 1853 ಏನಪ್ಪಾ ಅಂದ್ರ ರೈಲ್ವೆ ಪ್ರಾರಂಭ ಆಗ್ತದ. 1853 ರೈಲ್ವೆ ಪ್ರಾರಂಭ ಆಗ್ತದ. ಹಾಗಾದ್ರೆ ಭಾರತದ ಮೊಟ್ಟ ಮೊದಲ ರೈಲ್ವೆ ಅಂತಂದ್ರಲ್ಲಿ ಏನಿದ್ದಾರೆ ಮುಂಬೈ ಟು ಠಾಣಾ ರೀ. ಮುಂಬೈ ಟು ಠಾಣಾದವರೆಗೆ ಏನ್ ಮಾಡ್ತದ್ರಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಹಳಿಯನ್ನ ಹಾಕ್ತಾರ ಭಾರತದೊಳಗೆ. 1853 ನೋಡ್ರಿ. ಅದರ ಭಾರತಕ್ಕ ರೈಲ್ವೆನ ಪರಿಚಯ ಮಾಡಿ ಕೊಟ್ಟಂತ ಭಾರತದ ಗವರ್ನರ್ ಜನರಲ್ ಯಾರಂದ್ರ ಲಾರ್ಡ್ ಡಾಲ್ಹೌಸಿ ನಿಮ್ಗೆ ಗೊತ್ತದ್ರಿ. ಓಕೆನಾ. ಹಾಗಾದ್ರೆ ನಂತರ ಏನಾಗಿರ್ತದೆ ನೋಡಿದಾಗ 1856 ಸಂದರ್ಭದೊಳಗ ಸರ್ ಇಲ್ಲಿ ಏನಂದ್ರೆ ಕರಾಚಿಯಿಂದ ನೋಡ್ರಿ, ಇಲ್ಲಿಂದ ಕರಾಚಿಯಿಂದ ಲಾಹೋರಿಗೆ ಏನ್ ಮಾಡ್ತಿರ್ತಾರ್ರಿ, ಹಳಿಯನ್ನ ಹಾಕ್ತಾರೆ, ರೈಲ್ವೆ ಹಳಿಯನ್ನ ಹಾಕ್ತಿರ್ತಾರ. ಓಕೆನಾ. ಹಾಗಾದ್ರೆ 1856 ಸಂದರ್ಭದೊಳಗ ಕರಾಚಿಯಿಂದ ಲಾಹೋರಿಗೆ ರೈಲ್ವೆ ಹಳಿಯನ್ನ ಹಾಕ್ತಿರ್ತಾರ.
ಸೊ ಅಂದ್ರೆ 1856 ಕರಾಚಿನ ಲಾಹೋರಿಗೆ ರೈಲ್ವೆ ಹಳಿಯನ್ನ ಹಾಕುವ ಸಂದರ್ಭದೊಳಗ ನಮ್ಮ ಈ ಒಂದು ಬ್ರಿಟಿಷರು ಏನ್ ಮಾಡ್ತಾರ, ರೈಲ್ವೆ ಹಳಿಯನ್ನ ಹಾಕ್ತಿರ್ತಾರೆ. ಬ್ರಿಟಿಷರು ರೈಲ್ವೆ ಹಳಿಯನ್ನ ಹಾಕುವ ಸಂದರ್ಭದೊಳಗ ನೋಡ್ರಿ, ಹಾಗಾದ್ರೆ ಇಲ್ಲಿ ಏನ್ ದೊರೆತವ ಅವರಿಗೆ ಒಂದಿಷ್ಟು ಮುದ್ರೆಗಳು ದೊರೆತವ ನೋಡ್ರಿ. ಮುದ್ರೆಗಳು ದೊರೆತವ. ಅಥವಾ ಇಲ್ಲಿ ಸುಟ್ಟ ಇಟ್ಟಿಗೆಗಳಿರ್ಬೋದು ಅಥವಾ ಕೆಲವು ಮುದ್ರೆಗಳು ದೊರೆತವ ನೋಡ್ರಿ. ಇವ್ರ ಏನ್ ಮಾಡ್ತಾರ ಅಂದ್ರೆ ಇಲ್ಲಿ ಹಳಿನ ಹಾಕ್ಬೇಕಾದ್ರ ಭೂಮಿಯನ್ನ ಏನ್ ಮಾಡ್ತಾರ, ಸ್ವಲ್ಪ ಉತ್ಖನನಕ್ಕ ಒಳಪಡಿಸ್ತಾರ. ಭೂಮಿಯನ್ನ ಏನ್ ಮಾಡ್ತಾರ, ಹಡ್ತಾರ ಅಲ್ಲಿ. ಆದ್ರೆ ಭೂಮಿಯನ್ನ ಹಡ್ಡಿದ ಸಂದರ್ಭದೊಳಗ ಇವ್ರಿಗೆ ಏನಪ್ಪಾ ಅಂದ್ರೆ ಅನೇಕ ಒಂದಿಷ್ಟು ಮುದ್ರೆಗಳು ದೊರೆತವು, ಅನೇಕ ಒಂದಿಷ್ಟು ಸುಟ್ಟ ವಸ್ತುಗಳು ದೊರೆತವೆ, ಇಟ್ಟಿಗೆಗಳು ದೊರೆತವೆ. ಈ ಕಾರಣಕ್ಕಾಗಿ ನಮ್ಗೆ ಇಲ್ಲಿ ನಮ್ಗೆ ಗೊತ್ತಾಗ್ತದ, ಅವ್ರಿಗೆ ಗೊತ್ತಾಗ್ತದ ಬ್ರಿಟಿಷರಿಗೆ ಹಿಂದಿನ ಒಂದಿಷ್ಟು ವರ್ಷಗಳ ಹಿಂದ ಏನಪ್ಪಾ ಒಂದು ಯಾವುದೋ ಒಂದು ನಾಗರಿಕತೆ ಇತ್ತು ಅಂತೇಳಿ ಇವ್ರು ತಿಳ್ಕೊಂತಾರ. ಅವಾಗ ನಂತರ ನೋಡ್ರಿ ಸರ್ 1861 ನೋಡ್ರಿ 1861 ಏನಪ್ಪಾ ಅಂದ್ರೆ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅನ್ನೋರಿ ಏನ್ ಮಾಡ್ತಾನ ನೋಡಿದಾಗ ನೋಡ್ರಿ, ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ರೀ. ಸೊ ಹಾಗಾದ್ರೆ ಇವ್ ಏನ್ ಮಾಡ್ತಾನಂದ್ರ ಭಾರತೀಯ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾನ ನೋಡ್ರಿ. ಯಾವ್ದ್ರಿ? ಭಾರತೀಯ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾನೆ ಬಿಡ್ಬೋರಿ. ಭಾರತೀಯ ಪುರಾತತ್ವ ಇಲಾಖೆ ಯಾವಾಗ ಸ್ಥಾಪನೆ ಆಗ್ತಾರೆ ನೋಡಿದಾಗ 1861 ಸ್ಥಾಪನೆ ಆಗ್ತದ್ರಿ ಭಾರತೀಯ ಪುರಾತತ್ವ ಇಲಾಖೆ ರೀ. ಸರಿ, ಭಾರತೀಯ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡಿದಂತ ವ್ಯಕ್ತಿ ನೋಡಿದಾಗ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್. ಭಾರತೀಯ ಪುರಾತತ್ವ ಇಲಾಖೆಯ ಮೊದಲ ಅಧ್ಯಕ್ಷರಾಗಿ ಕಾರ್ಯವನ್ನು ಕೂಡ ಮಾಡಿರ್ತಾರ. ಈ ಕಾರಣಕ್ಕಾಗಿ ಭಾರತೀಯ ಪುರಾತತ್ವ ಇಲಾಖೆಯ ಪಿತಾಮಹ ಅಂತ ಭಾರತೀಯ ಪುರಾತತ್ವ ಇಲಾಖೆಯ ಪಿತಾಮಹ ನೋಡ್ರಿ. ಸರ್ ನಾವ್ ಯಾರನ್ನ ಭಾರತೀಯ ಪುರಾತತ್ವ ಇಲಾಖೆಯ ಪಿತಾಮಹ ಅಂತ ಕರೆದುಕೊಂಡಿದ್ದಾರೆ? ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್. ಹಾಗಾದ್ರೆ ಏನ್ ಮಾಡ್ತದ ಪುರಾತತ್ವ ಇಲಾಖೆ? ಸರ್ ನೋಡ್ರಿ, ಉತ್ಖನನದ ಕಾರ್ಯವನ್ನ ಆರಂಭ ಮಾಡ್ತದ. ಸರ್ ಪ್ರಾಚ್ಯ ವಸ್ತುಗಳನ್ನ ಸಂಗ್ರಹಣೆ ಮಾಡುವ ಕಾರ್ಯವನ್ನ ಮಾಡ್ತದ. ಯಾವುದು? ಭಾರತೀಯ ಪುರಾತತ್ವ ಇಲಾಖೆ. ಇಂತಹ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡಿದ ವ್ಯಕ್ತಿಯನ್ನು ಗಮನಿಸಿದಾಗ್ರಿ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್. ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ನಾವೇನ್ ಕರಿತೀವಿ? ಭಾರತೀಯ ಪುರಾತತ್ವ ಇಲಾಖೆಯ ಪಿತಾಮಹ ಅಂತ ಕರಿತೀವಿ. ಭಾರತೀಯ ಪುರಾತತ್ವ ಇಲಾಖೆಯ ಪಿತಾಮಹ ಅಂತ ಕರಿತೀವಿ. ಇದನ್ನು ಕೂಡ ನೀವು ಮರಿಬಾರ್ದು, ಮೋಸ್ಟ್ ಇಂಪಾರ್ಟೆಂಟ್ ರೀ. ನಂತರ 1862 ಏನಾಗ್ತದೆ ಇಲ್ಲಿ ನೋಡಿ, ಸಂಶೋಧನಾ ಕಾರ್ಯವನ್ನು ಆರಂಭ ಮಾಡ್ತಾರೆ ನೋಡ್ರಿ. 1862 ಸಂಶೋಧನೆ ಯಾವಾಗ? 1862 ನೋಡ್ರಿ. ಇಲ್ಲಿ ಪುರಾತತ್ವ ಇಲಾಖೆ ಆರಂಭ ಆಗಿದೆ 1861 ರೀ. ಸರ್ ಪುರಾತತ್ವ ಇಲಾಖೆ ಸಂಶೋಧನಾ ಕಾರ್ಯವನ್ನ ಆರಂಭ ಮಾಡಿದ್ದ ಯಾವಾಗ ಅಂದ್ರ ನೋಡ್ರಿ, ನಿಮ್ಗೆ ಯಾವಾಗಂದ್ರ 1862 ರೀ. ಸರ್ ಯಾರ ನೇತೃತ್ವದೊಳಗ್ರಿ? ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ನೇತೃತ್ವದೊಳಗ. ಇಲ್ಲೂ ಕೂಡ ಏನಪ್ಪಾ ಕೆಲವೊಂದಿಷ್ಟು ಇವರಿಗೆ ಏನ್ ಮಾಡ್ತಾರೋ ಮುದ್ರೆಗಳು ದೊರೆತು ನೋಡ್ರಿ. ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ನೇತೃತ್ವದೊಳಗ ಇಲ್ಲಿ ಉತ್ಖನನ ಕಾರ್ಯವನ್ನ ಆರಂಭ ಮಾಡಿದಾಗ ಅಲ್ಲಿ ಕೂಡ ಏನಪ್ಪಾ ಅವರಿಗೆ ಒಂದಿಷ್ಟು ಮುದ್ರೆಗಳು ದೊರೆತಾವ. ಇದನ್ನ ನೀವು ಮರಿಬೇಡ್ರಿ, ಮುದ್ರೆಗಳು ದೊರೆತಾವ, ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಓಕೆ, ಇದು ನಮ್ಮ ಮರಿಬಾರ್ದಾಗ್ತದ ನೆನಪು. ಸರ್ ನಂತರ ಇದಾದ್ಮೇಲೆ ನಂತರ ನೋಡ್ರಿ 1904 ರೀ. 1904 ಸಂದರ್ಭದೊಳಗ ಪ್ರಾಚೀನ ವಸ್ತು ಸಂರಕ್ಷಣಾ ಕಾಯ್ದೆ. ಯಾರಂದ್ರೆ ಪ್ರಾಚೀನ ವಸ್ತು ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರಲಾಗ್ತದೆ. ಯಾರ ನೋಡಿದಾಗ ಲಾರ್ಡ್ ಕರ್ಜನ್ ನೆನ್ಪಿಟ್ಕೋರಿ. ಸರ್ 1904 ಪ್ರಾಚೀನ ವಸ್ತು ಸಂರಕ್ಷಣೆ ನೋಡ್ರಿ, ಪ್ರಾಚೀನ ವಸ್ತು ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತಂದಂತ ವ್ಯಕ್ತಿ ನೋಡಿದಾಗ ಲಾರ್ಡ್ ಕರ್ಜನ್ ಆಗಿರ್ತಾನ ನೋಡ್ರಿ. ನಮ್ಗೆ ಗೊತ್ತಿರ್ಬೇಕಾಗ್ತ ನೋಡ್ರಿ. ಓಕೆನಾ? ರೊಟಾರಿಯಾಗಿ ನೋಡ್ರಿ. ಸರ್ ಈ ಒಂದು ಸಿಂಧೂ ನಾಗರಿಕತೆಯನ್ನ ಟೋಟಲ್ ಆಗಿ ಪತ್ತೆ ಹಚ್ಚದಾರ ಅಂದ್ರ ಸರ್ ಜಾನ್ ಮಾರ್ಷಲ್ ನಾವು 1921 ಸಂದರ್ಭದೊಳಗ ಟೋಟಲ್ ಆಗಿ ಸಿಂಧೂ ನಾಗರಿಕತೆ ಅಂತ ಹೇಳ್ತಾರೆ. ಸಿಂಧೂ ನಾಗರಿಕತೆ ಬಗ್ಗೆ ಪತ್ತೆ ಹಚ್ತಾನ್ರಿ ಯಾರಂದ್ರ ಸರ್ ಜಾನ್ ಮಾರ್ಷಲ್ ಅನ್ನ ಏನ್ ಮಾಡ್ತಾರ ಪತ್ತೆ ಹಚ್ತಾನ. ನೆನ್ಪಿಟ್ಕೋರಿ, ಜಾನ್ ಮಾರ್ಷಲ್. ಸರ್ ಇದು ನಮ್ಗ ಇವಾಗ ಪುರಾತತ್ವ ಇಲಾಖೆಯ ಅಧ್ಯಕ್ಷರಾಗಿರ್ತಾನೆ. ಪುರಾತತ್ವ ಇಲಾಖೆ ಅಧ್ಯಕ್ಷರಾದಂತ ಸರ್ ಜಾನ್ ಮಾರ್ಷಲ್ ರವರು ಇಲ್ಲ ಒಂದು ಸಿಂಧೂ ನಾಗರಿಕತೆ ನಮ್ ಕಂಡು ಬರ್ತದ ಅಂತ ತಿಳ್ಕೊಂಡು, ಅಥವಾ ಸಿಂಧೂ ನದಿಯ ಅಕ್ಕಪಕ್ಕದೊಳಗ ದಡದೊಳಗ ಒಂದು ನಾಗರಿಕತೆ ಅದ, ಆ ನಾಗರಿಕತೆಗೆ ನಾವೇನ್ ಕರಿತೇವ್ರಿ ಸಿಂಧೂ ನಾಗರಿಕತೆ ಅಂತ ಕರಿತೇವೆ ಅಂತ ತಿಳ್ಕೊಂಡು ಹೇಳ್ತಾನೆ. ಯಾರಂದ್ರ ಸರ್ ಜಾನ್ ಮಾರ್ಷಲ್ ನೋಡ್ರಿ. ಓಕೆನಾ? ಸರ್ ಈ ಸಿಂಧೂ ನಾಗರಿಕತೆ ಒಳಗ ಸಂಶೋಧನೆಗೆ ಒಳಗಾದಂತ ಮೊಟ್ಟ ಮೊದಲ ನಗರ ಯಾವುದು? ಹರಪ್ಪ. ನೋಡ್ರಿ ಒಳ ಬಂದು ಅದ್ರ ಬಗ್ಗೆ ನೋಡೋಣ. ಇನ್ನೇನ್ ನಿಮ್ಗೆ ಹೇಳ್ತೀನಿ, ಕ್ಲಿಯರ್ ಆಗಿ ಕೇಳಿರ್ಲಿ. ಸರ್ ನಾವು ನೋಡಕತ್ತೇವೆ ಈಗ ಸಿಂಧೂ ನಾಗರಿಕತೆ ಅಂತ ತಿಳ್ಕೊಂಡು. ನಮ್ಮ ಸಿಂಧೂ ನಾಗರಿಕತೆ ರೀ ಎಲ್ಲಿ ಕಂಡು ಬರ್ತದ? ಭಾರತ ಮತ್ತು ಪಾಕಿಸ್ತಾನದಲ್ಲಿ ಹರಡಿದಂತ ನಾಗರಿಕತೆ ಆಗಿರ್ತದ. ಓಕೆ, ಹಾಗಾದ್ರೆ ನೋಡ್ರಿ ಈಜಿಪ್ಟ್ ನಾಗರಿಕತೆ ಮತ್ತು ಸುಮೇರಿಯನ್ ನಾಗರಿಕತೆ ಮತ್ತು
ಮೆಸೊಪೊಟೇಮಿಯನ್ ನಾಗರಿಕತೆಗೆ ಸಮಕಾಲೀನ ನಾಗರಿಕತೆ ಆಗಿರ್ತದ. ಸರ್ ನೋಡ್ರಿ, ಭಾರತದ ಮೊದಲನೇ ನಾಗರಿಕತೆ ಅಂತ ಕರಿತೀವಿ. ಓಕೆ, ಈ ಒಂದು ನಾಗರಿಕತೆಯನ್ನು ಗಮನಿಸಿದಾಗ ನೋಡ್ರಿ, ಯಾವ ನದಿ ದಡದ ಮೇಲೆ? ಸಿಂಧೂ ನದಿ ಮತ್ತು ಸಿಂಧೂ ನದಿಯ ಉಪನದಿಯ ದಡದ ಮೇಲೆ ಏನಪ್ಪಾ ಅಂದ್ರೆ ಈ ನದಿ, ಈ ಒಂದು ನಾಗರಿಕತೆ ಸೃಷ್ಟಿಯಾಗಿರ್ತದ. ಈ ಕಾರಣಕ್ಕಾಗಿ ನಾವು ಸಿಂಧೂ ನಾಗರಿಕತೆ ಅಥವಾ ಇಂಡಸ್ ಸಿವಿಲೈಸೇಷನ್ ಅಂತ ಕರಿತೇವೆ. ಇಂಡಸ್ ಸಿವಿಲೈಸೇಷನ್ ಅಂತ ಕರಿತೇವೆ. ಸಿಂಧೂ ನದಿಯನ್ನ ನೋಡ್ರಿ, ಸಿಂಧೂ ನದಿಯನ್ನ ಭಾರತದ ನಾಗರಿಕತೆಗಳ ತೊಟ್ಟಿಲು ಅಂತ ಕರಿತೀವಿ. ಭಾರತದ ನಾಗರಿಕತೆಗಳ ತೊಟ್ಟಿಲು ಅಂತ ಕರಿತೀವಿ. ಇನ್ನು ಸಿಂಧೂ ನಾಗರಿಕತೆಯನ್ನು ಗಮನಿಸಿದಾಗ ನೋಡ್ರಿ, 330ರಿಂದ ಸುಮಾರು 1900 ಅವಧಿ, ಕ್ರಿಸ್ತಪೂರ್ವ 330ರಿಂದ 3300ರಿಂದ 1900 ಅವಧಿಯಲ್ಲಿ ಇದ್ದಂತ ಒಂದು ನಾಗರಿಕತೆ ಇದು. ಒಟ್ಟಾರೆ ಈಗ ಎಷ್ಟು ವಿಸ್ತೀರ್ಣ, ಎಷ್ಟು ಪ್ರದೇಶದ ವಿಸ್ತೀರ್ಣ ಹೊಂದಿತ್ತು ಅಂದ್ರೆ 12,99,600 ಚೆಕಿಮಿ. ನೋಡ್ರಿ, 12,99,600 ಚೆಕಿಮಿ ವಿಸ್ತೀರ್ಣವನ್ನು ಹೊಂದಿರುತ್ತದ. ಅದ ನೋಡ್ರಿ, ಇದು ಪೂರ್ವ ಪಶ್ಚಿಮವಾಗಿ ಎಷ್ಟು 100 ಕಿಲೋಮೀಟರ್ ಅಂದ್ರೆ 1600 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದೈತ್ರಿ, ದೂರವನ್ನು ಹೊಂದೈತಿ ಹಿಂಗೆ. ಓಕೆ, ಅದು ಉತ್ತರ ದಕ್ಷಿಣವಾಗಿ 1100 km ಅಂತ ಗೊತ್ತಿರಲಿ. ಹಾಗಾದ್ರೆ ಪೂರ್ವದ ಕೊನೆಯ ಜಿಲ್ಲೆ ಅಥವಾ ಕೊನೆಯ ಪ್ರದೇಶ ಯಾವ್ದಂದ್ರ ಅಲಂಗಿರ್ಪುರ್ ರೀ. ಉತ್ತರ ಪ್ರದೇಶದ ಅಲಂಗಿರ್ಪುರ. ಇನ್ನ ಪಶ್ಚಿಮದ ಕೊನೆಯ ಪ್ರದೇಶ ಯಾವ್ದಾಗಿರ್ತದೆ? ಇಲ್ಲಿ ಬಲೂಚಿಸ್ತಾನದ ಸೂಕ್ತ ಜಂಡರಿ. ಉತ್ತರದ ಕೊನೆಯ ಪ್ರದೇಶ ಕಾಶ್ಮೀರದ ಮಾಂಡೋರಿ. ಇನ್ನು ದಕ್ಷಿಣದ ಕೊನೆಯ ಪ್ರದೇಶ ಮಹಾರಾಷ್ಟ್ರದ ದೈಮಾಬಾದ್. ನೋಡ್ರಿ, ಮಹಾರಾಷ್ಟ್ರದ ದೈಮಾಬಾದ್ ಆಗಿರ್ತದ, ಮರಿಬೇಡ್ರಿ ಸರ್. ನಂತರ ಏನಾಗಿರ್ತದ ನೋಡ್ರಿ ಸರ್, ಇಲ್ಲಿ ಮೊಟ್ಟ ಮೊದಲ ಬಾರಿಗೆ 1853 ಸಂದರ್ಭದೊಳಗ ಬಾಂಬೆ ಟು ಪುನಾದವರೆಗೆ ಭಾರತದ ರೈಲು ಆರಂಭ ಆಗ್ತಾರೆ. ಹಂಗ ಕರಾಚಿಯಿಂದ ಲಾಹೋರಿಗೆ ರೈಲ್ವೆಯನ್ನು ಆರಂಭ ಮಾಡ್ಬೇಕಂತ ತಿಳ್ಕೊಂಡು ಅಲ್ಲೇನ್ ಮಾಡ್ತಾರೆ ಸರ್, ಉತ್ಖನನವನ್ನ ಮಾಡ್ತಾರ. ಉತ್ಖನನವನ್ನ ಮಾಡಿದವಾಗ ಯಾವಾಗ್ರಿ 1876 ಒಳಗೆ ಇಲ್ಲೇ ಮುದ್ರೆಗಳು ಮತ್ತು ಸುತ್ತಳಿಗಳು ದೊರೆತಾವ. ಅವಾಗ ಏನಪ್ಪ ಸ್ವಲ್ಪ ನಂತರ ರೀ 1861 ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮರ್ ಅವರ ನೇತೃತ್ವದೊಳಗ ಒಂದು ಇಲಾಖೆ ಸ್ಥಾಪನೆ ಆಗ್ತದ, ಭಾರತದ ಪುರಾತತ್ವ ಇಲಾಖೆ ರೀ. ಇದರ ಮೊದಲ ಅಧ್ಯಕ್ಷರಾಗಿ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮರ್ ಅವರು ಏನ್ ಮಾಡ್ತಾರ, ಕಾರ್ಯವನ್ನ ಮಾಡ್ತಾರ. ಈ ಕಾರಣಕ್ಕಾಗಿ ಇವರಿಗೆ ಭಾರತದ ಪುರಾತತ್ವ ಇಲಾಖೆ ಪಿತಾಮಹ ಅಂತ ಕರಿತೀವ್ರಿ. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮರ್ ಅವರು ಅಥವಾ ಭಾರತ ಪುರಾತತ್ವ ಇಲಾಖೆ 1862 ಉತ್ಖನನ ಕಾರ್ಯವನ್ನು ಆರಂಭ ಮಾಡ್ತದ. ಅಲ್ಲಿ ಕೂಡ ಕೆಲವೊಂದು ಮುದ್ರೆಗಳು ಇರ್ತಾವ ನೋಡಿ. 1904 ಪ್ರಾಚೀನ ವಸ್ತುಗಳ ಸಂರಕ್ಷಣಾ ಕಾಯ್ದೆ ಇನ್ನ ಜಾರಿಗೆ ತಂದವರಿಂದ ಆಗಿನ ವೈಸರಾಯನಾದಂತ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನೆ, ಜಾರಿಗೆ ತಂತಾನೆ ಪ್ರಾಚೀನ ವಸ್ತು ಸಂರಕ್ಷಣಾ ಕಾಯ್ದೆ ಅಂತ ತಿಳ್ಕೊಂಡು. ಓಕೆನಾ ಸರ್. ನಂತರ ಇಲ್ಲಿ 1926 ಸಂದರ್ಭದೊಳಗ್ರಿ ಸರ್ ಜಾನ್ ಮಾರ್ಷಲ್ ನಮ್ಮ ಪತ್ತೆ ಹಚ್ತಾನೆವ. ಇಲ್ಲ, ಟೋಟಲ್ ಆಗಿದ್ದು ಸಿಂಧೂ ನದಿ ಮತ್ತು ಸಿಂಧೂ ನದಿಯ ಉಪನದಿಗಳಲ್ಲಿ ಏನು ಕಂಡು ಬರ್ತದೆ, ದಡದಲ್ಲಿ ಕಂಡು ಬರ್ತದಲ್ಲ ಒಂದು ನಾಗರಿಕತೆ. ಈ ನಾಗರಿಕತೆಯನ್ನು ನಾವು ಸಿಂಧೂ ನಾಗರಿಕತೆ ಅನ್ನಬೇಕು ಅಂತೇಳಿ ಯಾರು ಹೇಳ್ತಾರೆ ಇಲ್ಲಿ? ಸರ್ ಜಾನ್ ಮಾರ್ಷಲ್ ಅವ್ರು ಹೇಳ್ತಾರ. ನಂತರ ನೋಡ್ರಿ, ಒಂದೊಂದೇ ನಗರಗಳೇನಾಗ್ತವೆ ಇಲ್ಲಿ ಉತ್ಖನನಕ್ಕೆ ಒಳಗಾಗ್ತವ. ಉತ್ಖನನಕ್ಕೆ ಒಳಗಾಗ್ತವ. ಪ್ರಮುಖವಾಗಿ ಇಲ್ಲಿ ಹರಪ್ಪ ಇರ್ಬೋದು, ಮೆಹಂಜೋದಾರ ಇರ್ಬೋದು, ಚಾನೋದಾರ ಇರ್ಬೋದು, ಕೊಟಾಡ್ಸಿ ಇರ್ಬೋದು. ಇನ್ನು ಅನೇಕ ನಗರಗಳೇನಾಗ್ತವೆ ಇಲ್ಲಿ ಚಾನೋದಾರ, ಹಿಂಗ ಲೂತಾಲ್ ಇರ್ಬೋದು. ಇನ್ನು ಅನೇಕ ನಗರಗಳ ಏನಾಗ್ತಾವ ಇಲ್ಲಿ ಉತ್ಖನನವನ್ನ ಮಾಡ್ತಾರೆ. ಓಕೆ, ನಾವು ನೋಡ್ರಿ ಹೊಳ್ಳಿ ಒಂದ್ ಏನ್ ಮಾಡೋಣ್ರಿ, ಹರಪ್ಪ ನಗರ ಇರ್ಬೋದು, ಲೂತಾಲ್ ಇರ್ಬೋದು, ಅದೇ ರೀತಿ ಮೆಹಂಜೋದಾರ ನಗರ ಇರ್ಬೋದು. ಹೊಳ್ಳಿ ಇವರೊಂದು ನಗರಗಳ ಲಕ್ಷಣಗಳನ್ನ ನೋಡ್ರಿ. ಇವರ ಜೀವನ ಹೆಂಗಿರ್ತದ, ಇವರ ಆರ್ಥಿಕ ಸ್ಥಿತಿ ಹೆಂಗಿತ್ತು, ರಾಜಕೀಯ ಸ್ಥಿತಿ ಹೆಂಗಿತ್ತು, ಸಂಪೂರ್ಣವಾಗಿ ಹೊಳೆ ಬಂದ್ ನೋಡನ್ರಿ. ಓಕೆನಾ, ಇಷ್ಟು ನಮ್ ಸ್ವಲ್ಪ ಆರಂಭದೊಳಗ ಸಿಂಧೂ ನಾಗರಿಕತೆಯ ಬಗ್ಗೆ ಗೊತ್ತಿರ್ಬೇಕು ನೋಡ್ರಿ. ಸರ್ ಕ್ಲಿಯರ್ ಆಗೈತೆ ಅಂತ ಅನ್ಕೊಂಡೇನಿ. ಆನ್ಲೈನ್ ದವ್ರ ಸ್ವಲ್ಪ ಮಿಸ್ ಹಾಕ್ರಿ. ಕ್ಲಿಯರ್ ಆಗಿದೆ ಇಲ್ಲ? ಫಾಸ್ಟ್ ಮಿಸ್ ಹಾಕ್ರಿ, ಫಾಸ್ಟ್ ಮಿಸ್ ಹಾಕ್ರಿ. ಯಾರಿದ್ರು ನೋಡ್ರಿ ಆನ್ಲೈನ್ ಎಲ್ಲಾರು ಹಾಕ್ರಿ. ಎಸ್ ಪ್ರಿಯಾಂಕಾ, ಎಸ್ ಓಕೆ. ಮತ್ತೆ ವರ್ಷ, ಆರ್ಯ, ನಳಿನ್. ಓಕೆ ಸರ್, ಒಂದು 10 ನಿಮಿಷ ಬ್ರೇಕ್ ಹೋಗ್ಬರಿ. ಒಳ್ಳೆ ಬಂದು ಏನ್ ಮಾಡೋಣ ನೋಡಿ, ಕಂಟಿನ್ಯೂ ಮಾಡೋಣ ಅಂತ. ಓಕೆನಾ?